Telugu words which are very rare in newspaper, you cannot remember also. Delhi name, sir. That should be eliminated in the journey. Illandre environment concept book inda bandidre we can write it. So ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಟ್ಯೂಷನ್ ಇಲ್ಲ ಅಂದ್ರೆ ಅವರ ಒಂದು ಆನ್ಲೈನ್ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಹಳೆ ಪೇಪರ್ ನ ಕಂಪೇರ್ ಮಾಡ್ಬಿಟ್ಟು ಕೆಲವು ಕೊಡ್ತಾರೆ. ಓಕೆ, ಇಟ್ ಇಸ್ ನಾಟ್ 100% ಫಾಲ್ಸ್ ಅಂಡ್ ಇಟ್ ಇಸ್ ನಾಟ್ 100% ಟ್ರೂ. 10 ಕ್ವೆಶ್ಚನ್ಸ್ ಬಂದ್ರೆ we can actually go by 6 questions ಅಷ್ಟೇ. 4 questions we cannot. ಓಕೆ, ಬಟ್ ಅವರು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಇಟ್ಸ್ ಆಕ್ಚುಲಿ ಮ್ಯಾನಿಪುಲೇಷನ್ ಆಫ್ ಆನ್ಲೈನ್. ಕೆಲಸ ಮಾಡ್ತಾ ಇಲ್ಲ ಸರ್. ಗೊತ್ತಿಲ್ಲ, ಬೆಳಿಗ್ಗೆ ಗೊತ್ತಿಲ್ಲ, ಬೆಳಿಗ್ಗೆ ನಾನು ಅಬ್ಸರ್ವ್ ಮಾಡಿಲ್ಲ. ಮ್ಯಾಮ್ ಕ್ಲಾಸ್ ತಗೊಂಡು ಬಂತು. I'll start. So we'll actually start with today's newspaper. So what do you think? Which articles are important in today's newspaper? Any guess from your side? From your side, yaar newspaper nodidre ಹೇಳ್ತೀನಿ. ಓದಿಲ್ವಾ? So it will be very much. You are not on this one. We'll start with today's newspaper, and let us actually go by the front page. It's So what do you think when it comes to the COVID cases? Do you think that the government has reported exactly what is there in the COVID cases? ಎಷ್ಟಾಯ್ತು ಅಷ್ಟು ಕರೆಕ್ಟ್ ರಿಪೋರ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಜನ ಪ್ಯಾನಿಕ್ ಆಗ್ತದೆ ಅಂತ ಸ್ವಲ್ಪ ರೆಗ್ಯುಲೇಟೆಡ್ ಆಗಿ ಎಲ್ಲ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸ್ವಲ್ಪ ಮ್ಯಾನಿಪುಲೇಷನ್. ಇವಾಗ ಈ ತಿಂಗಳಲ್ಲಿ 200 ಕೇಸ್, ಹೋದ್ ತಿಂಗಳಲ್ಲಿ ಈ ತಿಂಗಳಲ್ಲಿ 100, ಹೋದ್ ತಿಂಗಳಲ್ಲಿ 500 ಕೇಸ್ ಆಗಿದೆ. ಹೋದ್ ತಿಂಗಳಲ್ಲಿ 200, ಈ ತಿಂಗಳಲ್ಲಿ 200 ಅಂತ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ಎಲ್ಲಾ ಕೇಸ್ ಹೇಳ್ತಾರೆ, ಆದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏಂತಕ್ಕೆ ಜನ ಪ್ಯಾನಿಕ್ ಆಗ್ಬಿಡ್ತಾರೆ ಜಾಸ್ತಿ. ಜನ ಪ್ಯಾನಿಕ್ ಆಗ್ತಾರೆ ಅಂತ ಭಯನಾ, ಇಲ್ಲ ಅಂದ್ರೆ ಗವರ್ನೆನ್ಸ್ ಕಡೆ ಪಾಯಿಂಟ್ ಔಟ್ ಮಾಡ್ತಾರೆ ಅಂತ? ಪ್ಯಾನಿಕ್ ಆದ್ರೆ ಫಸ್ಟ್ ಜನ ಮಾಡೋದೇ ಗವರ್ನೆನ್ಸ್ ಕಡೆ ಪಾಯಿಂಟ್ ಔಟ್, ಅದು ಮೇನ್ ಪಾಯಿಂಟ್ ಅಲ್ವಾ? ಸೊ ಗವರ್ನೆನ್ಸ್ ಕಡೆ ಪಾಯಿಂಟ್ ಔಟ್ ಮಾಡ್ತಾರೆ ಅಂತನಾ, ಇಲ್ಲ ಅಂದ್ರೆ ಜನ ಪ್ಯಾನಿಕ್ ಆಗ್ತಾರೆ ಅಂತನಾ? ಪ್ಯಾನಿಕ್ ಆಗೋದು ಸೆಕೆಂಡ್ರಿ. ಫಸ್ಟ್ ಈಸ್ ಆಕ್ಚುಲಿ ಗವರ್ಮೆಂಟ್ ಕಡೆ ಪಾಯಿಂಟ್ ಔಟ್ ಮಾಡ್ತಾರೆ ಅಂತಾನು ಇರಬಹುದು, ಬಟ್ ಅದ್ ನಿಜಾನ ಹೇಳ್ತಾ ಇರೋದು. ದ ನ್ಯೂಸ್ ಐಟಮ್ಸ್ ಫಸ್ಟ್ ಆರ್ಟಿಕಲ್ ಅದೇ ಇರೋದು. ಆಕ್ಚುಲಿ ಇಟ್ಸ್ ನಾಟ್ ಅನ್ ಆರ್ಟಿಕಲ್, ಇಟ್ಸ್ ಅ ನ್ಯೂಸ್ ಐಟಮ್. ಸೊ ಏನಂತ ಅನ್ಸುತ್ತೆ? ಡು ಯು ಥಿಂಕ್ ಸೊ? ಎಸ್, ಆಕ್ಚುಲಿ ವಾಟ್ ದ ಆಥರ್ ಇಸ್ ಟೆಲಿಂಗ್, ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, WHO has recently released its report. In that one, it has told that the death case which has happened in India is far more than what is reality anta. Okay, they have estimated 10 times ಜಾಸ್ತಿ ಡೆತ್ ಆಗಿದೆ ಅಂತ ಇಂಡಿಯಾದಲ್ಲಿ ಗವರ್ಮೆಂಟ್ ರಿಪೋರ್ಟ್ ಮಾಡಿರೋದಕ್ಕಿಂತ. ಸೊ ಇದಕ್ಕೆ ಕಾರಣ ಏನಿರಬಹುದು ಅನ್ನೋದಕ್ಕೆ ನೀವು ಹೇಳ್ತಾ ಇದ್ದೀರಾ, ಬಟ್ ಅದು ಎವಿಡೆಂಟ್ ಆಗಿಲ್ಲ. ಓಕೆ, ಗವರ್ಮೆಂಟ್ ಅಲ್ಲ ಸರ್. ನಮ್ದು ಕೋವಿಡ್ ಫಸ್ಟ್ ವೇವ್ ಆದ್ಮೇಲೆ ಸೆಕೆಂಡ್ ವೇವ್ ಟೈಮ್ ಅಲ್ಲಿ ಜನ ಹಾಸ್ಪಿಟಲ್ ಹೋಗಕ್ಕೆ ಭಯ ಪಡ್ತಾರೆ. ಹೌದು, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರು. ಓಕೆ, ಹಾಸ್ಪಿಟಲ್ ಹೋಗಿಲ್ಲ. ಯಾರಿಗೋ ಬೇರೆಯವ್ರಿಗೆ ಬಂದ ಮೆಡಿಕೇಶನ್ ಮನೆ ತಗೊಳಕ್ ಶುರು ಮಾಡಿದ್ರು. ಓಕೆ, ಹಾಸ್ಪಿಟಲ್ ಹೋಗಿ SRFID ಅಂತ ಬರುತ್ತೆ. ಹೌದು, SRFID ಬಂದು ರಿಜಿಸ್ಟರ್ ಆಗೋವರೆಗೂ ನಮ್ ಡೆತ್ ಆಗಿದ್ಯಾ, ಕೋವಿಡ್ ಇಂದ ಆಗಿದ್ಯಾ ಅಂತ ಲೆಕ್ಕ ಸಿಗಲ್ಲ. ಓಕೆ. ಸೊ ಇವಾಗ ಮನೆಯಲ್ಲಿದ್ದು ಮನೇಲೆ ಟ್ರೀಟ್ಮೆಂಟ್ ತಗೊಂಡು ಡೆತ್ ಆಗಿರೋರ್ದೆಲ್ಲ ಲೆಕ್ಕಕ್ಕೆ ಬಂದಿರಲ್ಲ. ಅದೊಂದು ರೀಸನ್. They have taken actually count of even the death cases which is there in house also. The only thing is the estimation is wrong ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಗವರ್ಮೆಂಟ್ ಅವ್ರು ಏನ್ WHO ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಂಟ್ರಿ ವೈಸ್ ರಿಲೀಸ್ ಮಾಡಿದ್ದಾರೆ. ಓಕೆ, ವಾಟ್ ವಾಸ್ ದ ಆಕ್ಚುಯಲ್ ಡೆತ್
ವಾಟ್ ವಾಸ್ ದಿ ಡೇಟಾ ಗಿವನ್ ಬೈ ದಿ ಗವರ್ಮೆಂಟ್ ಅಂತ. ಸೊ ಇಂಡಿಯಾ ಕೇಸ್ ಅಲ್ಲಿ ಅದು ನಂಬರ್ 1 ಪಾಯಿಂಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ, ಬಿಕಾಸ್ 10 times ಜಾಸ್ತಿ ಇದೆ ಡೆತ್. ದೇ ಹ್ಯಾವ್ ಆಕ್ಚುಲಿ ಅಂಡರ್ ರಿಪೋರ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಯಾರು WHO ದವರು ಇಂಡಿಯಾಗೆ. ಬಟ್ ಇಂಡಿಯನ್ ಸೈಡ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ದೇ ಹ್ಯಾವ್ ನೆಗ್ಲೆಕ್ಟೆಡ್ ಅನ್ನೋದಕ್ಕೆ ದೇ ಹ್ಯಾವ್ ಆಕ್ಚುಲಿ ಅಬ್ಜೆಕ್ಟೆಡ್ ಫಾರ್ ದಿಸ್ ರಿಪೋರ್ಟ್. ಇಂಡಿಯಾ ಸೈಡ್ ದೇ ಹ್ಯಾವ್ ಟೋಲ್ಡ್ ದಟ್ ಆಕ್ಚುಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಏನೋ ಮಿಸ್ಟೇಕ್ಸ್ ಮಾಡಿದ್ರಾ, ಓಕೆ ದೇರ್ ಆರ್ ಸಮ್ ಮಿಸ್ಟೇಕ್ಸ್ ಇನ್ ದ ಮಾಡೆಲ್ ವಿಚ್ ಯು ಹ್ಯಾವ್ ಯೂಸ್ಡ್ ಇನ್ ಕ್ಯಾಲ್ಕುಲೇಷನ್ ಅಂತ ಇಂಡಿಯನ್ ಸೈಡ್ WHO ಹೇಳಿದೆ. ಕೌಂಟರ್ ಅಲ್ವೇನ್ರಿ? ಈಗ ಯಾರು ಒಬ್ನಿಗೆ ಇಲ್ಲಪ್ಪ ನೀನ್ ಕಳ್ಳ ಅಂತ ಹೇಳಿದ್ರೆ ಒಪ್ಕೊಂತಾನ? ಯಸ್, ಇಟ್ ಇಸ್ ವೆರಿ ಡೈನಮಿಕ್. ಸೊ ಆತರ ಇದೆ. ಸೊ ದೇರ್ ಆರ್ ಸಮ್, ಹೌದು, ನಮ್ಮ ಕಂಟ್ರಿಲಿ ಇರೋ ಡೈನಮಿಕ್ಸ್ ಬೇರೆ, ಬೇರೆ ಕಂಟ್ರೀಸ್ ಇರೋ ಡೈನಮಿಕ್ಸ್ ಬೇರೆ. ಸೊ ಅದರಿಂದ ಗೌರ್ಮೆಂಟ್ ಕರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದೆ ಏನಂತ, ವಾಟ್ ಎವರ್ ದ ಮಾಡೆಲ್ ಯು ಹ್ಯಾವ್ ಯೂಸ್ಡ್ ಮೈಟ್ ಬಿ ಇಟ್ಸ್ ನಾಟ್ ಮೈಟ್ ಬಿ ಸೂಟಬಲ್ to India. We don't go by your model ಅಂತ ಹೇಳಿದ್ದಾರೆ. Are not getting that is the first this one not too important, just for a safer side ಬರ್ಕೊಂಡಂಗಿದ್ರೆ ನೀವು ಮೋಡ್ ಸೆಲ್ ಬರ್ಕೊಳ್ಳಿ. I will not detect 7.4 million COVID linked deaths in India. ಇಲ್ಲಿದೆ ನೋಡಿ, ಇಲ್ಲಿ ಟೇಬಲ್ ಅಲ್ಲಿ they have actually given country wise. ಸೊ ಇಲ್ಲಿ ಕಂಟ್ರಿ ವೈಸ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ 4.74 ಅಂತ ಕೊಟ್ಟಿದ್ದಾರೆ, ಮಿಲಿಯನ್ಸ್ ಅಲ್ಲಿ ಬರುತ್ತದೆ 4.74 ಮಿಲಿಯನ್ಸ್. ಬಟ್ ಆಕ್ಚುಲಿ ಗೌರ್ಮೆಂಟ್ ಎಸ್ಟಿಮೇಟೆಡ್ 0.48 ಅಂತ. ಓಕೆ, 0.48 ಮಿಲಿಯನ್ಸ್ ಅಂತ ಗೌರ್ಮೆಂಟ್ ಹೇಳಿತ್ತು. ಬಟ್ ಅದ್ರದ್ದು 10 ಪಟ್ಟು ಜಾಸ್ತಿ ಇದೆ ಅಂತ WHO ರಿಪೋರ್ಟ್ ಅಲ್ಲಿ ಕೊಟ್ಟಿದೆ. ಇಲ್ಲಿ ಕೊಟ್ಟಿದ್ದಾರೆ 9.8 times ಬಿಗ್ಗರ್ ಅಂತ ಅದು ಅಮೌಂಟ್. ಚೈನಾ ಇಲ್ಲ, ಐ ಅಬ್ಸರ್ವ್ಡ್ ಚೈನಾ ಇಸ್ ನಾಟ್ ಗಿವಿಂಗ್ ಇಟ್ಸ್ ಡೇಟಾ ಪ್ರಾಪರ್ಲಿ. ಇಂಡಿಯಾನೇ 9.8 ಜಾಸ್ತಿ ಅಂದ್ರೆ ಚೈನಾ ಅವರು ಎಷ್ಟು ಅಂಡರ್ ರಿಪೋರ್ಟ್ ಮಾಡಿರಬಹುದು. ಅದು ಆಕ್ಚುಲಿ ಅದು ಇಲ್ವೇ ಇಲ್ವಲ್ಲ, ಡೇಟಾನೇ ಕೊಡ್ತಾ ಇಲ್ಲ ಚೈನಾದವರು. ದಟ್ಸ್ ಅ ಬಿಗ್ ಇದು. ಕೋವಿಡ್ ಬಂತು ಈಗ ಹೇಗೆ ಅಂತ ಹೇಳಿದ್ರೆ, ಇವಾಗ ಕೋವಿಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಇಫ್ ಇಟ್ ಇಸ್ ಕೋವಿಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಎಂತಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಕ್ಯಾನ್ಸರ್ ಇದ್ದಿದ್ರೆ ಕ್ಯಾನ್ಸರ್ ಲಿಂಕ್ ಡೆತ್ ಬೇರೆದಾಗಿರ್ಬೋದು, ಕೋವಿಡ್ ಡೆತ್ ನ ಹಂಗೆ ಕನ್ಸಿಡರ್ ಮಾಡ್ತಿರೋದು. ಬಿಕಾಸ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಡಿಪೆಂಡ್ ಅಲ್ವಾ ಅದು. ವೀಕ್ ಇಮ್ಯೂನ್ ಸಿಸ್ಟಮ್ ಇದ್ರೆ ಬೇಗ ತೀರ್ಕೊಳ್ಳೋದು ಜಾಸ್ತಿ. ಸೊ ದೇ ಆರ್ ಗ್ರೂಪ್ into COVID. ಆಮೇಲೆ ರಷ್ಯಾ ದೇ ಆಲ್ಸೋ ದೇ ಹ್ಯಾವ್ ರಿಪೋರ್ಟೆಡ್ ಸೆಕೆಂಡ್ ಪ್ಲೇಸ್ ಇಟ್ ಕಮ್ಸ್. ಓಕೆ, ಈ ರೀತಿ ಎಲ್ಲ ರಿಪೋರ್ಟ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಚೈನಾ ಆಲ್ಸೋ ಆಕ್ಚುಲಿ ಸರ್ಚ್ ಬಟ್ ಇಟ್ ಇಸ್ ಮಿಸಿಂಗ್. ಆ ಟೈಮ್ ಅಲ್ಲಿ ಹಾಸ್ಪಿಟಲ್ ಸೇರ್ಕೊಂಡು ಹಾರ್ಟ್ ಆಪರೇಷನ್ ಮಾಡ್ಕೊಂಡ್ಮೇಲೆ ಕೋವಿಡ್ ಬಂದು ಹಾಸ್ಪಿಟಲ್ ಅಲ್ಲೇ ಸತ್ತೋದು ಕೋವಿಡ್ ರಿಪೋರ್ಟ್ ಮಾಡಿದ್ರು. ಎಸ್ ದಟ್ ಇಸ್ ಟ್ರೂ. ವಾಟ್ ಅದು ರಾಂಗ್ ಅನ್ನೋದಕ್ಕಿಂತ ಕೋವಿಡ್ ಮತ್ತೆ ಇನ್ನ ಅದಕ್ಕೆ ಎಕ್ಸಾಕ್ಟ್ಲಿ ಕೋವಿಡ್ ಡೆತ್ ಅಂತ ಹೇಗೆ ಹೇಳ್ತೀರಾ? ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ಇಮ್ಯೂನ್ ಸಿಸ್ಟಮ್ ಅಲ್ಲ. ದಟ್ ಈಸ್ ರೀಸನ್ ದೇ ಆರ್ ಆಕ್ಚುಲಿ ಟೇಕಿಂಗ್. ರಾಂಗ್ ಅಂತ ಅಲ್ಲ, ಆಕ್ಚುಲಿ ಇರೋದೇ ಹಾಗೆ, ಅದು ಎಲ್ಲರಿಗೂ ಗೊತ್ತದು. ದೇ ಆರ್ ಆಕ್ಚುಲಿ ಗವರ್ಮೆಂಟ್ ಅವರು ಫಸ್ಟ್ ಮ್ಯಾನ್ಯುಯಲ್ ಕೌಂಟಿಂಗ್ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾ ಇದ್ರು. ಮ್ಯಾನ್ಯುಯಲ್ ಕೌಂಟಿಂಗ್ ಕೇಸ್ಗಳು ಜಾಸ್ತಿ ಆದಾಗ ಮಾಡಕ್ಕಾಗಿಲ್ಲ ಅಂತಾನೆ SRFID ಕಾನ್ಸೆಪ್ಟ್ ಶುರು ಮಾಡಿದ್ರು. ವೆರಿ ವೆರಿ ಗುಡ್. ಅಂದ್ರೆ ಕೋವಿಡ್ ಅಂದ್ರೆ ಕೆಲವು ಕೇಸಸ್ ಅಲ್ಲಿ ಅದು ಮ್ಯಾನಿಪುಲೇಷನ್ಸ್ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಬಂದಿದೆ, ಅದಕ್ಕೆ ಕೋವಿಡ್ ಅಂತ ಕೊಟ್ಬಿಟ್ಟು ಹಣ ಇಸ್ಕೊಂಡಿರೋ ಚಾನ್ಸಸ್ ಇದೆ. ಆಮೇಲೆ ರಿಪೋರ್ಟ್ ಮಾಡ್ಬೇಕು ಅಂತ ಮಾಡಿರೋ ಚಾನ್ಸಸ್ ಇದೆ ಕೇಸಸ್. ದಟ್ ಇಸ್ ದ ಸಮ್ ಪ್ಲೇಸಸ್ ಸಮ್ ಕೈಂಡ್ ಆಫ್ ಮಿಸ್ ಲೂಪ್ ಹೋಲ್ಸ್ ಎಲ್ಲ ಕಡೆ ಇದ್ದಿದೆ. Okay, so but officially speaking this has happened, but the government at the object ಮಾಡಿದೆ. Let us actually see, there were likely 47 lakh deaths directly or indirectly attributed, ಅದಕ್ಕೆ ಹೇಳಿದ್ದು directly or indirectly ಅಂತ. Okay, directly or indirectly attributed to COVID-19 in India between 2020-21 as reported by WHO. There are, as said by WHO on Thursday, these are the highest by far for any country. Okay, India officially estimate only 4.8 lakh cumulative, but 47 lakhs anta WHO ಹೇಳ್ತಾ ಇದೆ. India ಏನು ಹೇಳ್ತಾ ಇದೆ 4.8 lakhs ಅಂತ ಮಾತ್ರ ಹೇಳಿದೆ India. Okay, so that is the thing what they have discussed. So ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಹೇಳಿ. ಫಸ್ಟ್ ವೇವ್ ಟೈಮ್ ಅಲ್ಲಿ ನನಗೆ ಕೋವಿಡ್ ಬಂದಿತ್ತು. Okay, ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗಿತ್ತು. ಸಿಂಪ್ಟಮ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಅದಾಗ ನಮ್ಮ ಅಕ್ಕ ಡಾಕ್ಟರ್ ಮನೆಯಲ್ಲೇ ಟ್ರೀಟ್ ಮಾಡ್ತಾ ಇದ್ರು, ಫಸ್ಟ್ ಏಡ್ ಕೊಡ್ತಾ ಇದ್ರು. ಫಸ್ಟ್ ಏಡ್ ಅಲ್ಲ, ಮತ್ತೆ ಏನ್ ಅಥೆಂಟಿಕ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಕೊಡ್ತಾ ಇದ್ರು, ಸೇಮ್ ಥಿಂಗ್. ಓಕೆ, BBMP ಅವರು ಬಂದ್ರು. ನನಗೆ ಆಗಿತ್ತು ಥರ್ಡ್ ಡೇ ಬಂದು ಫಸ್ಟ್ ಮನೆ ಫೋಟೋ ಎಲ್ಲ ಇಸ್ಕೊಂಡು ಮನೆ ಮುಂದೆ ಇದಾಕ್ಬಿಟ್ಟು ಬ್ಯಾರಿಕೇಡ್ ಅಲ್ಲ ಮತ್ತೆ ಟೇಪ್ ಹಾಕ್ಬಿಟ್ಟು, ಟೇಪ್ ಜಸ್ಟ್ ಇಂಡಿಕೇಶನ್ಸ್ ಗೆ ಮತ್ತೆ ನೋಟಿಸ್ ಅಂಟಿಸ್ಬಿಟ್ಟು ಹೋದ್ರು. ಓಕೆ, ಫಸ್ಟ್ BBMP, ಸೆಕೆಂಡ್ BBMP ಗ್ರೂಪ್ ಬಂದ್ಬಿಟ್ಟು ಪ್ಯಾಕೇಜ್ ಮಾತಾಡೋದು. ಈ ರೋಡ್ ಬ್ಯಾರಿಗೇಟ್ ಹಾಕ್ಬೇಕು, ಈ ರೋಡ್ ಬ್ಯಾರಿಗೇಟ್ ಹಾಕ್ಬೇಕು, ಇಷ್ಟು ಕಾಸು ಆಗುತ್ತೆ, ನಿಮ್ ಮನೆಯವ್ರಿಗೆಲ್ಲ ಟೆಸ್ಟ್ ಮಾಡ್ಸಕ್ ಕರ್ಕೊಂಡು ಹೋಗ್ಬೇಕು, ಅವ್ರಿಗೂ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕು. ಹಂಗೆ ನಾನು ಹಾಸ್ಪಿಟಲ್ ಹೋಗಿ ಇಷ್ಟ ಇದೆ, ಹೋಮ್ ಕ್ವಾರಂಟೈನ್ ಇರ್ಬೇಕು ಅಂತ ಅವ್ರಿಗೆ 15,000 ಕೊಟ್ಟಿದ್ದೆ.
ಓಕೆ ಅದು ಯಾವ ಹಾಸ್ಪಿಟಲ್ ವೆಕ್ಟರ್ ಹಾಸ್ಪಿಟಲ್ ಕರ್ಕೊಂಡು ಇಸ್ ಇಟ್ ವಿಕ್ಟೋರಿಯಾ ಒಳಗಡೆ ತುಂಬಾ ಚೆನ್ನಾಗಿದೆ. ವಿಕ್ಟೋರಿಯಾ ಆ ಫಸ್ಟ್ ವೇವ್ ಟೈಮ್ ಅಲ್ಲಿ ವಿಕ್ಟೋರಿಯಾ ಅಲ್ಲಿ ಒಂದು ಹಾಲ್ ಅಲ್ಲಿ listen ಒಂದು ಡಾಕ್ಟರ್ let it be ಬಿಡಿ ಹೋಗ್ಲಿ. Let's actually minutes after the WHO released its estimate, India reiterated its objection to methodologies used. These sobering data ಅಂದ್ರೆ ತಪ್ಪು ಡೇಟಾ not only points to the impact of pandemic but also needs for all the country to invest in more resilient health. ಅಂದ್ರೆ ಹೆಲ್ತ್ ಸೆಕ್ಟರ್ ಅಲ್ಲಿ ತುಂಬಾ ರಿಸೈಲೆಂಟ್ ಇಶ್ಯೂಸ್ ಅಂದ್ರೆ ರಿಸೈಲೆಂಟ್ ಕ್ರೈಟೀರಿಯಾಸ್ ಇಂಕ್ಲೂಡ್ ಮಾಡಬೇಕು ಅಂತ, ಆಮೇಲೆ ಫಂಡಿಂಗ್ ಮಾಡಬೇಕು ಅಂತ. ಓಕೆ, ಸೊ ದಿಸ್ ಇಸ್ ದಿ ಫಸ್ಟ್ ಆರ್ಟಿಕಲ್, ನಾಟ್ ದಟ್ ಇಂಪಾರ್ಟೆಂಟ್, ಇಸ್ ನ್ಯೂಸ್ ಆರ್ಟಿಕಲ್. ಹೇಳಿ. ಫಂಡಿಂಗ್ ಏನ್ ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಸರ್. ಫಸ್ಟ್ ಇಂದ not for government fund. I am telling health sector में fund ಮಾಡಬೇಕು ಅಂತ ಗವರ್ಮೆಂಟ್ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲ್ಲ. ರೀ ಪಾಠ ಮಾಡ್ಬೇಕಾ ನಿಮ್ದು ಕೇಳ್ಬೇಕಾ ಹೇಳಿ ನಾನು. Shall I listen to your dialogues or shall I actually continue? But ಇಂಟರಾಕ್ಷನ್ಸ್ ಜಾಸ್ತಿ ಆಗ್ಬಾರ್ದು, ಆನ್ಲೈನ್ ಅಲ್ಲಿ ಇರಿಟೇಟ್ ಆಗ್ಬಿಡುತ್ತೆ. ಓಕೆ ಹೇಳಿ. ಫಸ್ಟ್ ವೇವ್ ಅಲ್ಲಿ ನಾವು ಇರೋದೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ವಿ. ಸೊ ಸೆಕೆಂಡ್ ವೇವ್ ಟೈಮ್ ಅಲ್ಲಿ ನಮ್ಗೆ ಶಾರ್ಟೇಜ್ ಆಯ್ತು. ಓಕೆ, ಫಂಡ್ಸ್ ಮಿಸ್ಮ್ಯಾನೇಜ್ ಆಗಿರೋದು, ಎಕ್ಸ್ಪೋರ್ಟ್ ಮಾಡಿ. ಎಸ್ ವೆರಿ ಗುಡ್ ಪಾಯಿಂಟ್. ಮಿಸ್ಮ್ಯಾನೇಜ್ ಮಾಡಿರೋದು ಲೆವೆಲ್ ಕಮ್ಮಿನೇ ಆ ಟೈಮ್ ಅಲ್ಲಿ ಎಲ್ಲರೂ ಸೀರಿಯಸ್ನೆಸ್ ಇತ್ತು. ಆದ್ರೆ ಎಕ್ಸ್ಪೋರ್ಟ್ ಮಾಡಿ ಆಮೇಲೆ ಶಾರ್ಟೇಜ್ ಆದಾಗ ಮತ್ತೆ ಸ್ವಲ್ಪ ಫಂಡ್ಸ್ ಬಿಡ್ಬೇಕಾಗಿದ್ದ ಟೈಮ್ ಅಲ್ಲಿ ಲೇಟ್ ಆಗಿ ಬಿಟ್ರು, ಅದರಿಂದ ಸ್ವಲ್ಪ ಜಾಸ್ತಿ. ಎಸ್ correct. Okay, let us actually go on to the next article. Idu news article, but next we will actually go to the some kind of article conceptual. ಏನಂತ ಹೇಳುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಟು ಸ್ಟಡಿ ಇಫ್ ಲಾರ್ಜ್ ಬೆಂಚ್ ಶುಡ್ ಹಿಯರ್ ಸೆಡಿಷನ್ ಪ್ಲೇ ಅಂತ. ಸೊ ಈ ಆರ್ಟಿಕಲ್ ಏನಂತ ಹೇಳಿದ್ರೆ ಸೆಡಿಷನ್ ಲಾ ಅಂತ ಒಂದು ಮಾಡಿದ್ದೆ, ಗೊತ್ತಾ ನಿಮ್ಗೆ? 2 days ಮುಂಚೆ ಏನೋ ಮಾಡಿದ್ದೆ. ಸೆಡಿಷನ್ ಲಾ ಅಂದ್ರೆ ಏನ್ರಿ ಸ್ನೇಹ? ವಾಟ್ ಇಸ್ ಸೆಡಿಷನ್ ಲಾ? ಪ್ಲೀಸ್ ಟೆಲ್ ಮಿ. ಇದೊಂದು ಸ್ವಲ್ಪ ಕಾನ್ಸೆಪ್ಚುಯಲ್ ಆರ್ಟಿಕಲ್, ಇದ್ರ ಮೇಲೆ ಡಿಸ್ಕಷನ್ ಮಾಡಿದ್ರೆ ಏನೋ ತಾರತಮ್ಯ ಇಲ್ಲ. ಸೆಡಿಷನ್ ಲಾ ಅಂದ್ರೆ ಏನು? ಸೆಡಿಷನ್ ಲಾ ಅಂದ್ರೆ ಇವಾಗ Europe government against to public. Exactly. So sedition law andre exactly. Yes, exactly. Sedition law andre any person if he is working against the government, it is known as sedition law anta. But ee case alli article 124 tagontare. Okay, they are actually they are actually taking article 124A. Okay, 124A ಏನು ತಗೊಳುತ್ತೆ ಅಂತ ಹೇಳಿದ್ರೆ freedom of speech when it comes to sedition law. Any person who is talking against the ruling government, ಅವನ ಮೇಲೆ ಹಾಕಂತ ಲಾನ ಸಿಡಿಷನ್ ಲಾ ಅಂತ ಹೇಳ್ತಾರೆ. ಸರ್ ಇದು ಎಂತಕ್ಕೆ ಬಂತು ಸಡನ್ ಆಗಿ ಅಂತ ಹೇಳಿದ್ರೆ, ಆಕ್ಚುಲಿ ರೀಸೆಂಟ್ಲಿ ವಾಟ್ ಹ್ಯಾಪನ್ ಮೀನ್ಸ್ ದೇರ್ ವಾಸ್ ಅನ್ ಹಿಯರಿಂಗ್ ಆಫ್ ಬೆಂಚ್. ಓಕೆ, ಇದು ಆಕ್ಚುಲಿ ಸಿಡಿಷನ್ ಲಾ ಅನ್ನೋದು ಎಲ್ಲಿಗೋ ಯಾವಾಗ ಗೊತ್ತಾ ಫಾರ್ಮ್ ಮಾಡಿದ್ದು? ಇದು ಆಕ್ಚುಲಿ ಬ್ರಿಟಿಷ್ ಕಾಲದಲ್ಲೇ ಮಾಡಿದ್ದು ಇಂಡಿಯಾದಲ್ಲಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1900 ವೇಟ್ ಓಕೆ 1962 ಜಡ್ಜ್ಮೆಂಟ್. ಬಟ್ ಅದ್ ಮಾಡಿದ್ದು 1800s ಅಲ್ಲಿ ಮಾಡಿದ್ರು. ಯಾರು? ಬ್ರಿಟಿಷರು ಆಳ್ಬೇಕಾದ್ರೆ ಸಿಡಿಷನ್ ಲಾ ಅಂತ. ಎಸ್, ಅವರ ಗವರ್ಮೆಂಟ್ ಮೇಲೆ ಯಾರು ಬೆಳ್ ತೋರಿಸಿ ಮಾತಾಡಿಸಬಾರ್ದು ಅಂತ. ಇವೆಲ್ಲ ಹಳೆ ಲಾಸು, US ಅಲ್ಲೂ ಇದೆ ಇದು. ಓಕೆ, ತುಂಬಾ ಹಳೆ ಲಾಸು, ಬಟ್ ಇಂಡಿಯಾದಲ್ಲಿ ಬ್ರಿಟಿಷ್ ಅವರು ಫಾರ್ಮ್ ಮಾಡಿದ್ದು. ಅದೇ ಡಿಸ್ಕಷನ್ಸ್ ನಡೀತಾ ಇರೋದು. ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಎ 3 bench ಜಡ್ಜಸ್. ಓಕೆ, 3 bench ಜಡ್ಜ್ ಕೂತ್ಕೊಂಡು ಅದನ್ನ ಸಿಡಿಷನ್ ಲಾನ ಆಕ್ಚುಲಿ ಚೇಂಜ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಫಾರ್ಮ್ ಮಾಡಿದ್ರು. ಬಟ್ ಅದಕ್ಕೆ ಅಪೋಸಿಟ್ ಏನ್ ಮಾತುಗಳು ಬಂದಿದೆ ಅಂದ್ರೆ, ಬರೀ CJI ಏನ್ ಹೇಳಿದ್ದಾರೆ ಅಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಬರೀ 3 bench ಜಡ್ಜ್ ಕೂತ್ಕೊಂಡ್ಬಿಟ್ಟೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾ? ಬಿಕಾಸ್ ಇಟ್ಸ್ ಅನ್ ಹಿಸ್ಟಾರಿಕಲ್ ಲಾ. ಸೆಡಿಷನ್ ಲಾ ಅನ್ನೋದು 1800s ಅಲ್ಲೇ ಬಂದಿತ್ತು. ಅದಾದ್ಮೇಲೆ 1962 ಅಲ್ಲಿ ಕೇಸಸ್ ಆಯ್ತು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಬಟ್ 1800s ಅಲ್ಲಿ ಬಂದಿರೋ ಅಂತ ಒಂದು ಸೆಡಿಷನ್ ಲಾನ ಓನ್ಲಿ 3 ಜಡ್ಜ್ ಬೆಂಚ್ ಕೂತ್ಕೊಂಡು ಡಿಸಿಷನ್ ಮಾಡೋಂಥದ್ದು ಏನಿದೆ CJI ಹೇಳಿದ್ದು. ಓಕೆ, ಸೊ ವಿ ಹ್ಯಾವ್ ಟು ರೀಥಿಂಕ್ ವೆದರ್ ವಿ ಹ್ಯಾವ್ ಟು ಆಕ್ಚುಲಿ ಕಾನ್ಸ್ಟಿಟ್ಯೂಟ್ 5 bench or whether we have to constitute a larger bench like 7 bench and decide about the changes of sedition law ಅಂತ ಬಂದಿತ್ತು. ಓಕೆ, ಇದ್ರ ಬಗ್ಗೆ ಆಕ್ಚುಲಿ ಆರ್ಟಿಕಲ್ ಇರೋದು. ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದ್ ಕೇಸ್ ತಗೊಂತಾರೆ. ಯಾವ್ದಂದ್ರೆ ಕೇದಾರ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಲ್ಲಿ ಇದೆ ನೋಡಿ, ಇಲ್ಲಿ ಬರ್ತಿದ್ದೀನಿ. ಆಫ್ಟರ್ವರ್ಡ್ಸ್ ವಿಲ್ read out. Please just look at the case there. 1962 judgment of ಕೇದಾರ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, so certain ministers who are involved in the government ಅಲ್ಲ, they actually criticized the government only. ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಗವರ್ಮೆಂಟ್ ಆಕ್ಚುಲಿ ಫ್ರೀಡಮ್ ಆಫ್ ಸ್ಪೀಚ್ ನ ಪ್ರಮೋಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. 1960s ಟೈಮ್ ಅಲ್ಲಿ ಆಗಿದ್ದು ಕೇಸು. ಓಕೆ, ಬಿಹಾರ್ ಮತ್ತೆ ಸ್ಟೇಟ್ ಆಫ್ ಅದು ಕೇದಾರ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ದ ಪೊಲಿಟಿಕಲ್ ಪರ್ಸನ್ ಹೂ ಇಸ್ ದೇರ್ ನೋ, ಈಸ್ ಆಕ್ಚುಲಿ ಕೌಂಟರಿಂಗ್ ದಿ ಗವರ್ಮೆಂಟ್. ಏನ್ ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಇದು ಅಗೇನ್ಸ್ಟ್ ದ ಪೂರ್ ಇದೆ. Okay, poor people's against ಇದೆ. They are not actually promoting the welfare of the poor people to voice against the government ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವರೆಲ್ಲ ಏನ್ ಮಾಡಿದ್ರು, ಮೆನಿ ಥಿಂಗ್ಸ್
has criticized, actually we will read out in the article. So what the government has told andre, so they have actually put a case on him, the political person, ಏನಂತ sedition ಹಾಕಿದ್ದಾರೆ 124A article ಮೇಲೆ. So ಅದು freedom of speech ಬಗ್ಗೆ ಇಂಡಿಕೇಟ್ ಮಾಡುತ್ತಲ್ವಾ. So ಅದಕ್ಕೆ the Supreme Court actually in 1962 judgment it upholded that law. Which law? Sedition law. But earlier high courts of many states, a particular state high court adana actually downgrade ಮಾಡಿತ್ತು. ಯಾವ್ದನ್ನ? Sedition law. Before 1962 a high court actually downgraded the sedition law. ಅಂದ್ರೆ sedition law actually this is against the freedom will of the people ಅಂತ, ಅಂದ್ರೆ freedom of will, ಅಂದ್ರೆ will of expression of the people ಅಂತ. ಅಂದ್ರೆ ಜನ ಈಗ ಸೆಂಟಿಮೆಂಟ್ಸ್ ಇರುತ್ತೆ ಜನರಿಗೆ. ಯಾವ್ದಾದ್ರು ಒಂದು ಲಾ ಇದ್ರೆ, ಸ್ನೇಹ ಯು ಕಮೆಂಟ್ಸ್ ಇಟ್, ಯಾವ್ದಾದ್ರು ಒಂದು ಲಾ ಇದ್ರೆ ಅದಕ್ಕೆ ಆಕ್ಚುಲಿ ಡಿಸ್ಟರ್ಬೆನ್ಸಸ್ ಇರುತ್ತಾ? ಎಲ್ಲರಿಗೂ ಒಂದೇ ವಾಯ್ಸ್ ಇರುತ್ತಾ? ಸೊ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಜಾಸ್ತಿ ಇರ್ಬೇಕಾದ್ರೆ ಅದನ್ನ ಕೇಳ್ಬೇಕಾ, ಇಲ್ಲಾಂದ್ರೆ ಯಾವ್ದೋ ಒಂದು ಓಬಿರಾಯನ್ ಕಾಲದಲ್ಲಿ ಮಾಡಿರೋ ಅಂತ ಲಾ ತಗೋಬೇಕಾ ನಾವು? ಕೊಲೋನಿಯಲ್ ಸೆಡಿಷನ್ ಲಾ, ಯಾಕಂದ್ರೆ ಇಟ್ ವಾಸ್ ಆಕ್ಚುಲಿ ಲಾಂಚ್ ಇನ್ ಕೊಲೋನಿಯಲ್ ಪೀರಿಯಡ್. ನಾನು ಹೇಳ್ತಾ ಇರೋದು ಆಕ್ಚುಲಿ ಅದನ್ನ ಜನ ಆಕ್ಚುಲಿ ದ ಸುಪ್ರೀಂ ಕೋರ್ಟ್ ಅಂದ್ರೆ ದ ಗವರ್ಮೆಂಟ್ ಶುಡ್ ಗೋ ಬೈ ದಿ ವಾಯ್ಸ್ ಆಫ್ ದಿ ಪೀಪಲ್ ಆರ್ ದ ಲಾ ವಿಚ್ ಇಸ್ ಮೇಡ್ ಇನ್ ದ ಕೊಲೋನಿಯಲ್ ರೂಲ್. ವಾಯ್ಸ್ ಆಫ್ ದ ಪೀಪಲ್ ಮೇಲೆ ಹೋಗ್ಬೇಕು ಅಂತ ಆಕ್ಚುಲಿ ಅಭಿಪ್ರಾಯ ಇತ್ತು. ಅದಕ್ಕೆ ಹೈಕೋರ್ಟ್ ಆತರ ಒಂದು ರೂಲಿಂಗ್ ಕೊಟ್ಟಿದ್ರು. ಹೈಕೋರ್ಟ್ ಸೆಡ್ ದಟ್ ವಿ ಹ್ಯಾವ್ ಟು ಆಕ್ಚುಲಿ ನಾಟ್ ಟೇಕ್ ಕನ್ಸಿಡರ್ ಇನ್ ಟು 124. ಇದ್ರಲ್ಲಿ ಚೇಂಜಸ್ ತರಬೇಕು 124A ಆರ್ಟಿಕಲ್ ಅಲ್ಲಿ. ದಟ್ ಈಸ್ ದ ರೀಸನ್ ಇಟ್ ಆಕ್ಚುಲಿ ಡೌನ್ ಗ್ರೇಡೆಡ್ ದಟ್ ಲಾ, ಹೈಕೋರ್ಟ್. ಬಟ್ ಆಫ್ಟರ್ವರ್ಡ್ಸ್ ಇನ್ ದಿ ಹಿಸ್ಟಾರಿಕ್ ಜಡ್ಜ್ಮೆಂಟ್ ಆಫ್ ದಿಸ್ 1962 ಬಿಹಾರ್ ವರ್ಸಸ್ ಕೇದಾರ್ನಾಥ್ ಕೇಸ್, ಇದರಲ್ಲಿ ಅಪ್ಹೋಲ್ಡೆಡ್, ಡೌನ್ ಗ್ರೇಡ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ ಮಾಡಿದ್ರು. ಪ್ರೀವಿಯಸ್ಲಿ ಹೈಕೋರ್ಟ್ ಏನು ಎಸ್ ಸೆಡಿಷನ್ ಲಾ ಒಳ್ಳೇದು ಅಂತ, because it will actually promote the smooth running of government anta. Vigorous punishment irutte. Minimum 2 years imprisonment. Yes. To life imprisonment. Avun goes a political person, he was also imprisoned. Sir, but court judgment in the ಮತ್ತೆ violation of freedom of speech ಆಗುತ್ತೆ. Violation of freedom of speech ಗಿಂತ ಗವರ್ಮೆಂಟ್ ಏನ್ ಕನ್ಸಿಡರ್ ಮಾಡಿದೆ ಅಂತ ಹೇಳಿದ್ರೆ ಸ್ಮೂತ್ ರನ್ನಿಂಗ್ ಆಫ್ ದಿ ಗವರ್ಮೆಂಟ್ ಗೆ ಪ್ರಮೋಟ್ ಮಾಡಿದೆ ಅಂತ ಗವರ್ಮೆಂಟ್ ಕನ್ಸಿಡರ್ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿರೋದು. ಸರ್, ಈಗ ಪರ್ಸನ್ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ರೆಪ್ರೆಸೆಂಟ್ ಮಾಡುವಾಗ ಓಕೆ he is the voice of all his constituency citizen ಅಂತ. ತಪ್ಪೇನಿದೆ. ಬಟ್ ಲಾ ಪ್ರಕಾರ ಉಲ್ಟಾ ಅಲ್ವಾ ಅದು? ಅದಕ್ಕೆ ಮತ್ತೆ ಜಡ್ಜ್ಮೆಂಟ್, ಅದಕ್ಕೆ ಮತ್ತೆ ಇದು ಆಕ್ಚುಲಿ ಕಾನ್ಫ್ಲಿಕ್ಟ್ ಅಲ್ಲಿ ಇರೋದು, ವೆದರ್ ಇಟ್ ಶುಡ್ ಬಿ ಆಕ್ಚುಲಿ ಟೇಕನ್ ಆರ್ ಇಟ್ ಶುಡ್ ನಾಟ್ ಬಿ ಆಕ್ಚುಲಿ ಟೇಕನ್ ಅಂತ. ಆರ್ ನಾಟ್ ಗೆಟಿಂಗ್? ಸೊ ಏನು ಹೈಕೋರ್ಟ್ ಅವರು ಡೌನ್ ಗ್ರೇಡ್ ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ಅವರು ಅಪ್ಹೋಲ್ಡ್ ಮಾಡಿದ್ರೆ ಹೈಕೋರ್ಟ್ ವ್ಯಾಲ್ಯೂ, ಹೌದು ಡೆಫಿನೆಟ್ಲಿ ಹೈಕೋರ್ಟ್ ವ್ಯಾಲ್ಯೂ ಹೋಗುತ್ತೆ ಅಂತ ಅಲ್ಲ, ದೇ ವಿಲ್ ಟೇಕ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತ. ಫಸ್ಟ್ ಅಲ್ಲಿ ಮಾಡಿದೆ. ಡೆಫಿನೆಟ್ಲಿ ಅದು ಹಾಗೆ, ಯಾಕಂದ್ರೆ ದಿ ಅಪೆಕ್ಸ್ ಕೋರ್ಟ್ ಇಸ್ ಸುಪ್ರೀಂ ಕೋರ್ಟ್ ಅಲ್ವಾ. ಓಕೆ, ಎನಿಥಿಂಗ್ ವಿಚ್ ಇಸ್ ಲಾ ಆಕ್ಚುಲಿ ಡನ್ ಬೈ ದಿ ಸುಪ್ರೀಂ ಕೋರ್ಟ್ ಇಸ್ ಬೈಂಡಿಂಗ್ ಆನ್ ದಿ ಅದರ್ ಕೋರ್ಟ್ಸ್. ದೇ ಹ್ಯಾವ್ ಟು ಸಿ ದಿ ರೂಲಿಂಗ್ ಆಫ್ ದಿ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಮೇಲೆ ನಂಬಿಕೆ ಹೋಗುತ್ತೆ ಅಂತ ನೀವು ಹೇಳಿದ್ರಿ ನಿನ್ನೆ ಮೊನ್ನೆ ನನಗೆ, ಬಟ್ ನಂಬಿಕೆ ಅನ್ನೋದಕ್ಕಿಂತ ಅದು ಇರೋದೇ ಹಾಗೆ ಅಲ್ವಾ. ಯೂತ್ ಅಪಲೇಟ್ ಸಿಸ್ಟಮ್ ವೆರಿ ಗುಡ್. ಎಷ್ಟು ಎನ್ಕರೇಜ್ ಮಾಡಿದ್ರು ಇವಾಗ ಹೈಕೋರ್ಟ್ ಅಲ್ಲಿ ಕೇಸ್ ಒಂದು ತಪ್ಪು ಅಂತ ಬಿಟ್ಟಿದ್ರು ನಾವು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದ್ರೆ ಸ್ವಲ್ಪ ಕೇಸಸ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಫ್ರೀಡಮ್ ಬಿಡ್ಬೇಕು. ನಾಟ್ ಎವ್ರಿಥಿಂಗ್. ಓಕೆ, ಬಟ್ ಈ ನಡುವೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಿರೋದಕ್ಕೆ ಥಿಂಕರ್ಸ್ ಬರೀತಾ ಇದ್ದಾರೆ ಪೇಪರ್ ಅಲ್ಲಿ. ಓಕೆ, ಪೊಲ್ಯೂಷನ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಮೆಸೇಜ್ ಕೊಡುತ್ತೆ, ಅದಕ್ಕೂ ಹೈಕೋರ್ಟ್ ಸಣ್ಣ ಸಣ್ಣದೆಲ್ಲರೂ ಅವರೇ ತಗೊಂಡ್ಬಿಟ್ರೆ ಸರ್. ಯಾರಿಗೆ they have certain cases only. Okay, it is not too much. ರೆಸ್ಟ್ರಿಕ್ಷನ್ಸ್ ಇದೆಯಾ ಸರ್? ಯಾವ ತರ ಅವರು ವಾಯ್ಸ್ ರೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ it should not actually induce any kind of violence. It should not include any kind of hatredness on the ruling government. ಬರೀ ಲಾ ಅಂಡ್ ಆರ್ಡರ್ ಅಲ್ಲ, ಹೇಟ್ರೆಡ್ನೆಸ್ ಕ್ರಿಯೇಟ್ ಆಗಬಾರ್ದು ರೂಲಿಂಗ್ ಗವರ್ಮೆಂಟ್ ಮೇಲೆ. ಓಕೆ, ಲಾ ಅಂಡ್ ಆರ್ಡರ್ ಅಷ್ಟೇ ಅಲ್ಲ. ಟ್ವಿಟರ್ ಅಲ್ಲೂ ತುಂಬಾ ಇದಾಯ್ತು ಸರ್. ಟ್ವಿಟರ್ ಅಲ್ಲಿ ಗವರ್ಮೆಂಟ್ ಅಗೇನ್ಸ್ಟ್ ಯಾರಾದ್ರೂ ಪೋಸ್ಟ್ ಮಾಡೋದು ಸೆಡಿಷನ್ ಲಾ ಕೆಳಗಡೆನೆ ಅವರು ಫೈನ್ ತುಂಬಾ ಜನ ಅಂದರ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೆಡಿಷನ್ ಲಾ ಮೇಲೆ. ಓಕೆ, ಸೊ ವಾಟ್ ಕ್ಯಾನ್ ಬಿ ಡನ್? ಇವಾಗ ನಾವು ಗ್ಲೋಬಲ್ ಸಿನಾರಿಯೋ ನೀವೆಲ್ಲ ನೋಡ್ತಾ ಇದ್ದೀರಾ, IR ರಿಲೇಷನ್ಸ್ ಅಲ್ಲಿ ಏನಾಗ್ತಾ ಇದೆ ಬೆಟರ್ ವೆನ್ ಇಟ್ ಕಂಪೇರ್ಸ್ ಟು IR ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಂಡಿಯಾ ಇಸ್ ಅಟ್ ದ ಬೆಟರ್ ಸೈಡ್ ಅಂತ ಹೇಳ್ತೀನಿ. US ಇಸ್ ಆಲ್ಸೋ ಅಟ್ ದ ಬೆಟರ್ ಸೈಡ್ ಅಂತ ಅನ್ಸುತ್ತೆ. ನೋ ಅಲ್ಲಿ ಯಾಕೆ ಬರುತ್ತೆ ಅದು? ಓಕೆ, please see what we'll just see once what is there in this article. ಅದು ಕೇದಾರ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್. ಅದು ನಾನು ಹೇಳಿದಷ್ಟು ಬಂತ. ಆ ಸಮ್ಮರಿ ಬರ್ಕೊಳ್ಳಿ ಸಾಕು ನಿಮ್ ವರ್ಡ್ಸ್ ಅಲ್ಲಿ. ವಿಲ್ ಜಸ್ಟ್ ರೀಡ್ ಔಟ್ ದಿ ಪಾಯಿಂಟ್ಸ್ ಅಷ್ಟೇ, ಬಟ್ ಅದು ಸಮ್ಮರಿ ಬರ್ಕೊಳ್ಳಿ ಸಾಕು.
ಆ ಕೇಸ್ ಆಕ್ಚುಲಿ 1962 ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆಕ್ಚುಲಿ ಅಪ್ಹೆಲ್ಡೆಡ್. ಏನು ವಿಷಯ ಮೇಲೆ ಅದೇ ಯಾವ ಟಾಪಿಕ್ ಮೇಲೆ ವಾಯ್ಸ್ ರೇಸ್ ಮಾಡೋದು ಯಾವ್ದು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಏನಾಯ್ತು ಅಂತನಾ? ಸೊ ಆಕ್ಚುಲಿ ಕೇದಾರ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸಲ್ಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂದ್ರೆ ದೇ ಹ್ಯಾವ್ ಆಕ್ಚುಲಿ ಇವ್ರು ಇದಾರಲ್ಲ, ಸೊ ಬಿಹಾರ್ ಅಲ್ಲಿ ಆಕ್ಚುಲಿ ದ ಪೊಲಿಟಿಷಿಯನ್ ಇಸ್ ದೇರ್ ನೋ, ಅವ್ರಿಗೆ ಆಕ್ಚುಲಿ ಜೈಲಿಗೆ ಕಳ್ಸಿದ್ದಾರೆ. ಓಕೆ, ಗೊತ್ತಾಯ್ತಾ? ಜೈಲಿಗೆ ಕಳ್ಸಿದ್ದಾರೆ. ಜೈಲಿಗೆ ಕಳಿಸ್ಬಿಟ್ಟು ಇದನ್ನ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಮಾಡಿದೆ. ಓಕೆ, ಬರ್ಕೊಳ್ಳಿ, ನಿಮ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ, ಯಾಕಂದ್ರೆ ಥೀಮ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ನ್ಯೂಸ್ ಐಟಮ್ಸ್ ಜಸ್ಟ್ ಐ ವಿಲ್ ರೀಡ್ ಔಟ್. ಕೇದಾರ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಆಯ್ತಾ? Okay, in your own words you write, not news. So this is important for exam. Okay, let's see what is there in the article. Yes, and the decision next hearing ಅಲ್ಲಿ ಇದೆ. Okay, May 10th ಇದೆ hearing. Okay, so it is there. Okay, CJI bench set to hold hearing on May 10th regarding this one. I'll just read out. ನಿಧಾನ ಓದ್ತೀನಿ. Capitalist policies against Kedarnath Singh ಮಾತಾಡಿದ್ರು ಅವಾಗಿದ್ದು. Yes, ಅದಕ್ಕೆ ಹೇಳಿದ್ದು ಪೂರ್ ಪೀಪಲ್ಸ್ ಪರವಾಗಿದ್ರು ಅವರು. He was against capitalistic orders. Okay, freedom of speech violate ಮಾಡಿದ್ರು ಅಂದ್ಬಿಟ್ಟು ಇದು ಮಾಡಿದ್ದಾರೆ. Global freedom of speech violate. Yes. Yes. So 60-year-old constitutional bench judgment validating sedition law led by 3-judge bench headed by Chief Justice of India to pause to examine if petition challenging the colonial provisions should be referred to a larger bench of 5 or 7. Okay, so that is there. The next, in 1962 judgment of Kedarnath versus the state of Bihar declared by the bench of 5-judge Supreme Court upheld section 124A of Indian IPC. Okay, so activities involving incitement of violence, intention or tendency to create public disorder, cause disturbance to public peace. Artha aita? The judicial law laid down by the Supreme Court cannot be countered by numerical inferior bench. ಅಂದ್ರೆ 3 ಜನ 5, okay, ಆಗಲ್ಲ. 5 ಜನ ಇಲ್ಲ 7 ಜನ ಏನಾದ್ರೂ ಬೆಂಚ್ ಇರಬೇಕು ಅಂತ ಅರ್ಥ ಅದರದ್ದು. Okay, the chief justice bench including justice scheduled a hearing on this. ಇದು ಬಿಡಿ, ಇದು the court warned the first we have to determine whether we should sit in a composition of 3, 5 or 7. The same thing is there. Such a large bench, if formed, can directly hear on merits whether sedition should continue or struck down in the light of subsequent developments in the law. Post Kedarnath judgment. Attorney General, who has been asked by the court to assist the capacity of his constitutional office, however, said that there is no need to refer the petition to a larger bench. Kedarnath judgment is last word. So ಅದನ್ನ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಅಟಾರ್ನಿ ಜನರಲ್ ಏನ್ ಹೇಳಿದ್ದಾರೆ ಅಂದ್ರೆ ಅದನ್ನೇನ್ ಲಾರ್ಜರ್ ಬೆಂಚ್ ಆಗಿ ಮಾಡೋಂಥದ್ದೇನು ಅವಶ್ಯಕತೆ ಇಲ್ಲ. ಓಕೆ, ಇಟ್ ಈಸ್ ಓಕೆ 3 ಬೆಂಚ್ ಅಂತ ಹೇಳಿದ್ದಾರೆ, ಬಟ್ ಅದ್ರ ಬಗ್ಗೆ ಇನ್ನ ಡಿಸ್ಕಷನ್ಸ್ ಮುಂದೆ ನಡೆಯುತ್ತೆ. ಓಕೆ, ಸದ್ಯಕ್ಕೆ ಹೋಲ್ಡ್ ಅಲ್ಲಿ ಇದೆ. ಓಕೆ, ಸೊ ಇದು ಅರ್ಥ ಆಯ್ತಾ? ಇದು ದಿಸ್ ಇಸ್ ಹಿಸ್ಟಾರಿಕ್ ಜಡ್ಜ್ಮೆಂಟ್. Let us move on to the next article. ಯಾವ್ದು ಇಂಪಾರ್ಟೆಂಟ್ ಇರಬಹುದು ಇದರಲ್ಲಿ? ಟುಡೇಸ್ ನ್ಯೂಸ್ ಪೇಪರ್. ಇದೇನ್ರಿ ಇದು ಮ್ಯಾಕ್ರಾನ್ ಗಿಕ್ರಾನ್ ಅಂತ ಇದೆ, ಇದೆಲ್ಲಾದ್ರೂ ನೋಡಿದ್ರಾ? ಯೂಸ್ are you people not getting used of these classes? Used ಎಲ್ಲ, but why certain people are actually telling some reasons are escaping. ಅವ್ರಿಗೆ ಬಿಟ್ಟಿದ್ದು. ಓಕೆ, ಮೋದಿ ಮ್ಯಾಕ್ರಾನ್ agrees to work together to expand relations. ಮ್ಯಾಕ್ರಾನ್ ಬಗ್ಗೆ ನಾವು ಮಾಡಿದ್ವಾ? ಫ್ರಾನ್ಸ್ ಅಲ್ಲಿ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ಆಯ್ತು, ಅದ್ರ ಬಗ್ಗೆ ಆರ್ಟಿಕಲ್ ಇದು ಕೊಟ್ಟಿದೆ. ಸೊ ಅಲ್ವಾ? ಸೊ ಅದಿದೆ, ಲಿಂಕೇಜಸ್ ಇದೆ. Yes, actually. So it was actually linked to Modi's actually visit to European countries. Okay, recently actually Modi actually visited to European countries. One such country was France. Already ಹೇಳಿದ್ವಿ. So ಅವ್ರನ್ನ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಮಾತುಕತೆ ಮಾಡಿದ್ದಾರೆ. ಸೊ ಫ್ರೆಂಡ್ ರಿಲೇಷನ್ಸ್ ಟೈ ಅಪ್ಸ್ ನ ಜಾಸ್ತಿ ಸ್ಟ್ರಾಟಜಿಕ್ ಓಪನ್ ಮಾಡಿ ಆರ್ಟಿಕಲ್ ನಾನು ಬರ್ಸಿದ್ದು.
ಯಾವ ಒಂದು ಪಾರ್ಟ್ನರ್ಶಿಪ್ ಇದೆ ನೋಡಿ ಅದಿಲ್ಲಿ. Exactly, I have actually mentioned that partnership there. Strategic partnership for global good ಅಂತ ಬರ್ಸಿದೀನಾ? Strategic partnership. You please see what kind of strategic partnerships are there in the field of defense, in the field of what I have actually discussed that day. ಏನೇ ಡಿಸ್ಕಸ್ ಮಾಡಿದೀವಿ? ಸಿಗ್ತಾ ಸಿಗ್ಲಿಲ್ವಾ? ಓಕೆ, ಇಲ್ಲ ಆಕ್ಚುಲಿ ಯಾವ ಏರಿಯಾಸ್ ಅಲ್ಲಿ ಪಾರ್ಟ್ನರ್ಶಿಪ್ ಸ್ಟ್ರೆಂಥನ್ ಆಗುತ್ತೆ ಅಂತ 1998 ಈಚೆಗೆ 1998 ಇಂದ ಈಚೆಗೆ the strategic partnership between India and France has been strengthened. Nuclear space for the goodwill, okay, andre for the good, for the global good anta concept ಬರ್ಸಿದೀನಿ. Okay, renewables, yes. Okay, so let us actually read what is there. Prime Minister Narendra Modi and French President Macron held extensive discussion on a range of bilateral and pressing global issues, including conflict in Ukraine, which is going on, the situation in Indo-Pacific. This is very important. The situation in Indo-Pacific, okay, Indo-Pacific and terrorism, both are important. Okay, the two leaders agreed on a blueprint to work together in making India-France strategic partnership a force for global good. Strategic partnership yav area dalli anta barsidine avuttu. Okay, yes, Mr. Modi, who arrived okay on his 3-nation European tour one by one. Okay, in a joint statement, India and France underscored andre underlined anta ashte. Okay, in a joint statement, India and France underscored that long-standing armament cooperation is testimony andre ibrudu proof adu anta, is testimony to mutual trust between the two sides. Both sides also agreed to work jointly to increase the mobility of students irbodu, workers irbodu, professionals irbodu, cross border ಅಂದ್ರೆ ನಮ್ಮ ಕಂಟ್ರಿ ಇಂದ ಫ್ರಾನ್ಸ್ ಗೆ ಹೋಗೋ ಸ್ಟೂಡೆಂಟ್ಸ್ ಎಜುಕೇಶನ್ ಮಾಡೋದಕ್ಕೆ, ಕೆಲಸ ಮಾಡಕ್ಕೆ ಹೋಗೋದು, ಲೇಬರರ್ಸ್ ಇರ್ಬೋದು, ಆರ್ ಇಟ್ ಮೇ ಬಿ ಪ್ರೊಫೆಷನಲ್ಸ್ ಆಲ್ಸೋ ಲೈಕ್ ಇಂಜಿನಿಯರ್ಸ್, ಅದ್ರ ಬಗ್ಗೆ ಸ್ಟ್ರೆಂಥನ್ ಮಾಡೋದಕ್ಕೆ. ಓಕೆ, ಸೊ ಅದ್ ಲಾಸ್ಟ್ ಪಾಯಿಂಟ್ ಹೇಳಿದ್ನಲ್ಲ ಅದ್ ಬರ್ಕೊಳ್ಳಿ. ಯಾವ್ದು ಹೇಳಿ? ಮೊಬಿಲಿಟಿ ಆಫ್ ಸ್ಟೂಡೆಂಟ್ಸ್, ವರ್ಕರ್ಸ್ ಅಂಡ್ ಮೊಬಿಲಿಟಿ ಆಫ್ ಸ್ಟೂಡೆಂಟ್ಸ್, ಎಂಟರ್ಪ್ರಿನರ್ಸ್ ಅಂಡ್ ಪ್ರೊಫೆಷನಲ್ಸ್. You add up that point, that's it. Students, graduate, professionals, skilled workers. Graduate, professional, skilled workers. Amele migrants, they also actually had a voice on the issue of migrants. Andre tumba jana olgade barta idare anta, immigrants. Okay, so migrants ಬಗ್ಗೆ ಸ್ವಲ್ಪ actually ಅದ್ರ ಬಗ್ಗೆ ಒಂದು ಸ್ವಲ್ಪ cause of concern indicate ಮಾಡಿದ್ರು. Combating illegal migrants. What you will write? Students, graduates, professionals, skilled workers, or you can also write entrepreneurs. Okay, and second point, to combating illegal migrants. Those points are important. That's it. Completed? Okay. This is also a very important article. Panel notifies a new J&K Assembly constituency. ಓಕೆ, ಏನ್ರಿ ಇದು ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಏನು ಒಂದು ಪ್ರಾಬ್ಲಮ್ ನಡೀತಾ ಇದೆ? ಏನಾದ್ರು ಒಂದು ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ಮೇಲೆ ಇದೆ ಇದು. ಓಕೆ, ಸೊ ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು ಏನಾದ್ರು ಗೊತ್ತಾ ನಿಮ್ಗೆ? ಪಾಲಿಟಿ ಗೊತ್ತಿರುತ್ತೆ, ಬಟ್ ಆದ್ರೂ ಜನರಲ್ ಐಡಿಯಾ ಇದೆಯಾ ಏನು ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ? ಓಕೆ, yes, delimitation commission is regarding the number of ಕಾನ್ಸ್ಟಿಟ್ಯೂಯೆನ್ಸಿ ಇನ್ ದಿ ಸ್ಟೇಟ್. ಓಕೆ, ಯಾವ ಸ್ಟೇಟ್ ಅಲ್ಲಿ ಎಷ್ಟು ಕಾನ್ಸ್ಟಿಟ್ಯೂಯೆನ್ಸಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ. ಓಕೆ, ದ ಬಾಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಒನ್. ಓಕೆ, ವಿ ಆಲ್ಸೋ ಹ್ಯಾವ್ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್. ಆರ್ ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? ಓಕೆ, ಸೊ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ 2019ಕ್ಕಿಂತ ಮುಂಚೆ ಏನಿತ್ತು ಅಂತ ಹೇಳಿದ್ರೆ, ಜಮ್ಮು ಅಂಡ್ ಕಾಶ್ಮೀರ್ ವಾಸ್ ಹ್ಯಾವಿಂಗ್ ಎ ಬೈ ಕ್ಯಾಮರಲ್ ಲೆಜಿಸ್ಲೇಚರ್. ಏನ್ ಬೈ ಕ್ಯಾಮರಲ್ ಲೆಜಿಸ್ಲೇಷನ್ ಅಂದ್ರೆ, ಲೆಜಿಸ್ಲೇಚರ್ ಅಂದ್ರೆ 2 houses, ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್ ಅಂತ. ಆರ್ ಯು ನಾಟ್ ಗೆಟಿಂಗ್? ಸೊ ಕರ್ನಾಟಕದಲ್ಲಿ ಎಷ್ಟಿದೆ? 2 ಹೌಸ್ ಇದೆ. ಸೊ ಡು ಯು ಹ್ಯಾವ್ ಎನಿ ಸ್ಟೇಟ್ಸ್ ವಿಚ್ ಹ್ಯಾವ್ ಓನ್ಲಿ 1 house?
Yes, which are those states which have one house? Adana unicameralism anta heltivi. So which is the state which has only one house? One house entak martare gotta? If the population is less, they will actually do one house. If the population of that state is more, they will go by two houses, lower house and upper house anta. So andre enanತಾರೆ legislative assembly and legislative council anta ಹೇಳ್ತಾರೆ. Upper house na legislative Council. Sir, upper house. very good. Okay, lower house na enanತಾರೆ legislative assembly. Are you not getting? But ಒಂದೇ ಒಂದು ಹೌಸ್ ಇದ್ರೆ ಅದನ್ನ ಏನಂತಾರೆ ಯೂನಿಕ್ಯಾಮರಲಿಸಮ್ ಅಂತ ಹೇಳ್ತಾರೆ. ಬಟ್ ವಾಟ್ ಕೈಂಡ್ ಆಫ್ ಹೌಸ್ ಇಟ್ ಈಸ್ ಆಕ್ಚುಲಿ ಲೆಜಿಸ್ಲೇಟಿವ್ ಹೌಸ್ ಅಂತ ಹೇಳ್ತಾರೆ ಅಷ್ಟೇ. ಅದನ್ನ ಆರ್ ನಾಟ್ ಗೆಟಿಂಗ್ ಅಸೆಂಬ್ಲಿ ಅಂತವ್ರು ಹೇಳ್ತಾರೆ. ಓಕೆ, ಯೂನಿಕ್ಯಾಮರಲಿಸಮ್ ಬೈಕ್ಯಾಮರಲಿಸಮ್ ಬಗ್ಗೆ ಡಿಫರೆನ್ಸ್ ಹೇಳಿ ಕಿರಣ್. ಸರ್ ಯೂನಿಕ್ಯಾಮರಲಿಸಮ್ ಸ್ಟೇಟ್ಸ್ ವಿಚ್ ಹ್ಯಾವ್ ಒನ್ ಹೌಸ್. ಓಕೆ, ಬೈಕ್ಯಾಮರಲಿಸಮ್ ಅಂದ್ರೆ ಸ್ಟೇಟ್ಸ್ ವಿಚ್ ಹ್ಯಾವ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. very good. Okay, so what has happened means this Jammu and Kashmir, it was actually having a bicameralism setup, but recently actually it has converted into unicameralism. Okay, so unicameralism bere states ಇದೆ. Which are the states which have unicameralism anta ಹೇಳಿದ್ರೆ I will just mention Denmark. Andre which are the country which is having unicameralism? Andre Denmark is having, Sweden is having, Finland is having, Israel is having. Okay, even the New Zealand is having unicameralism. US very good. Okay, countries ಹೇಳ್ತೀನಿ. ಡಿಲಿಮಿಟೇಷನ್ ಕಮಿಷನ್ ಡಿಕ್ಟೇಷನ್ಸ್ ಬೇಕಾ? ಅರ್ಥ ಇದ್ರೆ ಸಾಕು. ಡಿಲಿಮಿಟೇಷನ್ ಕಮಿಷನ್ ವಿಸ್ತಾರವಾಗಿ ಓದ್ತಿರೋ ಪಾಲಿಟಿಲಿ. ಓಕೆ, ಡಿಲಿಮಿಟೇಷನ್ ಕಮಿಷನ್ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಸಾಕು. ಬರ್ತಾ ಅರ್ಥ ಆಗುತ್ತೆ. ಡಿಲಿಮಿಟೇಷನ್ ಕಮಿಷನ್ ವೈಟ್ ಇಸ್ ದೇರ್ ಅಂದ್ರೆ ಟು ಆಕ್ಚುಲಿ ಡಿಸೈಡ್ ದ ನಂಬರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇನ್ ದಿ ಸ್ಟೇಟ್ಸ್. ಎಷ್ಟಿರ್ಬೇಕು ಅಂತ. ಅಂಡ್ ಇಟ್ ಈಸ್ ಆಕ್ಚುಲಿ ಇಟ್ ಈಸ್ ಅನ್ ಆರ್ಡರ್, ಇಟ್ ಕೆನಾಟ್ ಬಿ ಚೇಂಜ್ಡ್ ಬೈ ದಿ ಸ್ಟೇಟ್ಸ್. ಓಕೆ, ಅದು ಡಿಲಿಮಿಟೇಷನ್ ಕಮಿಷನ್. ಡಿಲಿಮಿಟೇಷನ್ ಮೀನಿಂಗ್ ಬರ್ಕೊಳ್ಳಿ ಸಾಕು. ಹೋಗ್ತಾ ಕಂಟ್ರೀಸ್ ಹೇಳ್ತೀನಿ. ಯೂನಿಕ್ಯಾಮರಲಿಸಮ್ ಕಂಟ್ರೀಸ್ ಬರ್ಕೊಳ್ಳಿ. ಡೆನ್ಮಾರ್ಕ್, ಸ್ವೀಡನ್, ಫಿನ್ಲ್ಯಾಂಡ್, ಇಸ್ರೇಲ್, ನ್ಯೂಜಿಲ್ಯಾಂಡ್. Okay, so actually please write some points regarding this one. The Legislative Assembly of Jammu and Kashmir was dissolved by the government on the Legislative Assembly of Jammu and Kashmir was dissolved by government on 21 November 2018. They don't. Okay, the Legislative Assembly of Jammu and Kashmir was dissolved by government on 21st November 2018. Second point, prior to 2019, the state of Jammu and Kashmir had a bicameral legislature. Prior to 2019, the state of Jammu and Kashmir had bicameral legislature with the legislative assembly in bracket lower house, bicameral legislature with the legislative assembly in bracket lower house, and a legislative council in bracket upper house, and a legislative council in bracket upper house. Next point, the Jammu and Kashmir Reorganization Act, ಈ ರೀತಿ ಬರೋದ್ರೆ ಏನಾಗುತ್ತೆ ಗೊತ್ತಾ? ಪೇಜ್ ಕೂಡಿ ಎಕ್ಸಾಮ್ ಅಲ್ಲಿ ಟು ಹ್ಯಾಬಿಟ್ ಆಗ್ಬಿಡುತ್ತೆ. ಆನ್ಸರ್ ರೈಟಿಂಗ್ ಮಾಡ್ಬೇಕಾದ್ರೆ ಶುಡ್ ಬಿ ವೆರಿ. ಹೌದಾ? ಓಕೆ, ಅಲ್ಲ ದಿನ ನೋಡ್ತಾ ಇದ್ದೀನಿ. ವಿಲ್ ಬಿ ರೈಟಿಂಗ್ ವೆರಿ ಸ್ಮಾಲ್. ನೋ, ಓಕೆ, ಅದು ಏನ್ ಗೊತ್ತಾ, ನೀವು ಆಕ್ಚುಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಬರೀತಿರ್ತಿರಲ್ಲ, ಅರೌಂಡ್ ಯು ಹ್ಯಾವ್ ಟು ಆಕ್ಚುಲಿ ಫಿಕ್ಸ್ ಎಷ್ಟು ಇದು. ಸೊ ಆ ತರದೇ ಫಾರ್ಮೆಟ್ ಬರ್ಕೊಂಡು ಹೋಗಿ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೇಜ್ ಉಳಿಸೋದಕ್ಕೆ ಅಂತಲ್ಲ, ದರ್ ಹ್ಯಾಬಿಟ್ ಈಸ್ ಆಕ್ಚುಲಿ ರೈಟಿಂಗ್ ವೆರಿ ಸ್ಮಾಲ್ ಥಿಂಗ್ಸ್. ಓಕೆ, ಅದೇನಾಗುತ್ತೆ ಆನ್ಸರ್ ರೈಟಿಂಗ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಅದಾಗುತ್ತಾಗಲ್ವೋ? ಆಗುತ್ತೆ. ಹ್ಯಾಂಡ್ ರೈಟಿಂಗ್ ಆಸ್ ವೆಲ್ ಆಸ್ ದಟ್ ಅಫೆಕ್ಟ್ಸ್ ಲಿಟಲ್ ಬಿಟ್. ಓಕೆ, ಸೊ ವೇರ್ ವಿ the Jammu and Kashmir Reorganization Act passed by Parliament in India in August 2019, replaced it with in August 2019, replaced it with
unicameral legislature. Replaced it with unicameral legislature. While also reorganizing state into UT, Union Territory. While also reorganizing state into UT, Union Territory. Okay. ಸರ್ ನಂತರ JNK ಸ್ಟೇಟ್ ಸ್ವಲ್ಪ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದಾರೆ. ಇಲ್ಲ, depending upon the population only they have decided. Okay, so Jammu and Kashmir, let us see what is there. So 43 seats, Kashmir 47 ಇದ್ದು ಏನಂತ ಕೇಳಿದಾನೆ ಅಂತ ಹೇಳಿದ್ರೆ ಮುಂಚೆ 90 seats ಇತ್ತಂತೆ. Okay, so they have actually reduced it to 83 something. Okay, we will see in the article. The Jammu and Kashmir Delimitation Commission notified the new boundaries, names, number of assembly constituency in Jammu and Kashmir, paying way to first ever assembly elections in Union Territory that was in 2019. Okay, ಕಾಣಿಸ್ತಾ ಇದೆಯಾ ಅದು? ಇಲ್ಲ ದೊಡ್ಡದು ಮಾಡ್ಲಾ? No, it's okay. While not mentioned in its order, Delimitation Commission said in a statement that it had recommended to the center to nominate at least 2 Kashmiri migrants to the legislature who would have the same power as nominated member. Eradu Kashmiri members na actually they have to nominate ante. Okay, so consider giving some representation to the persons displayed from POK. Okay, the source said it was proposal at the center to take a call on it. A day before it was termed as end, the commission chaired by the Justice and Chief Election Commissioner met to finalize the order. Okay, the delimitation was carried out based on 2011 census. But generally ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ delimitation ಮಾಡ್ಬೇಕಾದ್ರೆ 2001 census ಮೇಲೆ ಹೋಗ್ತಾ ಇದ್ರು. ಈ ಕೇಸಲ್ಲಿ they have taken 2011 census, population census ಅಲ್ವಾ, ಅದನ್ನ ತಗೊಂಡ್ಬಿಟ್ಟು ಅದ್ರ ಮೇಲೆ ಮಾಡಿರೋದು. Where were we? Okay, the delimitation was carried out based on 2011 census and other consideration like geographical features. The new assembly, this is important here, the new assembly would have 90 seats, 47 from Kashmir, 43 from Jammu, an increase in earlier estitu 83 iತ್ತು. ಈ figures are important, ಸ್ವಲ್ಪ ಬರ್ಕೊಳ್ಳಿ. So 83 with 6 additionals. Okay, so Jammu and Kashmir with 6 additional seats being in Jammu and 1 in Kashmir. 83ರಲ್ಲಿ 6 ಜಮ್ಮು ಕೊಟ್ಟಿದ್ದಾರೆ, 1 ಕಾಶ್ಮೀರಿ ಕೊಟ್ಟಿದ್ದಾರೆ. ಫಸ್ಟ್ 83 ಇತ್ತಲ್ಲ, ಇವಾಗ 90 ಆಗಿದೆ. 6 ಯಾವ್ದು ಕೊಟ್ಟಿದ್ದಾರೆ? ಜಮ್ಮುಗೆ. 1 ಯಾವ್ದು ಕೊಟ್ಟಿದ್ದಾರೆ? ಕಾಶ್ಮೀರ್ಗೆ. In the first 9 seats was reserved for scheduled tribes, 6 in Jammu. ಇದು ಬರ್ಕೊಳ್ಳಿ, the last sentences are very important. The last paragraph is very important, that's it. In the first 9 seats were reserved for scheduled tribes, 6 in Jammu region and 3 in Kashmir Valley. That's it. Okay, so ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಪೇಜ್ ಅಲ್ಲಿ ಆಮೇಲೆ ಸಬ್ಸಿಕ್ವೆಂಟ್ ಪೇಜಸ್ ಅಲ್ಲಿ ಆರ್ಟಿಕಲ್ಸ್ ಬರುತ್ತಲ್ಲ, ಆರ್ಟಿಕಲ್ಸ್ ಎನಿಹೌ ಇಫ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಟ್ ವಿಲ್ ಆಕ್ಚುಲಿ ಅಪಿಯರ್ ಇನ್ ದಿ ಎಡಿಟೋರಿಯಲ್ ಪೇಜಸ್. ಬರ್ಕೊಂಡ್ರಾ? ಕಂಪ್ಲೀಟೆಡ್. Okay, so the articles in first page as well as subsequent pages, if it is important, regularly if it is important, it is coming, it will actually appear in the editorial pages also. So no need to actually study in depth the article. Okay, so Mewani 9 others get to jail term within Bada. 4 terrorists suspected held in Haryana, explosive seized Bada idu. ಏನೇನ್ ಹೇಳಿದ್ರು, ವಾಟ್ ಕೈಂಡ್ ಆಫ್ ನ್ಯೂಸ್ ಐಟಮ್ ಶುಡ್ ಬಿ ರೆಡ್ ಅಂತ ನಿಮಗೆ ಗೊತ್ತಾಗಿದೆ. ನೆನ್ನೆ ಕ್ಲಾಸ್ ಅಲ್ಲಿ ಹೌ ದ ನ್ಯೂಸ್ ಪೇಪರ್ ಶುಡ್ ಬಿ ರೆಡ್ ಅಂತ. ಸೊ ವಾಟ್ ಆಲ್ ದ ಪಾಯಿಂಟ್ಸ್ ವೇರ್ ಡಿಸ್ಕಸ್ಡ್, ಸೊ ಐ ಶುಡ್ ನೋ, ಸೊ ದಟ್ ನಿಮ್ಗೆ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಯಾವ್ದು ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಅಂದ್ರೆ
ದೆನ್ ಎಕ್ಸ್ಪೋರ್ಟ್ ಜಾಸ್ತಿ ಆಮೇಲೆ ಫಸ್ಟ್ ಪ್ಲೇಸ್ ದಟ್ ಈಸ್ ದಟ್ ಪ್ಲೇಸಸ್ ಕೇಳ್ತಾ ಇದ್ರು ಮುಂಚೆ, ಇವಾಗ ಕೇಳ್ತಾ ಇಲ್ಲ. ಸೊ ದೇ ಆರ್ ಆಸ್ಕಿಂಗ್ ಪ್ಲೇಸಸ್ ಅಂದ್ರೆ ಫಸ್ಟ್ ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್, ನಾಟ್ ದೇ ಆರ್ ನಾಟ್ ಗೋಯಿಂಗ್ ಥರ್ಡ್ ಆಲ್ಸೋ, ಫ್ರಮ್ ಲಾಸ್ಟ್ ಸೆಕೆಂಡ್ ಪ್ಲೇಸ್, ಫ್ರಮ್ ಫಸ್ಟ್ ಸೆಕೆಂಡ್ ಪ್ಲೇಸ್, ಈ ತರ ಕೇಳ್ತಾ ಇದ್ರು. ಎಸ್ ದಟ್ ವಾಸ್ ಆಸ್ಕಿಂಗ್, ಬಟ್ ನೌ ಡೇಸ್ ದೇ ಆರ್ ನಾಟ್ ಗೋಯಿಂಗ್ ಬೈ ದಟ್. ನೆಕ್ಸ್ಟ್ ಎನ್ವೈರನ್ಮೆಂಟ್ ಜೋಗ್ ಫಾಲ್ಸ್ ಪ್ರಾಜೆಕ್ಟ್ ಅಲ್ಲಿ ಅದು ಯಾವ ಇದ್ರಲ್ಲಿ ಮಿನಿಸ್ಟ್ರಿ ಬರುತ್ತೆ ಮತ್ತೆ ಅದಕ್ಕೆ ಯಾರು ದಟ್ ಈಸ್ ಇಂಪಾರ್ಟೆಂಟ್, ಇನ್ ವಿಚ್ ಮಿನಿಸ್ಟ್ರಿ ಇಟ್ ಅಂಡರ್ ಕಮ್ಸ್. ಓಕೆ, ಇದೆ ಸ್ಯಾಂಕ್ಚುರಿ ಇದೆ, ಅದರದ್ದು ವರ್ಲ್ಡ್ ಹೆರಿಟೇಜ್ ಸಿಗ್ನಿಫಿಕೆನ್ಸ್ ವೆರಿ ಗುಡ್, ದಟ್ ಈಸ್ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಬಂದಾರಲ್ಲಿ ಬಂದಿದೆ ಯಾವ್ದಾರ ಆರ್ಟಿಕಲ್ಸ್ ಏನೇನು ರೆಫರ್ ಮಾಡ್ತಾರೆ. ವೆರಿ ಗುಡ್, ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ರಾಜೀವ್ ಗಾಂಧಿ ಅಸೋಸಿಯೇಷನ್ ವಿಕ್ಟಿಮ್ ಇದಾರ ಅವರಿಗೆ ಡೆತ್ ಸೆಂಟೆನ್ಸ್ ಕ್ಯಾಪಿಟಲ್ ಪನಿಷ್ಮೆಂಟ್ ನ ರಿಡ್ಯೂಸ್ ಮಾಡಕ್ಕೆ ಗವರ್ನರ್ ಗೆ ಅಪ್ರೋಚ್ ಮಾಡಿದ್ರು. ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅದು ಹಳೇದು ಬಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅದ್ರ ಬಗ್ಗೆ ನೆಕ್ಸ್ಟ್ S400 F35 ವಿ ನೋ ದಟ್. ನೆಕ್ಸ್ಟ್ ಬ್ಲೂ ಮೂವ್ಮೆಂಟ್ ಲೆವೆಲ್ ಎಕ್ಸರ್ಸೈಸ್ ಆಮೇಲೆ ಹೀಟ್ ವೇವ್ಸ್ AC ಆಗ್ತಾ ಇದೆ, ಹೀಟ್ ವೇವ್ಸ್ ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಹೀಟ್ ವೇವ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ಆರ್ಟಿಕಲ್ ಇದೆ ಇವತ್ತು. ಓಕೆ, ನೆಕ್ಸ್ಟ್ ಅಂದ್ರೆ ಏನೋ ಅದು ಎಷ್ಟು ಕಾಸ್ ಅದೇ ಹೀಟ್ ವೇವ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ ಅಂಡ್ ಅದ್ರ ಮೂಲಕ ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಇದೆ. ಫ್ಯಾಕ್ಚುಯಲ್ಸ್ ಆರ್ ಇಂಪಾರ್ಟೆಂಟ್. ನಾನು ಇವಾಗ ಹೇಳಿದ್ನಲ್ಲ ಯಾವ ಮಿನಿಸ್ಟ್ರಿ ಇಂಪಾರ್ಟೆಂಟ್, ಆಮೇಲೆ ಯಾವ ಸ್ಪೀಸೀಸ್ ಎನ್ವೈರನ್ಮೆಂಟ್ ಅಲ್ಲಿ. ಓಕೆ, ದೇ ಆರ್ ಇಂಪಾರ್ಟೆಂಟ್. ಹೌ ಮಚ್ ಡಿಗ್ರಿ ಇಫ್ ಇಟ್ ಕ್ರಾಸಸ್ ಹೀಟ್ ವೇವ್ಸ್ ಆಗುತ್ತೆ ನೋ. ಆಮೇಲೆ ಇಂಡಿಯಾ ಡೆನ್ಮಾರ್ಕ್ ಮತ್ತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಎಸ್, ದಟ್ ಈಸ್ ಇಂಪಾರ್ಟೆಂಟ್. ಹೈಡ್ರೋಜನ್ ಅಂಡ್ ರಿನ್ಯೂಯಬಲ್ ಎನರ್ಜಿ ಅದು ಹೇಳಿದ್ ಮಾಡಿದೀವಿ. ನೆಕ್ಸ್ಟ್ ಆಮೇಲೆ ಎಸ್ಎನ್ಎಲ್ ಮೋರ್ ಏಡ್ಸ್ ಟು ಶ್ರೀಲಂಕಾ. ಶ್ರೀಲಂಕಾಗೆ ಜಾಸ್ತಿ ಏಡ್ಸ್ ಕೊಡ್ತಾ ಇದೆ ಯಾಕೆ? Okay, so let's actually move on. So for terror idayitu, the next article we will actually go to the editorial part. School dress is in the crosshair. So idu general discussion ide, somewhat important. Idradu actually author idra ಬಗ್ಗೆ ಸ್ವಲ್ಪ concern express ಮಾಡ್ತಾರೆ. ಏನಾದರೂ ಗೆಸ್ ಇದ್ರು ಯಾವ್ದು ಇರಬಹುದು? ಇದು ಸ್ಕೂಲ್ ಡ್ರೆಸ್ is in crosshair. ಏನ್ರಿ ಇದು? ಏನಾದರೂ ಗೆಸ್ ಇದೆಯಾ ನಿಮ್ಗೆ? ಹಿಜಾಬ್ ಅಂತಾನೆ ಅಲ್ಲ, ಬಟ್ ಹಿಜಾಬ್ ಆಗಿದ್ದಕ್ಕೆ ಇದು ಬರ್ದಿರೋದು, ಹಿಜಾಬ್ ಕೇಸ್ ಆಗಿದ್ದಕ್ಕೆ ಇದು ಬರ್ದಿರೋದು. ಬಟ್ ಏನಿರ್ಬೋದು? ವಾಟ್ ಕೈಂಡ್ ಆಫ್ ಡಿಸ್ಕಷನ್ ಮೈಟ್ ಬಿ ದೇರ್ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ? ಯೂನಿಫಾರ್ಮ್ ಅಬಾಲಿಷ್. ಆಥರ್ ಏನಂತಾರೆ ಗೊತ್ತಾ ಇನ್ ದಿಸ್ ಆರ್ಟಿಕಲ್? ಕ್ರಕ್ಸ್ ಹೇಳ್ತೀನಿ ನೋಡಿ ಈ ಆರ್ಟಿಕಲ್ದು. ಇನ್ ದಿಸ್ ಆರ್ಟಿಕಲ್ ದಿ ಆಥರ್ ಇಸ್ ಟೆಲಿಂಗ್ ದಟ್ ದೇರ್ ಶುಡ್ ಬಿ ಎ ಫ್ರೀಡಮ್ ಟು ವೇರ್ ಎನಿ ಕೈಂಡ್ ಆಫ್ ಡ್ರೆಸ್ ಟು ದಿ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಅದನ್ನ ಆಥರ್ ಇದರಲ್ಲಿ ಪ್ರಮೋಟ್ ಮಾಡ್ತಾ ಇರೋದು. ಓಕೆ, ಸೊ ವಾಟ್ ಹಿ ಇಸ್ ಟೆಲಿಂಗ್ ಅಂದ್ರೆ ಆಥರ್ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಡ್ಮಿಷನ್ ಟಿಕೆಟ್ ಕೊಡ್ತಿರೋ ಕೊಡಲ್ವೋ? ಕೊಡ್ತೀರಾ ತಾನೆ ಅಡ್ಮಿಷನ್ ಟಿಕೆಟ್. ಸೊ ಅಡ್ಮಿಷನ್ ಟಿಕೆಟ್ ಕೊಟ್ಮೇಲೆ ಅವ್ರ ಐಡೆಂಟಿಟಿ ಅಲ್ಲಿ ಗೊತ್ತಾಯ್ತಲ್ವಾ? ನೀವು ಸ್ಕೂಲ್ ಯೂನಿಫಾರ್ಮ್ ಹಾಕ್ಬಿಟ್ಟು ಐಡೆಂಟಿಫೈ ಯಾಕೆ ಮಾಡ್ಬೇಕು? ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ನಾನು ನಿಮಗೆ ಜನರಲಿ ಕ್ವಶನಿಂಗ್ ಮೈಂಡ್ ತರ ಕೇಳ್ತಾ ಇದ್ದೀನಿ. ಹೌದು, ಇದೊಂದು ಪಾಯಿಂಟ್ ಕರೆಕ್ಟ್. ಸ್ಕೂಲ್ ನಲ್ಲಿ ಆಕ್ಚುಲಿ ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದಕ್ಕೆ, ಭೇದ ಭಾವ ಆಗ್ಬಾರ್ದು ಅನ್ನೋದಕ್ಕೆ ಒಂದು ಯೂನಿಫಾರ್ಮ್ ಅನ್ನೋದ ಒಂದು ಕಾನ್ಸೆಪ್ಟ್ ಇದೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನು ಆಥರ್ ಡಿಸ್ಕಸ್ ಮಾಡ್ತಾರೆ, ಯಾಕಂದ್ರೆ ಓದ್ತೀವಿ ಹೋಗ್ತಾ ಹೋಗ್ತಾ ಇದನ್ನು ಡಿಸ್ಕಸ್ ಮಾಡ್ತಾರೆ. ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್. ಪ್ರೈವೇಟ್ಗೆ ಆಗಲ್ವಾ? ಆಗಲ್ಲ ಸರ್, ಎಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಹೋಗೋರು ಎಕನಾಮಿಕಲಿ ಸ್ಟೇಬಲ್ ಇರ್ತಾರೆ. ಬಟ್ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಗವರ್ಮೆಂಟ್ ಕಂಡಕ್ಟ್ ನ ಫಾಲೋ ಮಾಡಬೇಕು ಅನ್ನೋದಿರುತ್ತೆ. ಬಿಕಾಸ್ ಕೋಡ್ ಆಫ್ ಕಂಡಕ್ಟ್ ಯೂನಿಫಾರ್ಮ್ ಸ್ಕೂಲ್ ಅಲ್ಲಿ ಫಾಲೋ ಮಾಡಿ ಅಂತ ಯಾವ ಒಂದು ಲಾಲು ಬರ್ದಿಲ್ಲ. ಇಲ್ಲಿ ಆಥರ್ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಕ್ರೈಟೀರಿಯಾಸ್ ಇದೆ. ಹೇಗೆ ಅಂತ ಹೇಳಿದ್ರೆ ಇದನ್ನ ಆಕ್ಚುಲಿ ತಂದಿದ್ದು ಬ್ರಿಟಿಷ್ ಅವರು ಅಂತಾನು ಹೇಳ್ತಾರೆ. ಕೊಲೋನಿಯಲ್ ರೂಲ್ಸ್ ಆ ಕಡೆಯಿಂದ ಬಂದಿದ್ದು ಅಂತಾನು ಹೇಳ್ತಾರೆ. ಫಸ್ಟ್ ಏನಾಗ್ತಾ ಇತ್ತು ಹೇಳಿ, ಆಮೇಲೆ ಹೇಳಿರಂತೆ ಹೇಳಿ. ಸೊ ಏನಂತ ಹೇಳಿದ್ರೆ ಫಸ್ಟ್ ಏನಾಗ್ತಿತ್ತು ಅಂತ ಹೇಳಿದ್ರೆ ದೇರ್ ವರ್ ಆಕ್ಚುಲಿ ಇಂಡಿಪೆಂಡೆನ್ಸ್ ಟು ವೇರ್ ಎನಿ ಕೈಂಡ್ ಆಫ್ ಡ್ರೆಸ್ ಟು ದಿ ಸ್ಕೂಲ್ಸ್ ಅಂತ ಇತ್ತು. ಸೊ ಒನ್ಸ್ ದಿ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಬಂತು, ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಅಂದ್ರೆ ಗೊತ್ತಲ್ವಾ? ಸೊ ಬ್ಯೂರೋಕ್ರಾಟಿಕ್ ಸ್ಟ್ರಕ್ಚರ್ ಒಂದ್ಸತಿ ಬಂದ್ಮೇಲೆ ಇಂಡಿಯಾದಲ್ಲಿ ಸ್ಲೋಲಿ ಸ್ಕೂಲ್ ಯೂನಿಫಾರ್ಮ್ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಸೊ ಸ್ಕೂಲ್ ಯೂನಿಫಾರ್ಮ್ ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆದ್ಮೇಲೆ ಇಟ್ ವಾಸ್ ವೆರಿ ಮಚ್ ಲೆಸ್ ಇನ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಬಟ್ ಹೋಗ್ತಾ ಹೋಗ್ತಾ ಪ್ರೈವೇಟ್ ಸ್ಕೂಲ್ಸ್ ಓಪನ್ ಆಯ್ತಲ್ಲ, ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಇಲ್ಲ. ಮೊದ್ಲು ಹೇಗಿತ್ತು ಅಂತ ಸ್ಕೂಲ್ಸ್ ಅಲ್ಲಿ ಎನಿ ಕೈಂಡ್ ಆಫ್ ಕಲರ್ ಡ್ರೆಸ್ ಎಲ್ಲ ಇನ್ಕ್ಲೂಡೆಡ್ ಇತ್ತು. ಬಟ್ ಓನ್ಲಿ ಆನ್ ಸೆರೆಮನೀಸ್, ಯಾವ್ದೋ ಒಂದು ಫೆಸ್ಟಿವಲ್ ಇದೆ, ಆಮೇಲೆ ಯಾವ್ದೋ ಒಂದು ಕಾಲೇಜ್
ಫೆಸ್ಟ್ ಇದೆ, ಸೊ ಅವಾಗ ಏನ್ ಮಾಡ್ತಾ ಇದ್ರು, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ರು ಕೆಲವು ಅಕೇಶನ್ಸ್ ಮಾತ್ರ. ಬಟ್ ಅದು ಉಲ್ಟಾ ಆಗ್ಬಿಡ್ತು. ಏನ್ ಪ್ರೈವೇಟ್ ಸ್ಕೂಲ್ಸ್ ಆಮೇಲೆ ತುಂಬಾ ಜಾಸ್ತಿ ಪ್ರೈವೇಟ್ ಸ್ಕೂಲ್ಸ್ ಓಪನ್ ಆಯ್ತು ಇಂಡಿಯಾದಲ್ಲಿ. ಮೆನಿ ಪ್ರೈವೇಟ್ ಸ್ಕೂಲ್ಸ್ ವೇರ್ ಓಪನ್ ಅಂಡ್ ದೇ ಆಕ್ಚುಲಿ ಡಿಮಾಂಡೆಡ್ ಟು ವೇರ್ ದಿಸ್ ಕೈಂಡ್ ಆಫ್ ಯೂನಿಫಾರ್ಮ್ ಡೈಲಿ ಆಸ್ ಎ ಡಿಸಿಪ್ಲಿನರಿ ಮ್ಯಾಟರ್. ಓಕೆ, ಸೊ ಆಮೇಲೆ ಈ ತರದೊಂದು ಯೂನಿಫಾರ್ಮ್ ಹಾಕೋದು ಎಂತಕ್ಕೆ ಒಂಥರ ಕ್ರೇಜ್ ಆಗಿದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಫೆಸ್ಟ್ ನಡೀತು ಅಂತ ಅನ್ಕೊಳ್ಳಿ, ಒಂದ್ ನಿಮಿಷ, ಯಾವ್ದಾದ್ರು ಒಂದು ಫೆಸ್ಟ್ ನಡೀತು ಅಂತ ಅನ್ಕೊಳ್ಳಿ, ಆ ಫೆಸ್ಟ್ ಅಲ್ಲಿ ಆಲ್ ದ ಕಾಲೇಜಸ್ ವಿಲ್ ಗ್ಯಾದರ್ ಇನ್ ದಟ್ ಒಂದು ಹೈಸ್ಕೂಲ್ ಫೀಲ್ಡ್, ಇಲ್ಲ ಒಂದು ಸ್ಟೇಡಿಯಂ. ಆ ಸ್ಟೇಡಿಯಂ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಏನೋ ಆಯ್ತು, ಇಂಡಿಪೆಂಡೆನ್ಸ್ ಡೇಗೆ ಪೆರೇಡ್ ಆಗುತ್ತೆ ಗೊತ್ತಾ, ಸೊ ಪೆರೇಡ್ಗೆ ಆ ಸ್ಕೂಲ್ ಅವರು ಹಂಗೆ ಐಡೆಂಟಿಫೈ ಮಾಡೋದು, ಸ್ಕೂಲ್ ಯೂನಿಫಾರ್ಮ್ ನೋಡ್ಬಿಟ್ಟು ನಮ್ಮ ಮಕ್ಕಳಲ್ಲಿ ಅಂತ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೋಸ್ಕರ ಇತ್ತು. ಬಟ್ ಬರ್ತಾ ಬರ್ತಾ ಏನಾಯ್ತು, ದಿಸ್ ಹ್ಯಾಸ್ ಬಿಕಮ್ ಎ ನಾರ್ಮ್ ಅಂಡ್ disciplinary matter in schools. So private institutions were the people who actually introduced this one in a regular manner. ಬಟ್ ಇದ್ರದ್ದು ಬೇರೆ ಬೇರೆ ಆಂಗಲ್ಸ್ ಇದೆ, ಬಿಸ್ನೆಸ್ ಪರ್ಪಸ್ ಇದೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲಿಗೆ ಒಬ್ಬ ಮಗು ಒಂದು ಸ್ಕೂಲಿಗೆ ಸೇರಿದ್ರೆ ಅಲ್ಲಿ ಡಿಸೈಡ್ ಮಾಡ್ಬಿಡ್ತಾರೆ ಹಿ ಹ್ಯಾಸ್ ಟು ವೇರ್ ದಿಸ್ ಕೈಂಡ್ ಆಫ್ ಡ್ರೆಸ್ ಅಂತ. ಸೊ ಅದು ಆಕ್ಚುಲಿ ಕ್ಲಾತ್ ಬಿಸ್ನೆಸ್ ಆಯ್ತಲ್ವಾ ಅದು. ಓಕೆ, ಸಮ್ ಪರ್ಸೆಂಟೇಜ್ ಬರುತ್ತೆ ಸ್ಕೂಲ್ಸ್ಗೆ. ಓಕೆ, ಇಫ್ ದೇ ಆಕ್ಚುಲಿ ಸೆಂಡ್ ದ ಸ್ಟೂಡೆಂಟ್ಸ್ ಟು ಗೋ ಟು ದ ಸೇಮ್ ಶಾಪ್ಸ್, ಪರ್ಸೆಂಟೇಜ್ ಬರ್ಬೋದು, ನಮ್ಗೆ ಹೇಳ್ತಾರೆ ಐ ಆರ್ ನಾಟ್ ಗೆಟಿಂಗ್. ಸೊ ಆ ತರದ ಸ್ಕೂಲ್ಸ್, ಯಾಕಂದ್ರೆ ಸ್ಕೂಲು, ಟೈ, ಬೆಲ್ಟ್, ಹೌ ಮಚ್ ಇಟ್ ವಿಲ್ ಬಿ, ಶೂಸ್. ಓಕೆ, ಒಂದೊಂದು ವರ್ಷಕ್ಕೆ ಚೇಂಜ್ ಮಾಡ್ಬೇಕು, 2 ವರ್ಷಕ್ಕೆ ಚೇಂಜ್ ಮಾಡ್ಬೇಕು, 1 ವರ್ಷಕ್ಕೆ 4-5 ಜೊತೆ ಹೊಲಿಸ್ಬೇಕು. ಇಟ್ ವಿಲ್ ಬಿ ಲೈಕ್ ದಟ್ ಅಲ್ವಾ. ಸಿ ವಾಟ್ ಥಿಂಗ್ಸ್. ಸೊ ಇದು so these things are going on. ಆಮೇಲೆ the author also takes the case which happened in ಇದು ಎಲ್ಲಿ ಕರ್ನಾಟಕದಲ್ಲಿ. So he actually criticizes the issue what happened. Okay, he tells that instead of actually concentrating on quality issues in the education, you people are actually politicizing the issues ಅಂತ ಹೇಳ್ತಾ ಇದ್ದಾರೆ. Okay, politicizing the issues ಅಂತ ಹೇಳ್ತಾ ಇದ್ದಾರೆ. So these are the things which are there. So ಹೋಗ್ತಾ ಬೇರೆ ಬೇರೆ ಪಾಯಿಂಟ್ಸ್ ಬಂದ್ರೆ ಡಿಸ್ಕಸ್. ಯಾರಿಗೆ ಹೆಂಗೆ ಹೇಗೆ ಅದು ಆಕ್ಚುಲಿ ಸ್ಕೂಲ್ಸ್, ಅದು ಚೈನ್ ಆಫ್ ಸ್ಕೂಲ್ಸ್ ಇದ್ರೆ, ಈ ನಡುವೆ ಚೈನ್ ಆಫ್ ಸ್ಕೂಲ್ಸ್ ಬರ್ತಾ ಇದೆ. ಅದೆಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು ಯೋಚನೆ ಮಾಡ್ಬೇಕಾಗಿದೆ. ಚೈನ್ ಆಫ್ ಸ್ಕೂಲ್ಸ್ ಗೊತ್ತಲ್ವಾ. ಸೊ ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ, ಅದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದ್ರೆ ಅದು ಚೈನ್ ಆಫ್ ಸ್ಕೂಲ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದೇ ಬ್ರ್ಯಾಂಡ್ ಮೇಲೆ ಸ್ಕೂಲ್ಗಳು ತೆಗೆಯೋದು. ಓಕೆ, ಸೊ ಬರೀ ಸ್ಕೂಲಿಂಗ್ ಅಂತ ಲಿಮಿಟ್ ಆಗ್ತಾ ಇಲ್ಲ ಸರ್. ಇವಾಗ ಯಾವುದೇ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರ ಯೂನಿಫಾರ್ಮ್ ಹಾಕ್ಲೇಬೇಕು. that is different police that is different. They have some kind of responsibility. ಇರ್ಲೇಬೇಕಲ್ವಾ ಸರ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಲೇಬೇಕು. ಏನಂತ ಹೇಳಿದ್ರೆ, ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಅಲ್ಲಿ ಕ್ಲಾಸಿಗೆ ಹೋಗ್ತಲ್ಲ, ದೇ ಆರ್ ಗೋಯಿಂಗ್ ಫಾರ್ ವರ್ಕ್. ಅವರು ಈ ಆರ್ಟಿಕಲ್ ಅಲ್ಲಿ ಆತರ ಏನ್ ಹೇಳ್ತಾರೆ ಅಂದ್ರೆ, ಪ್ರಿನ್ಸಿಪಲ್ ಅಂಡ್ ಟೀಚರ್ಸ್ ನು ತಗೊಂತಾರೆ. ಜನರಲಿ ಆತರ ಮಾಡ್ತಾರ, ಅದನ್ನು ಡಿಸ್ಕಸ್ ಮಾಡ್ತಾರೆ ಆತರ. ಓಕೆ, ಇಟ್ಸ್ ಎ ಪಾಸಿಟಿವ್ ಸೈಡ್ ಆಫ್ ದಿ ಥಿಂಗ್ಸ್. ಅಂಡ್ ವಾಟ್ ಆಥರ್ ಇಸ್ ಟೆಲಿಂಗ್ ಇಸ್, ಇಟ್ ಶುಡ್ ಬಿ ಆಕ್ಚುಲಿ ಲೆಫ್ಟ್ ಟು ದಿ teacher and the principal to decide what to be weared by the students in that class anta. Okay, adondu point. Innond point ಏನು ಹೇಳ್ತಾರೆ ಅಂತ ಹೇಳಿದ್ರೆ, he will actually compare, the author is actually comparing this issue with center state federalism go compare ಮಾಡ್ತಾರೆ. So author is telling that why will the center actually point out the issues which are there in states ಅಂತ. ಸ್ಟೇಟ್ಸ್ ಬಿಟ್ಬಿಡ್ಬೇಕು, ಯಾವ ಒಂದು ಡ್ರೆಸ್ ಕೋಡ್ ಫಾಲೋ ಮಾಡ್ಬೇಕು, ವೆದರ್ ದೇ ಹ್ಯಾವ್ ಟು ಹ್ಯಾವ್ ಕಂಪಲ್ಸರಿ ಯೂನಿಫಾರ್ಮ್ ಆರ್ ನಾಟ್ ಅಂತ ಸ್ಟೇಟಿಗೆ ಬಿಡ್ಬೇಕು. ಸೆಂಟ್ರಲ್ ಅವ್ರು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ಇದು ಫೆಡರಲಿಸಂ ಬಗ್ಗೆನು ಆಕ್ಚುಲಿ ಅವತಾರು ಲಾಸ್ಟ್ ಪಾಯಿಂಟ್ ಔಟ್ ಮಾಡ್ತಾರೆ ಅಟ್ ದ ಎಂಡ್ ಆಫ್ ದ ಪ್ಯಾರಾಗ್ರಾಫ್ಸ್. ಓಕೆ, ಲೆಟ್ ಅಸ್ ಆಕ್ಚುಲಿ ಗೋ ಒನ್ ಬೈ ಒನ್ ಹೋಲಿಸ್ಟಿಕಲಿ. ಅಷ್ಟು ಬರ್ಕೊಳ್ಳಿ, ನಾನು ಹೇಳಿದ್ದು ಕ್ರಕ್ಸ್ ಬರ್ಕೊಳ್ಳಿ. ಮುಂದೆ ಹೋಗ್ತಾ ಅಡಿಷನ್ಸ್ ಇದ್ರೆ ಮಾಡ್ಕೊಳ್ಳಿ. ನಾನು ಹೇಳಿದ ಕ್ರಕ್ಸ್ ಅರ್ಥ ಆಯ್ತಾ? ಯು ಪ್ಲೀಸ್ ರೈಟ್ ಡೌನ್ ದ ಕ್ರಕ್ಸ್ ಇನ್ ಯುವರ್ ಓನ್ ವರ್ಡ್ಸ್. ಬರ್ಕೊಳ್ಳಿ. ದ ಯೂನಿಫಾರ್ಮ್ ಹ್ಯಾಸ್ ಬೀನ್ transformed into a new political tool and as a mean of curtailing the autonomy of the educationalist. ಅಂದ್ರೆ ಅದೇ ಹೇಳಿದ್ನಲ್ಲ, ಎಲ್ಲಾ ಇಶ್ಯೂಸ್ ನ ಪೊಲಿಟೈಸ್ ಮಾಡ್ತಾ ಇದಾರೆ. ಆಮೇಲೆ ಎಜುಕೇಶನ್ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ದೇ ಆರ್ ಆಕ್ಚುಲಿ ಪಾಯಿಂಟಿಂಗ್ ಔಟ್ ದಿ ಅಟಾನಮಿ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂತ. ಅಂದ್ರೆ ಈ ಸ್ಕೂಲ್ ಅಲ್ಲಿ ಇದೇ ಯೂನಿಫಾರ್ಮ್ ಹಾಕುವಂತ ಅಟಾನಮಿ ಮಾಡಬಾರ್ದು. ಇಟ್ ಶುಡ್ ಬಿ ಲೆಫ್ಟ್ ಟು ದಿ ಪ್ರಿನ್ಸಿಪಲ್ಸ್ ಅಂಡ್ ಟೀಚರ್ಸ್ ದೇರ್. ಅದನ್ನ ಹೇಳ್ತಾ ಇದಾರೆ. So crux of the article, please write in your own words so that we'll go in detail. In detail ಹೋಗ್ಬೇಕಾದ್ರೆ ಪಾಯಿಂಟ್ಸ್ ಬರ್ಕೋಬಹುದು ನೀವು, ಬಟ್ ಕ್ರಕ್ಸ್ ಬರ್ಕೊಳ್ಳಿ. ಸಮ್ಮರಿ ವಾಟ್ ಐ ಹ್ಯಾವ್ ಟೋಲ್ಡ್. ಬ್ಯೂರೋಕ್ರಸಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬ್ಯೂರೋಕ್ರಸಿ. ಎನಿಥಿಂಗ್ ವಿಚ್ ಇಸ್ ಸ್ಟ್ರಕ್ಚರ್ಡ್ ಇನ್ ಅನ್ ಐಡಿಯಲ್ ಮ್ಯಾನರ್ ಇಸ್ ಕಾಲ್ಡ್ as ಬ್ಯೂರೋಕ್ರಸಿ.
ಟಕ್ಸ್ ಬರ್ಕೊಂಡ್ರ ಸಾಕು, ಮೇಲೆ ಮೇಲೆ ಬರ್ಕೊಂಡ್ರೆ ಸಾಕು, ಯಾಕಂದ್ರೆ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀವಲ್ಲ. ಓಕೆ, nowhere in the long history of education can you find evidence to say that a school uniform is factor of learning. Uniform learning ಗೆ ಇಂಪಾರ್ಟೆಂಟ್ ಅಂತ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Yet a lot of people today cannot imagine a school without uniform. When they think about a school, including their own, they think about the uniform that makes their children distinct from other children, especially on festive occasions when the grand event brings all the schools in the city together. People find something deeply edifying in this spectacle of children marching and displaying their smartness, wearing a distinct other parade what they do. The public fascination with such a spectacle and the history of school uniform points to a single most important role that a school uniform plays. It helps the regimentation of the young, andre ಡಿಸಿಪ್ಲಿನ್ ಆಫ್ ಯಂಗ್ ಅಂತ. ಓಕೆ, ರೆಜಿಮೆಂಟೇಶನ್ ಆಫ್ ದಿ ಅಂದ್ರೆ ಸ್ಕೂಲ್ ಹುಡುಗರು ಒಂದು ಡಿಸಿಪ್ಲಿನ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಯೂನಿಫಾರ್ಮ್ ಹಾಕಿದ್ರೆ ಯೂನಿಫಾರ್ಮ್ಲಿ ಡ್ರೆಸ್ಡ್ ಸ್ಟೂಡೆಂಟ್ಸ್ ಕಾನ್ಸ್ಟಿಟ್ಯೂಟ್ ಒನ್ ಆಫ್ ದಿ ಟೂ ಆಫ್ ಸ್ಕೂಲ್. ಒನ್ ಇಸ್ ದಟ್ ದ ಗಾರ್ಡ್. ಸಿ ಅದ್ ಏನಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಬರುತ್ತೆ ಅದ್ರದ್ದು ಯೂನಿಫಾರ್ಮ್ ಹಾಕಿದ್ರೆ. ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಯೂನಿಫಾರ್ಮ್ ಫಸ್ಟ್ ಒಂದು ಡಿಸಿಪ್ಲಿನ್. ನೆಕ್ಸ್ಟ್ ಅಂದ್ರೆ ಗಾರ್ಡನಿಂಗ್ ಅಂದ್ರೆ ಒಂದ್ ಗಾರ್ಡನ್ ಅಲ್ಲಿ ಹೂವುಗಳು ಹೇಗಿರುತ್ತೋ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ನ ನೋಡೋದಕ್ಕೆ ಅಷ್ಟು ಚಂದವಾಗಿರ್ತಾರೆ ಅಂತ. ಯೂನಿಫಾರ್ಮ್ ಎಲ್ಲ ಒಂದೇ ತರ ಕಾಣ್ತಾ ಇರ್ತಾರೆ ಅಂತ. ಗಾರ್ಡನ್ ಅಲ್ಲಿ ಈ ರೋಸ್ ಗಾರ್ಡನ್ ಅಲ್ಲಿ ಬೇರೆ ಬೇರೆ ಹೂವು ಬರುತ್ತೆ ಅಂದ್ರೆ ರೋಸೇ ಬರುತ್ತೆ. ಓಕೆ, ಸೊ ಆತರದೊಂದು ಕಾಣ್ತಾರೆ. ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ ಒಂಥರ ಲಿಟಲ್ ಸೋಲ್ಜರ್ಸ್ ತರ, ಬಿಕಾಸ್ ದೇರ್ ವಿಲ್ ಮಾರ್ಚಿಂಗ್ ಅಲ್ವಾ, ಮಾರ್ಚ್ ಫಸ್ಟ್ ಡೇ, ರಿಪಬ್ಲಿಕ್ ಡೇ ಎಲ್ಲ. ಸೊ ಆತರದ್ ಕಾಣ್ತಾರೆ ಅಂತ ಸುಮ್ನೆ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಎಸೆನ್ಸ್ ಏನ್ ಗೊತ್ತಾಯ್ತು ನಿಮ್ಗೆ? ಇದು ಆರ್ಟಿಕಲ್ ಓದೋದಕ್ಕೂ ಹೆಲ್ಪ್ ಆಗುತ್ತೆ. ನಾನು ಸ್ಪೀಡ್ ಆಗಿ ಓದ್ತೀನಿ ಇಂಗ್ಲಿಷ್, ಬಟ್ ಅರ್ಥ ಮಾಡ್ಕೋಬೇಕು ಬೇಗ. ಓಕೆ, ಏನ್ ಎಸೆನ್ಸ್ ಅರ್ಥ ಆಯ್ತು ಫಸ್ಟ್ ಆರ್ಟಿಕಲ್ ಅಲ್ಲಿ? ನಾವು ಡಿಸ್ಕಸ್ ಮಾಡಿದಷ್ಟು ಇತ್ತ ಇಲ್ಲಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. The history social impact ಅಂದ್ರೆ ಒಂದು ಹಿಸ್ಟರಿ, ಆಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ಆಫ್ ಯೂನಿಫಾರ್ಮ್ ಏನಾಗುತ್ತೆ ಅಂತ. ಇಫ್ ಯು ಡಿವೈಡ್ ದ ವರ್ಲ್ಡ್ ಇಂಟು ಟೂ ಕಂಟ್ರೀಸ್, ಒನ್ ವಿಚ್ ಇಸ್ ಹ್ಯಾವಿಂಗ್ ಯೂನಿಫಾರ್ಮ್, ದ ಅದರ್ ಕಂಟ್ರೀಸ್ ವಿಚ್ ಡು ನಾಟ್ ಸ್ಪೆಸಿಫೈ ಸ್ಟ್ರಿಕ್ಟರ್ ನಾರ್ಮ್ಸ್ ಲೈಕ್ ಯೂನಿಫಾರ್ಮ್, ಅದನ್ನ ಹೇಳ್ತಾರೆ. ಇಫ್ ಯು ಡಿವೈಡ್ ದ ವರ್ಲ್ಡ್ ಇಂಟು ದ ಕಂಟ್ರಿ ದಟ್ ಹ್ಯಾವ್ ಕಂಪಲ್ಸರಿ ಯೂನಿಫಾರ್ಮ್ ಇನ್ ದರ್ ಸ್ಕೂಲ್ಸ್ ಅಂಡ್ ದ ಕಂಟ್ರಿ ವಿಚ್ ಡು ನಾಟ್, ದ ಹಿಸ್ಟರಿ starts to reveal itself. System of education that evolved under colonial rulers of different types generally favor strict enforcement of school uniforms. ಅಂದ್ರೆ ಬ್ರಿಟಿಷ್ ಅವ್ರು ಮಾಡಿದಂಗೆ. ಓಕೆ, ಅಂದ್ರೆ ಯಾವುದೇ ಕಂಟ್ರಿ ಯಾವಾಗಾದ್ರೂ ಬೇರೆ ಕಂಟ್ರಿಯಿಂದ ಆಡಳಿತ ಆಗಿರೋ ಪಟ್ಟಿದೆ ಅಂತ ಹೇಳಿದ್ರೆ ದಟ್ ಕೊಲೋನಿಯಲ್ ಪವರ್ಸ್ ಇಂಪೋಸ್ ಮಾಡಿರೋದು ಆನ್ ದಿ ರೂಲ್ಡ್ ಕಂಟ್ರಿ. ಇಂಡಿಯಾದಲ್ಲಿ ಯಾವ್ದ್ರೆ ಕೊಲೋನಿಯಲ್ ಪವರ್? ಸ್ನೇಹ ವತ್ಸಲ, ವಿಚ್ ಇಸ್ ದಿ ಕೊಲೋನಿಯಲ್ ಪವರ್ ಇನ್ ಇಂಡಿಯಾ? ವಿಚ್ ವಾಸ್ ದಿ ಕೊಲೋನಿಯಲ್ ರೂಲ್ ಇನ್ ಇಂಡಿಯಾ? British, where are you? Yes. ಅವರೆಲ್ಲ ಇದ್ರು, ಅದಕ್ಕೆ ಕೇಳಿದ್ದು. ಓಕೆ, ರೂರಲ್ ಅಂಡ್ ಸ್ಮಾಲ್ ಟೌನ್ ಸ್ಕೂಲ್ಸ್ ಸೆಲ್ಡಮ್ ಇನ್ಸ್ಟೆಡ್ ಆನ್ ಡೈಲಿ. ಸಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರೂರಲ್ ಆಮೇಲೆ ಸ್ಮಾಲ್ ಟೌನ್ ಅಲ್ಲಿ ಸ್ಕೂಲ್ಸ್ ಇತ್ತಲ್ಲ, ಅವರು ಜಾಸ್ತಿ ತಲೆ ಕೆಡಿಸ್ಕೊಂತಾ ಇರಲಿಲ್ಲ ಯೂನಿಫಾರ್ಮ್ ಬಗ್ಗೆ, ಬಟ್ ಓನ್ಲಿ ವೆನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೇಮ್ಸ್ ತಲೆ ಕೆಡಿಸ್ಕೊಂಡ್ರು ಅಂತ ಬರೀತಾ ಇದ್ದಾರೆ. ಸೊ ಹಿಯರ್ ದಟ್ ಇಸ್ ವಾಟ್ ದೇ ಹ್ಯಾವ್ ರಿಟನ್. ರೂರಲ್ ಅಂಡ್ ಸ್ಮಾಲ್ ಟೌನ್ ಸ್ಕೂಲ್ ಸೆಲ್ಡಮ್ ಅಂದ್ರೆ not anta. Seldom insisted on daily uniform in the early years of independence. It was required on only certain days of the week or special days. Sir, even government school alli pre-KG ಗೆಲ್ಲ uniform ಇಲ್ಲ ಅಲ್ಲ, it should not be. ಕಲರ್ ಡ್ರೆಸ್ ಹಾಕಿದ್ದಷ್ಟು ಫುಲ್ ಖುಷಿ ಅಲ್ಲ. ಶೂಸ್ ಎಲ್ಲ ಹಾಕೊಂಡೆ, ಐ ಡೋಂಟ್ ನೋ ಅಬೌಟ್ ಗರ್ಲ್ಸ್ ವಾಟ್ ದೇ ವೇರ್, ಗೋ ಶೂಸ್ ಅಲ್ಲ. ಅಂದ್ರೆ ಅದೇ LKG UKG ಮಕ್ಕಳೆಲ್ಲ ಕಲರ್ ಡ್ರೆಸ್ ಅಲ್ಲೇ ಬರ್ತಾರೆ. ಹೌದು. ಓಕೆ, gradually when the different type of private schools started, they demanded everyday wearing of the prescribed uniform. Supply of uniform for children of different schools offer business opportunities. The same thing is there. Let's not go in deep. Command based school, and in short and obvious generalized social history has little apparent relevance to the situation in Karnataka. So he's taking example of Karnataka. Okay, nicely hammed in between the orders of directorate and the court, and the court decisions ಕೊಡ್ತಾ ಕೊಡ್ಲಿಲ್ಲ. ಹೈ ಕೋರ್ಟ್ ಆಫ್ ಕರ್ನಾಟಕ ಹ್ಯಾವ್ ಗಿವನ್ ಸಮ್ ಡಿಸಿಷನ್ಸ್. ಅದ್ರ ಬಗ್ಗೆ ಹೇಳ್ತಾರೆ. ಇಂಗ್ಲಿಷ್ ಕಾಂಪ್ಲೆಕ್ಸ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆರ್ಟಿಕಲ್ಸ್ ನಾನು ಡಿಸ್ಕಸ್ ಮಾಡಿದ್ರೆ ಮನೇಲಿ ಹೋಗಿ ಓದ್ಬೇಕು. ದಿಸ್ ಇಸ್ ನಾಟ್ ಸಿಂಪಲ್ ಇಂಗ್ಲಿಷ್. Okay, that is the reason from here they will actually pick up for the comprehension and they will give in comprehension UPSC. Okay, so nicely hammed in between the orders of directorate and the court, the complete uniform code have evolved within a few weeks. Its regime now encompasses the classroom as well as the administrative hall. Okay,
Kendriya Vidyalaya ಜಾಸ್ತಿ they were not actually specifying too much. Okay, that is the thing what they have told. Not too important. Thus, one of the India's most literate and prosperous states. ಅಂದ್ರೆ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಓಕೆ ನೋಡಿ, ಆರ್ಟಿಕಲ್ ಅಲ್ಲಿ ಆತರ ಹೇಳಲ್ಲ, ಕರ್ನಾಟಕ ಅಂತ ಹೇಳಲ್ಲ, ಇಂಡೈರೆಕ್ಟ್ ಮಾತಾಡ್ತಾ ಇರ್ತಾರೆ ಆರ್ಟಿಕಲ್ ಅಲ್ಲಿ. ಯಾವ ರೀತಿ ಹೇಳ್ತಾ ಇದಾರೆ, ಇದು ಆಕ್ಚುಲಿ ಕಾಂಪ್ರಿಹೆನ್ಷನ್ ಅಲ್ಲಿ ಇದೇ ತರ ಪ್ಯಾರಾಗ್ರಾಫ್ಸ್ ಕೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಿರಲ್ಲ, ಅದನ್ನೇ ತಾನೇ ಕಾಂಪ್ರಿಹೆಂಡಿಂಗ್ ಎಬಿಲಿಟಿ ಅಂತ ಕಂಡುಹಿಡಿಯೋದು. ಓಕೆ, ಸೊ ಏನ ದಸ್ ಒನ್ ಆಫ್ ದಿ ಇಂಡಿಯಾಸ್ ಮೋಸ್ಟ್ ಲಿಟರೇಟ್ ಅಂಡ್ ಯಾಕೆ ಕರ್ನಾಟಕ ಅಂತ ಯಾಕೆ ಹೇಳ್ತಾ ಇಲ್ಲ, ದೇ ಆರ್ ಟೆಲಿಂಗ್ ಇಂಡೈರೆಕ್ಟ್ಲಿ. Okay, thus one of the India's most literate and prosperous states, globally famous for its advancement in the so-called knowledge economy, because software ಜಾಸ್ತಿ ಅಲ್ವಾ ಇಲ್ಲಿ, knowledge economy has emerged as a crucial of educational orthodoxy and control. ಅಂದ್ರೆ ಇವಾಗ ಕೋರ್ಟ್ ಡಿಸಿಷನ್ ಏನ್ ಕೊಟ್ಟಿದೆ, ಯೂನಿಫಾರ್ಮ್ ಹಾಕ್ಬೇಕು ಅಂತ ಕೊಟ್ಟಿದೆ, ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಓಕೆ, the school uniform has mutated into a new political tool and as a means of curtailing the already limited autonomy of the principal and teachers. ಪ್ರಿನ್ಸಿಪಲ್ ಟೀಚರ್ಸ್ ಆಲ್ರೆಡಿ ಅಟಾನಮಿ ಕಮ್ಮಿ ಇದೆ, ಅದ್ರ ಮೇಲೆ ಇವ್ರು ಬೇರೆ ಕೋರ್ತಾ ಇದಾರೆ ಅಂತ ಅವರ ಒಂದು ಡಿಸಿಷನ್ಸ್. ಅರ್ಥ ಆಗ್ತಿದೆಯಾ? ಸ್ಪೀಡ್ ಮಾಡ್ತಾ ಇದೀನಿ, ಇಲ್ಲಲ್ಲ ಅರ್ಥ? ಓಕೆ, the school uniforms have ಅದಾಯ್ತು. To what extent the politics of the school dress will be bitakri. Okay, let's move on to the next one. Okay, we'll move here. Key distinctions. Even at this junctions, it worth recalling a key distinction. A uniform is different from dress code. ಡ್ರೆಸ್ ಕೋಡ್ ಅಂದ್ರೆ ಏನು? ಯು ಶುಡ್ ನಾಟ್ ವೇರ್ ಕಾಲರ್ಲೆಸ್ ಟಿ ಶರ್ಟ್, ಇದು ಡ್ರೆಸ್ ಕೋಡ್. ದಟ್ ಈಸ್ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಆಥರ್, ಬಟ್ ಯು ಶುಡ್ ನಾಟ್ ಆಕ್ಚುಲಿ ವೇರ್ ಯೂನಿಫಾರ್ಮ್. ಡ್ರೆಸ್ ಕೋಡ್ ಇಂಪೋಸ್ ಮಾಡಿ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಗರ್ಲ್ಸ್ ಶುಡ್ ವೇರ್ ಸ್ಯಾರೀಸ್ ಅಂದ್ರೆ +2 ಲೆವೆಲ್ ಅಲ್ಲಿ, +2 ಡಿಗ್ರಿ ಲೆವೆಲ್ ಅಲ್ಲಿ. ಇಲ್ಲ ಇಲ್ಲ ಸರ್, ನನ್ನ ಅಣ್ಣನ ಮಗಳೊಬ್ಳು ಸರ್, ನನ್ನ ಅಣ್ಣನ ಮಗಳಿಗೆ ಬುಧವಾರ ಕಲರ್ ಇರುತ್ತೆ ಸರ್, ಅವ್ರು ಇವತ್ತವರೆಗೂ ರಿಪೀಟ್ ಮಾಡಿ ಯಾರೋ ಇದಾರೆ ಅಂತ ಹಾಕ್ತಿರ್ತಾರೆ, ಅದನ್ನ ನೋಡಿ ಎಲ್ಲರೂ ನಮಗೂ ಅದೇ ಬೇಕಂತ ಫಾಲೋ ಮಾಡಬೇಕು ಸರ್. ಅದಕ್ಕಿಂತ ಯೂನಿಫಾರ್ಮ್ ಕಾಸ್ಟ್ ಬೆಸ್ಟ್ ಇರುತ್ತೆ. ಅಲ್ಲ, ಕಾಸ್ಟ್ ಇದೆಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ನನಗೆ ಗೊತ್ತಿಲ್ಲ ವಾಟ್ ಈಸ್ ದಿ ವೆನ್ ಇಟ್ ಕಮ್ಸ್ ಟು ಗೈಸ್ ಸೈಡ್, ಸೊ ದೇ ವಿಲ್ ಹ್ಯಾವ್ ಜಸ್ಟ್ ಒಂದ್ 5 ಜೊತೆ ಡ್ರೆಸ್ ಇರುತ್ತೆ ಅಷ್ಟೇ, ಅದನ್ನೇ ತಿಂಗಳಂಗಟ್ಲೆ ದೇ ವಿಲ್ ವೇರ್ ದಟ್ ಓನ್ಲಿ. ಬಟ್ ಯು ಆರ್ ಟಾಕಿಂಗ್ ಅಬೌಟ್ ಗರ್ಲ್ ಸೈಡ್. ಓಕೆ, ಒಂದ್ 3 ಜೀನ್ಸ್ ಪ್ಯಾಂಟ್, ಒಂದ್ 3-4 ಜೀನ್ಸ್ ಪ್ಯಾಂಟ್, ಒಂದ್ 5-6 ಟಿ ಶರ್ಟ್, ಒಂದ್ 4-5 ಶರ್ಟ್ ಅಷ್ಟೇ ಇರುತ್ತೆ. ಅದನ್ನೇ 6 ಮಂತ್ಸ್ 6 ಮಂತ್ಸ್ ಓಡಿಸ್ತಾರೆ ಅದನ್ನೇ. ಕ್ಲೋದಿಂಗ್ ವೆರೈಟೀಸ್ ಕಮ್ಮಿ ಹಾಕಿದೆ ಅಂದ್ರೆ ಅವ್ರು ಲೈಕ್ ಕಮ್ಮಿ ಮಾಡ್ತಾರೆ, ಅದಕ್ಕೆ ಅವ್ರ ಲೈಕ್ ಡಿಮ್ಯಾಂಡ್ ಇದ್ರೆ ಸಪ್ಲೈ ಜಾಸ್ತಿ ಇರುತ್ತೆ. See, actually it is like that only. See, when it comes to boys and girls, there are differences. Girls prefer to actually wear too many varieties. That's our choice, human choice. As a human, their choice. As a human, boys' choice is limited. They don't actually care too much. Okay, that is the thing. But girls like that, boys care. Do you know what I told? Sir, birthday ಮೇಲೆ ಖರ್ಚು ಮಾಡೋದು ನಮ್ಮ ಕರೆಕ್ಟ್. ಇಲ್ಲ ಕಾಸ್ಟ್ ವೈಸ್ ಹೇಳ್ತಾ ಇಲ್ಲ, ಜಸ್ಟ್ ವಾಟ್ ದೇ ಡೋಂಟ್ ಥಿಂಕ್ ಓನ್ಲಿ. ದಿಟ್ ಈಸ್ ಟ್ರೂ, ಬಟ್ ಥಿಂಕ್ ಯಾವಾಗ ಮಾಡ್ತಾರೆ ಗೊತ್ತಾ? ವೆನ್ ದೇ ಆರ್ ಇಂಟ್ರೆಸ್ಟೆಡ್ ಫಾರ್ ಸಮಥಿಂಗ್. Okay, when they are interested that I want that girl should see me, some girl should see me, ಅವಾಗ ಮಾತ್ರ they are very conscious. ಅವಾಗ ಏನ್ ಮಾಡ್ತಾರೆ, ವೆರೈಟೀಸ್ ಹುಡ್ಕೋದು, ಬಟ್ಟೆ, ಶೂಸ್, ಡಾಲರ್ ಗಿಲ್ಲರ್ ಏನೋ ಇರ್ತವೆ, ಸಮಥಿಂಗ್ ಅಡಾಲ್, ಚೈನ್ ಗಿನ್ ಅಂತವೆಲ್ಲ. ಯು ಆರ್ ಡಿಫ್ರೆಂಟ್ ಕೈಂಡ್ ಆಫ್. ಸೊ ದಿಸ್ ಥಿಂಗ್ಸ್ ಇಲ್ಲ ಬೈಕ್ ಕ್ರೇಜ್ ಇರುತ್ತೆ, ಅದಕ್ಕಲ್ಲ. ಬಾಯ್ಸ್ಗೆ ಬೈಕ್ ಕ್ರೇಜ್, ಬಟ್ ಕ್ಲಾತಿಂಗ್ ಅಲ್ಲಿ ಕಮ್ಮಿ. ಕ್ಲಾತಿಂಗ್ ಅಲ್ಲಿ ಕ್ರೇಜ್ ಅವನಿಗೆ ಬಂದಿದೆ ಅಂತ ಹೇಳಿದ್ರೆ ಬೇರೆ ಪ್ಲಾನ್ ಇದೆ ಅವನದು, ಅರ್ಥ? ಓಕೆ, ಇಲ್ಲ ಗ್ಯಾಮ್ಲಿಂಗ್ ಎಲ್ಲ ಬಾಯ್ಸ್, ಅದು ಆಕ್ಚುಲಿ ಇಟ್ ಇಸ್ ನಾಟ್ ಗ್ಯಾಮ್ಲಿಂಗ್, ಹಂಗ ಹೇಳೋದಕ್ಕಾಗಲ್ಲ. ಆಕ್ಚುಲಿ ಇಟ್ ಇಸ್ ಡಿಪೆಂಡ್ಸ್ ಆನ್ ಹೌ ಆಕ್ಚುಲಿ ಇಟ್ ಡಿಪೆಂಡ್ಸ್ ಆನ್ ಅದು ಗ್ಯಾಮ್ಲಿಂಗ್ ಎಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೌ ಆಕ್ಚುಲಿ ಅದು ಅವರಿಗೆ ಎಷ್ಟು ಬೇಗ ಆಕ್ಸೆಸಿಬಲ್ ಇದೆ ಅಂತ. ಆಕ್ಸೆಸಿಬಲ್ ಅಷ್ಟೇ. See, in all the fields, if you ask me, girls and boys are same only. Only some differences are there ಅಷ್ಟೇ, biological differences ಅದ್ಬಿಟ್ರೆ ಏನಿಲ್ಲ. ಬಯಾಲಜಿಕಲ್ ಡಿಫರೆನ್ಸ್ ಇದೆ ರೀ, ಮಕ್ಳು ಮಾಡೋದು ಹುಡುಗರಲ್ಲ. ಮತ್ತೆ ವಾಟ್ ಐ ಆಮ್ ಟೆಲ್ಲಿಂಗ್ is almost in all the fields
boys and girls think in the same manner. ಅಲ್ವಾ ಸರ್ ಅವ್ರಿಗೆ ಹೇಳಿದ್ದೆ Same manner. Okay. ಕೆಲಸ ಎಲ್ಲ ಅವ್ರು ಮಾಡ್ತಾರೆ, ಕೆಟ್ಟ ಕೆಲಸ ಇಲ್ಲ not like that, not like that. You see, boys and girls ನನ್ನ ಪ್ರಕಾರ ಎಲ್ಲಾದ್ರಲ್ಲೂ ಸೇಮೇನೆ, ಬಟ್ ಸಮ್ ಬಯೋಲಾಜಿಕಲ್ ಡಿಫ್ರೆನ್ಸಸ್ ಇರುತ್ತೆ. ಅದರಿಂದ ಅವರಿಗೆ ಸ್ವಲ್ಪ ಅವ್ರೊಂದ್ ಸ್ವಲ್ಪ ಥಿಂಕಿಂಗ್ ಚೇಂಜ್ ಇರುತ್ತೆ, ಇವ್ರದೊಂದ್ ಸ್ವಲ್ಪ ಥಿಂಕಿಂಗ್ ಚೇಂಜ್ ಇರುತ್ತೆ ಹೊರತು ಇಷ್ಟ ಕಷ್ಟ ಇಲ್ಲ ಒಂದೇ. ಇಂಟ್ರೆಸ್ಟ್ ಸೇಮ್ ಇರುತ್ತೆ, ಇಟ್ ಡಿಪೆಂಡ್ಸ್ ಆನ್ ಅಪ್ಬ್ರಿಂಗಿಂಗ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ನಾವ್ ಎಷ್ಟೊಂದು ಹೇಳ್ತೀವಿ, ಇವೆಲ್ಲ ಮೂವೀಸ್ ಇರುತ್ತೆ, ಅದೇನೋದು ಸಮಥಿಂಗ್ ಅದು ಪ್ಲಾನ್ಡ್ ಟೆರರ್ ಪ್ಲಾನ್ಡ್ ಅವೆಲ್ಲ ಯಾವ ಮೂವೀಸ್ ಅಂತಾರೆ ಅದನ್ನ? ವಾಟ್ ಕೈಂಡ್ ಆಫ್ ಮೂವೀಸ್ ದೇ ಆರ್? ಗನ್ ಇಟ್ಕೊಂಡು ಸಮಥಿಂಗ್ ಕಾಂಬ್ಯಾಕ್ಟಿಂಗ್ ಮಾಡಿ ಅದನ್ನ, ಅದೇ ಆಕ್ಷನ್ ಮೂವೀಸ್ ಅದೇನೋ ಅಂತಾರೆ ಅದನ್ನ, ಸರ್ಜಿಕಲ್ ಸ್ಟ್ರೈಕ್ಸ್. ಈ ಮೂವೀಸ್ ಎಲ್ಲ ತುಂಬಾ ಬಾಯ್ಸ್ ಇಷ್ಟಪಡ್ತಾ ಇದ್ರು, ಈ ನಡುವೆ ಗರ್ಲ್ಸ್ ಅಲ್ಲಿ ಲೈಕಿಂಗ್ ಸಚ್ ಮೂವಿ. ಸೊ ಅದು ಆಕ್ಚುಲಿ ಡಿಪೆಂಡ್ಸ್ ಆನ್ ದ ಎನ್ವೈರನ್ಮೆಂಟ್. ಓಕೆ, ಸೊ ವೇರ್ ವಿ Gender inequality. even girls, they like multiple dresses alla, they want the counterpart. Boys also should wear different dresses and they will observe, but boys don't care. But ಎಂತಕ್ಕೆ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಬಟ್ ಗರ್ಲ್ಸ್ ಇಷ್ಟ ಅದು. ಬಾಯ್ಸ್ ಹೇರ್ ಕಟ್ ಸಲೂನ್ ಹೋಗಕ್ಕೆ ಇಷ್ಟಪಡ, ಬಿಕಾಸ್ ಸೇವ್ ಮಾಡ್ಕೊಬೇಕು. ಸೇವ್ ಅಂತ ಅಲ್ಲ, they don't like. ಶೇವ್ ಮಾಡ್ಕೊಬೇಕು ಅಂತ ಕಷ್ಟ ಆಗ್ತೈತೆ. See, ಅವ್ರಿಗೆ ನೀಟಾಗಿರೋದಕ್ಕೆ ಇಷ್ಟ boys ಗೆ, but they don't want to decorate themselves. Okay, but girls, why they want to decorate them? Biology, ಅವರ ಒಂದು ಫೀಲಿಂಗ್ ಅದು, ಗರ್ಲ್ಸ್ ಬಾಯ್ಸ್ ಫೀಲಿಂಗ್ ಬೇರೆದು. ಸೊ ಇಟ್ ಇಸ್ ಲೈಕ್ ದಟ್. ಸೊ ಸ್ವಲ್ಪ ಡಿಫರೆನ್ಸ್ ಇಸ್ ನಾಟ್ ಟು ಮಚ್. ಓಕೆ, ಅದು ಇರ್ಬೋದು ರೀಸನ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು. So some of my friend know, she was telling when I was actually studying when your age, she was telling I was telling why you people actually dress in daily one on you look like very ಅಂದ್ರೆ ಹೊಸ ಒಂದ್ ದಿವಸ ಹಾಕಿದ್ ಇನ್ನೊಂದು ಒಂದ್ ವಾರದಲ್ಲಿ ಅದು ಹಾಕ್ತಾನೆ ಇರಲಿಲ್ಲ ಅವರು. ನಾನು ಹೇಳಿದೆ ಎಂತಕ್ಕೆ ಈ ತರ ಹಾಕೊಂಡ್ಬಿಡ್ತಾ ಇದ್ರೆ, ತುಂಬಾ ಯು ಇನ್ವೆಸ್ಟ್ ಟು ಮಚ್ ಟೈಮ್ ಆನ್ ಡ್ರೆಸ್ಸಿಂಗ್ ಅಂತ. ಸೊ ಶಿ ಟೋಲ್ಡ್ you people don't dress because if you dress others will see, if you don't dress nobody will see, if we don't dress everybody will see, if we dress nobody will see ಅಂತ ಹೇಳ್ತಾ ಇದ್ರು. That is true or false? I don't know. She was telling you. Okay, ಬರ್ಕೊಳ್ಳಿ ಇಲ್ಲಿ, just see once. Even at this junction, it is worth recalling the distinction. A uniform is different from a dress. A uniform is more prescriptive than a dress. The latter, andre dress, may expect children and their parents to avoid using cloth flaunting status or wealth. Howdu. A uniform, on other hand, may well go as far as prescribing not just the color but also the material and the design and cut. ಅಂದ್ರೆ ಅವಾಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಡ್ರೆಸ್ ಕೋಡ್ ಅಂತ ಮಾಡ್ತಾ ಇದ್ರು, ಬಟ್ ಯೂನಿಫಾರ್ಮ್ ಅಂದ್ರೆ ಏನ್ ಗೊತ್ತಾ, ಇದೇ ರೀತಿ ಕಟ್ಟಿರ್ಬೇಕು ಅಂತ, 6 ಗಂಟೆಗೆ ಇಷ್ಟೇ ಇರ್ಬೇಕು, 6 ಗಂಟೆಗೆ ವಾಟ್ ಐ ಆಮ್ ಟೆಲ್ಲಿಂಗ್. So let's actually idರಲ್ಲಿ ಅಂತ ಏನು ಇಂಪಾರ್ಟೆಂಟ್ ಇಲ್ಲ. Here we will go. Education, however, is supposed to promote equal opportunity. ನೀವು ಹೇಳ್ತಾ ಇದ್ರ ಆವಾಗಲೇ equality promote ಅಂತ. So that is they are discussing. Education, however, is supposed to promote equal opportunity for all strata and sections of the society in more sustainable ways. One important contribution that education can make in this direction is to widen the scope of public debate, enabling the participation of all concerned, especially teachers. They are far closer touched to the students as compared to others. ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಒಂದು ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ಇಂಪೋಸ್ ಮಾಡ್ಬೇಕೋ ಬೇಡವೋ ಅನ್ನೋದು ಡಿಸಿಷನ್ ವೈಡರ್ ಪಬ್ಲಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಹಬ್ಬಿಸ್ಬೇಕು ಇನ್ಫಾರ್ಮೇಶನ್. ಆ ಸೊಸೈಟಿ ಅವ್ರು ಹೇಳ್ಬೇಕು ಯೂನಿಫಾರ್ಮ್ ಬೇಕಾ ಇಲ್ಲ ಡ್ರೆಸ್ ಕೋಡ್ ಸಾಕಾ ಅಂತ. ಅದು ಇವನ್ ಟೀಚರ್ಸ್ಗೆ ಅದು ಡಿಸಿಷನ್ ಬಿಟ್ರೆ ಅದು ಎಂತಕ್ಕೆ ಅಂದ್ರೆ, ಹುಡುಗರ ಜೊತೆ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇರ್ತಾರೆ, ಟೀಚರ್ಸ್ ಇರ್ತಾರೆ, ಇಲ್ಲ ಕಮ್ಯುನಿಟಿ ಅವ್ರು ಇರ್ತಾರೆ, ಟೀಚರ್ಸ್ ಅವ್ರ ಒಪಿನಿಯನ್ ತಗೋಬೇಕು ಅಂತ ಒಂದು ಡಿಸ್ಕಷನ್ಸ್ ಹೇಳಿದ್ದಾರೆ ಅಷ್ಟೇ. ಓಕೆ, ಸೊ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಆಕ್ಚುಲಿ ಟಾಕ್ಡ್ ಅಬೌಟ್ ದಿ ಕರ್ನಾಟಕ ಕೇಸ್. ಓಕೆ, ಸೊ ಓದೋದ ಬೇಡವಾ ಲಾಸ್ಟ್ ಪ್ಯಾರಾಗ್ರಾಫ್? ಶಾಲ್ ವಿ ಆಕ್ಚುಲಿ ಗೋ ಆರ್ ನೋ? Okay, let's actually study. No modern philosophers have explained the problem that underlines this state of collective existence better than Aurobindo. In the ideal of human unity, he draws andre one uniform iruttalla adakke. In the ideals of human unity, it's actually work of Aurobindo. Yenadu work? Barkolri adu. Barkoli adu. Prelims point of view important. Sir Aurobindo Ghosh work, his related work is The Ideal of Human Unity. Prelims point of view important. Yes. Okay. He draws upon diversity in the nature to explain why uniformity tempts us but does not contribute to the sense of relatedness and unity. ಅವ್ರು ಏನ್ ಹೇಳ್ತಾರೆ ಹೇಳಿ? ಯೂನಿಫಾರ್ಮಿಟಿ ನಮ್ಗೆ ಟೆಂಪ್ಟ್ ಮಾಡುತ್ತೆ, ನಾವು ಕ್ಲೋಸ್ನೆಸ್ ಒನ್ನೆಸ್ ಅಂತ, ಬಟ್ ಆ ತರದ್ ಯಾವ್ದೇ ಯೂನಿಟಿ ಇಲ್ಲ ಅಂತ ಹೇಳ್ತಾರಂತೆ ಆ ವರ್ಕ್ ಅಲ್ಲಿ. ಅವ್ರು ಹೇಳ್ತಾರದು
It's not me what he's saying. Okay. But does not contribute to the sense of relatedness or unity. He expands his analysis to all aspects of social, culture, political life, including IR. Our present context, the issue underlining the turmoil in Karnataka have to do with the role of education and the manner in which the function of the system should work. As the term uniform suggests, the common dress convey that all difference has been overcome. Sir, ಇದು ಅವಾಗ clearly work ಆಗ್ತಿತ್ತು ಅನ್ಸುತ್ತೆ. That does not contribute to sense of relatedness or unity. But ಇವಾಗ ಇದ NCC ಬೇರೆ ಬೇರೆ cadets, scout and guide ಎಲ್ಲ ಇದೆ. ಇವಾಗ sense of unity ನ ತಾನೇ build ಮಾಡ್ತೀವಿ. But that is different. It is separate sections in the society. I don't know. I have never been into NCC. ಹೋಗಿದ್ದೆ ಸೇರ್ಕೊಳ್ಳೋಣ ಅಂತ, ಬಟ್ ಅಲ್ಲಿ ಪ್ರೊಸೀಜರ್ಸ್ ಗೊತ್ತಾಗ್ಲಿಲ್ಲ ನನಗೆ. But we are not going by extra bodies which are created within schools. We are going complete schools uniform types. That is the reason we are not concerned with that one. ನೀವು ಹೇಳ್ತಾರೆ ನಂಗೆ ಅರ್ಥ ಆಯ್ತು. What she is telling is ಅರ್ಥ ಆಯ್ತಾ ಅವ್ರು ಹೇಳಿದ್ದು. Scouts, guides, NCC. So ಅಲ್ಲೆಲ್ಲ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಅಂತಾನೆ ಅವ್ರಿಗೊಂದು ಯೂನಿಫಾರ್ಮ್ ಇತ್ತು ಅಂತ. That's a special organization within one institution. Not everybody is involved there. We are holistically talking about one school. Okay. ಇಲ್ಲಿ ಕರ್ನಾಟಕ ಗವರ್ಮೆಂಟ್ ಬಗ್ಗೆ ವಾಟ್ ಕರ್ನಾಟಕ ಡಿಸಿಷನ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಎಜುಕೇಶನ್ ಮೇಲೆ ಆಕ್ಚುಲಿ ಇನ್ವೆಸ್ಟ್ ಮಾಡಬೇಕು ಕರ್ನಾಟಕ rather than actually politicizing the issues ಅಂತ ಹೇಳ್ತಾ ಇದಾರೆ. I will read it again. In our present context, the issue underlying the turmoil in Karnataka has to do with the role of education. Has to do with the role of education and the manner in which they function as a system. ಅಂದ್ರೆ ಒಂದು ಸಿಸ್ಟಮ್ ಪ್ರಕಾರ ಒಂದು ಎಜುಕೇಶನ್ ಫಂಕ್ಷನ್ ಆಗ್ಬೇಕು. ಈ ತರದ ಸ್ಕೂಲ್ ಯೂನಿಫಾರ್ಮ್ ಕಾಂಟ್ರವರ್ಸಿಸ್ ತಗೊಂಡು ಗೊಂದಲ ಕ್ರಿಯೇಟ್ ಮಾಡ್ಕೋಬಾರ್ದು. As the term uniform suggests, a common dress convey that all differences have been overcome. ಅಂದ್ರೆ ಒಂದು ಕಾಮನ್ ಡ್ರೆಸ್ ಹಾಕೊಂಡು ಬೇರೆದು ಬೇಡ ಅನ್ನೋದನ್ನ ಓವರ್ಕಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಟ್ ಇಸ್ ವಾಟ್ ಇಟ್ ಇಸ್ ನಾಟ್ ಕ್ಲಿಯರ್ ವಾಟ್ ಹಿ ಇಸ್ ಟೆಲಿಂಗ್ ದಟ್. ಓಕೆ, ಇಟ್ ಇಸ್ ನಾಟ್ ಟೂ ಮಚ್ ಕ್ಲಿಯರ್. ಇದೇ ರೀತಿ ಆರ್ಟಿಕಲ್ಸ್ ಕೊಡ್ತಾರೆ ಇದರಲ್ಲಿ ಕಾಂಪ್ರಹೆನ್ಷನ್ ಅಲ್ಲಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಇನ್ನರ್ ಮೀನಿಂಗ್ ಇನ್ ದಟ್ ಒನ್. ಓಕೆ, had that been the case in Karnataka, the directorate would not have to exert its pressure to see compliances. The expectation this resilient institution forged under the colonial rule harbors in its bureaucratic heart, as best illustrated by J.P. Naik. Okay, the Kothari Commission, this is very important, please write down this one. The Kothari Commission had suggested, first ಕೇಳಿಸ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ, ಫಸ್ಟ್ ಕೇಳಿಸ್ಕೊಳ್ಳಿ. The Kothari Commission has suggested ways to make classroom teaching less stereotypic and more lively and child-centric. Soon after the commission report received official approval, the directorate in Maharashtra fired off a DO order to all schools as per the desire of the competent authority. Henceforth, all teaching must be in child-centric. Okay, please write down that Kothari Commission. Kothari Commission ಅದರದ್ದು ಒಂದು ಅಸೈನ್ಮೆಂಟ್ ನಿಮಗೆ ಕೊಡ್ತೀನಿ, ಚಿಕ್ಕ ಅಸೈನ್ಮೆಂಟ್. ಯು ಪ್ಲೀಸ್ ನೋಟ್ ಅಂಡ್ ಗಿವ್ ಸಮ್ ಡೀಟೇಲ್ಸ್ ಅಬೌಟ್ Kothari Commission ದ ನೆಕ್ಸ್ಟ್ ಕ್ಲಾಸ್. ವೆರಿ ಇಂಪಾರ್ಟೆಂಟ್ Kothari Commission. ನೀವ್ ಹೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ದಯವಿಟ್ಟು ಅದೊಂದು ಅಸೈನ್ಮೆಂಟ್ ಆಗಿ ತಗೊಳ್ಳಿ. Kothari Commission, ಗ್ರೀನ್ ಹೈಡ್ರೋಜನ್ ಅವೆಲ್ಲ ಕೊಟ್ಟಿದ್ನಲ್ಲ, ಬಟ್ ಓನ್ಲಿ ಸಮ್ ಪೀಪಲ್ಸ್ ಆಕ್ಚುಲಿ ಗೇವ್ ಡೀಟೇಲ್ಸ್. ಬಟ್ ಇದ್ರ Kothari Commission ಹೋಗ್ತಾ ಡಿಸ್ಕಸ್ ಮಾಡ್ತೀವಿ. Kothari Commission is very important. Completed. ಈ ಆರ್ಟಿಕಲ್ ಓದ್ತೀರಾ ಇಲ್ಲಾಂದ್ರೆ ಸುಮ್ಮನೆ ಇಟ್ಬಿಡ್ತೀರಾ? ಓದ್ಬೇಕು ಹೋಗ್ಬಿಟ್ಟು. ರಿಟರ್ನ್ ಸ್ನೇಹ. So last two article we'll discuss the draft. Okay, the international politics ಬಗ್ಗೆ we'll discuss ಮಾಡೋದು ಬೇಡ. A leaked draft termination rights and the politics, the international politics. Okay, we are not concerned. ಅದು ಇಂಡಿಯಾಗೆ ರಿಲೇಟೆಡ್ ಇದ್ರೆ ಮಾತ್ರ we will study. Okay, ಗೊತ್ತಾಯ್ತಾ ಯಾವ ಆರ್ಟಿಕಲ್ ಓದ್ಬೇಕು ಅಂತ? ಇಂಡಿಯಾಗೆ ರಿಲೇಟೆಡ್ ಇದ್ರೆ ಮಾತ್ರ ಆರ್ಟಿಕಲ್ಸ್. Only they are talking about US and something US Australia ಏನೋ ಒಂದು ಡೀಲ್ ಆಯ್ತು, we will consider. US article US Australia ಡೀಲ್ ಆಗಿದ್ದು ಇಂಡಿಯಾಗೆ ಇಂಪ್ಯಾಕ್ಟ್ ಆಗಿದ್ರೆ ಮಾತ್ರ we'll actually discuss that issues. Okay, not this article, we will actually go by this article.
Watch the gap. Widening the trade deficit put more pressure on the rupee and spurt growth retarding inflations. Okay, ಇದೇನಂತಾರೆ ಗೊತ್ತಾ? You please listen. The crux of the article and summary ಹೇಳ್ತೀನಿ. ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಟ್ರೇಡ್ ಡಿಫಿಸಿಟ್ ಜಾಸ್ತಿ ಆಗ್ತಾ ಇದೆ ಅಂತೆ ಬರ್ತಾ ಬರ್ತಾ. Okay, global crude oil price ಇದೆಯಲ್ಲ, it has actually risen to high level. Okay, we are not able to actually buy too much crude oil from other countries. ಆಮೇಲೆ ನಮ್ಗೆ actually power, ನಮ್ಗೆ actually ಇದೆಯಲ್ಲ, we are actually running behind power sector. ನಮ್ಗೆ ಪವರ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ ಕೆಲವು ಇಶ್ಯೂಸ್ ಇದು. ನಾವು ಆಕ್ಚುಲಿ ನಮ್ಗೆ ಪವರ್ ಬೇಕು ಅಂತ ವಿ ಆರ್ ರನ್ನಿಂಗ್ ಬಿಹೈಂಡ್, ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಕೋಲ್ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಇಂತ ಕೋಲ್ ಕಮ್ಮಿ ಆಗ್ತಿದೆ, ಏನ್ ರೀಸನ್ ರೀ? ಗ್ಲೋಬಲ್ ಲೆವೆಲ್ ಅಲ್ಲಿ ಕೋಲ್ ಕಮ್ಮಿ ಆಗೋದಕ್ಕೆ ನೋ ರೀ, ರಷ್ಯನ್ ಇಶ್ಯೂ ಅಲ್ವೇನ್ರಿ? ರಷ್ಯಾ ಯುಕ್ರೇನ್ ಇಶ್ಯೂ. ಬಿಕಾಸ್ ಆಫ್ ರಷ್ಯಾ ಯುಕ್ರೇನ್ ಇಶ್ಯೂ ವಿ ಆರ್ ನಾಟ್ ಆಕ್ಚುಲಿ ಗೆಟಿಂಗ್ ಪ್ರಾಪರ್ ಅಮೌಂಟ್ ಆಫ್ ಕೋಲ್. ಸೊ ಕೋಲ್ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಅಂಡ್ ಇವತ್ತು ಬಿಕಾಸ್ ಆಫ್ ರಷ್ಯಾ Ukraine conflict, it has actually led to the surge in the crude oil price in the global level. Crude oil price ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ. ಓಕೆ, ಅಂಡ್ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗಿದೆ ಅಂತ. ಟ್ರೇಡ್ ಡೆಫಿಸಿಟ್ ಜಾಸ್ತಿ ಅಂತ ಹೇಳಿದ್ರೆ ನಾವು ಇಂಪೋರ್ಟ್ ಮಾಡ್ಕೊಂತ ಇರೋದು ಜಾಸ್ತಿ ಆಗ್ತಿದೆ, ನಾವು ಎಕ್ಸ್ಪೋರ್ಟ್ ಮಾಡ್ತಿರೋದು ಕಮ್ಮಿ ಆಗ್ತಿದೆ. ಏಂತ ಕಮ್ಮಿ ಆಗ್ತಿದೆ ಎಕ್ಸ್ಪೋರ್ಟ್ ಮಾಡ್ತಿರೋದು ಏಂತಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಇಲ್ಲ ಕೆಲವು ಐಟಮ್ಸ್. ಸೊ ಕೆಲವು ಐಟಮ್ಸ್ ಜಾಸ್ತಿ ಇಲ್ಲ. ಆಮೇಲೆ ಇವತ್ತು ಅದರಿಂದ ಏನಾಗುತ್ತೆ ಗೊತ್ತಾ? ವಿ ವಿಲ್ ಆಕ್ಚುಲಿ ಗೆಟ್ ಮೆನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗ್ಬಿಡುತ್ತೆ. Okay, whenever there is trade deficit ಅಂದ್ರೆ there is misbalance between import and export. Import will be high and export will be very less, and export production ಇರುತ್ತಲ್ಲ, ಎಕ್ಸ್ಪೋರ್ಟ್ ಮಾಡೋ ಅಂತ ಐಟಮ್ ಅದು ಕಮ್ಮಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಅದನ್ನ ಟ್ರೇಡ್ ಡೆಫಿಸಿಟ್ ಆಗ್ತಾ ಇರುತ್ತೆ. ಸೊ ಟ್ರೇಡ್ ಡೆಫಿಸಿಟ್ is directly proportional to what? Current account deficit. Okay, so current account deficit ಒಂದು ಲೈನ್ ಬರ್ಕೊಳ್ಳಿ. Current account deficit is a measurement of current account deficit is a measurement of country's trade, is a measurement of a country's trade where the value of goods and services is a measurement of country's trade where the value of goods and services it imports exceeds where the value of goods and services it imports exceeds the value of products, exceeds the value of products it exports. Okay, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಕಂಡೀಷನ್ಸ್ ಆರ್ ಡಿಸ್ಕಸ್ಡ್. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ರಿಲೇಟೆಡ್ ಟು ದಿಸ್ ಓನ್ಲಿ ವಿ ಸಿ ವಾಟ್ ಇಸ್ ದೇರ್ ಇನ್ ದ ಆರ್ಟಿಕಲ್. ಅಫಿಷಿಯಲ್ ಡೇಟಾ ಆನ್ ಇಂಡಿಯನ್ ಮರ್ಚೆಂಟೈಸ್ ಟ್ರೇಡ್ ಫಾರ್ ದಿ ಏಪ್ರಿಲ್. ಎಂತಕ್ರಿ ಏಪ್ರಿಲ್? ಎಸ್, ಎಂತಕ್ಕೆ ಏಪ್ರಿಲ್? ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಮಂತ್ ಅದು ಏಪ್ರಿಲ್. ಓಕೆ, ಅಫಿಷಿಯಲ್ ಡೇಟಾ ಆನ್ ಇಂಡಿಯಾಸ್ ಮರ್ಚೆಂಟೈಸ್ ಟ್ರೇಡ್ ಫಾರ್ ಏಪ್ರಿಲ್ ಗಿವ್ ರೀಸನ್ ಫಾರ್ ಚೀರ್ ಅಟ್ ಫಸ್ಟ್ ಗ್ಲಾನ್ಸ್. ಅಂದ್ರೆ ತುಂಬಾ ಜಾಸ್ತಿ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ರಿಯಾಲಿಟಿ ಗೊತ್ತಾಗುತ್ತೆ ಅಂತ. ಓಕೆ, ಎಮರ್ಜಿಂಗ್ ಫ್ರಮ್ ದಿ ರೆಕಾರ್ಡ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದಿ ಜಸ್ಟ್ ಕನ್ಕ್ಲೂಡೆಡ್ ಫೈನಾನ್ಷಿಯಲ್ ಇಯರ್, outward shipment for the month rose to 24.2% from the year earlier, with electronics and chemicals showing a healthy expansion, while petroleum products more than double. However, import continued to outpace export. This is very important. However, import continued to outpace export. ಅಂದ್ರೆ ಇಂಪೋರ್ಟ್ ಜಾಸ್ತಿ ಆಗ್ತಿದೆ, ಎಕ್ಸ್ಪೋರ್ಟ್ ಕಮ್ಮಿ ಆಗ್ತಿದೆ. Growing by 26.6% to broaden the goods trade deficit, which widened to 20.7 billion from 18.5 million in March. ಮಾರ್ಚ್ ಅಲ್ಲಿ 18.5 ಇತ್ತು, ಇವಾಗ 20 ಆಗಿದೆ, ಜಾಸ್ತಿ ಆಗ್ಬಾರ್ದು. ಓಕೆ, ಹೇಳಿ ಯಾವುದು? ಸ್ಟಾಟಿಸ್ಟಿಕ್ಸ್ ಆರ್ ನಾಟ್ ದಟ್ ಇಂಪಾರ್ಟೆಂಟ್ ರೀ. 26.6% ವೈಡನ್ ಆಯ್ತು ಅಂತ ರಿಪೋ ರೇಟ್ ಅವೆಲ್ಲ ಸ್ಟಾಟಿಸ್ಟಿಕ್ಸ್ ಗೊತ್ತಿರಬೇಕು. ಓಕೆ, ವಿ ಶುಡ್ ನಾಟ್ ಆಕ್ಚುಲಿ ಟೂ ಮಚ್ ಕನ್ಸರ್ನ್ ವಿತ್ ದಿ ವಾಟ್ ಇಸ್ ದಟ್ ಇಯರ್. Okay, 20.7 billion. Okay, we cannot remember year long. Okay, so ಜಾಸ್ತಿ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಯ್ತು, ಎಂತಕ್ಕೆ ಜಾಸ್ತಿ ಆಯ್ತು, ಯಾವ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಆಯ್ತು ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಎಕಾನಮಿ ರಿಲೇಟೆಡ್ ಆರ್ಟಿಕಲ್ ಇದೆ. ಓಕೆ, ಸೊ ವೇರ್ ವಿ ದ ಟ್ರೇಡ್ ಡೆಫಿಸಿಟ್, the extent to which the import bill exceeds the export receipt, it is known as trade deficit. ಬರ್ಕೊಳ್ಳಿ, trade deficit, the extent to which import bill exceeds the export receipt.
the extent to which import bill exceeds export receipt. ಓಕೆ, ಅಷ್ಟೇ ಬರ್ಕೊಳ್ಳಿ ಸಾಕು. ವರಿ ಅಲ್ಲಿದೆ ನೋಡ್ರಿ, ಎಕ್ಸ್ಪೋರ್ಟ್ ರಿಸಿಪ್ಟ್ಸ್ ಆಯ್ತಾ. ಓಕೆ, ಪ್ಲೀಸ್ ಸಿ ದಿ ಆರ್ಟಿಕಲ್. ವರಿಯಿಂಗ್ಲಿ ಅದ್ ಬಿಡಿ, ಅಲ್ಲೇ ಫುಲ್ ಸ್ಟಾಪ್ ಮಾಡಿ, ಜಸ್ಟ್ ಕಂಟಿನ್ಯೂ ಬೈ ಲಿಸನಿಂಗ್. Worryingly breached $200 billion for a rolling 12-month period for the first time in the April. Impacted predominantly by petroleum imports. Andre ಜಾಸ್ತಿ ಆಗಿದೆ petroleum imports. Global crude oil price have surged by more than 40% in the wake of Russian. It ಬರ್ಕೊಳ್ರಿ completely. You please write down. I'll tell right down. The global crude oil prices have surged andre it has boomed anta. Surged andre ಜಾಸ್ತಿ ಆಗಿದೆ ಅಂತ. Okay, the global crude oil prices have surged by more than 40% in 22. The global crude oil prices have surged by more than 40% in 2022 in the wake of Russia's war on Ukraine. In the wake of Russia's war on Ukraine, swelling the import bill. Okay, swelling the import bill. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿ ಆನ್ಸೆಟ್ ಆಫ್ ದಿ ಬರದ್ರ ಕಂಪ್ಲೀಟ್ಲಿ ಸ್ವೆಲ್ಲಿಂಗ್ ದಿ ಇಂಪೋರ್ಟ್ ಬಿಲ್ ತಗ ಪೊಲೀಸ್ ಸ್ಟಾಪ್ ಹಾಕಿ ಸುಮ್ಕೂತ್ಕೊಳ್ಳಿ. ಸ್ವೆಲ್ಲಿಂಗ್ ದಿ ಇಂಪೋರ್ಟ್ ಬಿಲ್ಸ್ ಆಯ್ತಾ. ಸೊ ಇವಾಗ ಏನಾಗ್ತಿದೆ, ಬೈ ದಿ ಆನ್ಸೆಟ್ ಆಫ್ ದಿ ಸಮ್ಮರ್ ಹೀಟ್ ವೇವ್ಸ್ ಜಾಸ್ತಿ ಆಗ್ತಿದೆ ಅವ್ರು ಹೇಳ್ದಂಗೆ. ಓಕೆ, ಹೀಟ್ ವೇವ್ಸ್ ಜಾಸ್ತಿ ಆಗ್ತಿದ್ರೆ ನಮ್ಗೆ ಏನ್ ಬೇಕಾಗುತ್ತೆ, ಆಕ್ಚುಲಿ ಪವರ್ ಸಪ್ಲೈ ಜಾಸ್ತಿ ಬೇಕಾಗುತ್ತೆ. ಹೀಟ್ ವೇವ್ಸ್ ಜಾಸ್ತಿ ಆದ್ರೆ, ಸೊ ಪವರ್ ಸಪ್ಲೈ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕೋಲ್ ಇಂಪೋರ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ಬಟ್ ಇವಾಗಿರೋ ಕೋಲ್ ಇಂಪೋರ್ಟ್ಸ್ ಸಾಕಾಗ್ತಿಲ್ಲ. ಆಮೇಲೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋ ಕೋಲ್ ಇಂಪೋರ್ಟ್ಸ್ ಸಾಕಾಗ್ತಿಲ್ಲ. ಸೊ ಇವಾಗ ಇಂಪೋರ್ಟ್ಸ್ ಟು ಎಕ್ಸ್ಪೋರ್ಟ್ ನು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಂಡಿಯಾ ಏನ್ ಮಾಡ್ಬೇಕಾಗುತ್ತೆ? ನಾನು ಹೇಳ್ತಾ ಇರೋದು ಇಂಪೋರ್ಟ್ ಎಕ್ಸ್ಪೋರ್ಟ್, ಎನರ್ಜಿ ಕನ್ಸರ್ವೇಷನ್ ಬಗ್ಗೆ ಹೇಳ್ತಲ್ಲ. ಇಂಪೋರ್ಟ್ ಟು ಎಕ್ಸ್ಪೋರ್ಟ್, ಇವಾಗ ಇಂಪೋರ್ಟ್ ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಅದರಿಂದ ಇವಾಗ ಇಂಡಿಯಾ ಏನ್ ಮಾಡ್ಬೇಕು, ಇಂಪೋರ್ಟ್ ನ ರಿಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಆತ್ಮನಿರ್ಭರ್ ಕಡೆ ಹೋಗ್ಬೇಕು, ಸೆಲ್ಫ್ ರಿಲಯಂಟ್ ಆಗ್ಬೇಕು, ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು ಇಂಡಿಯಾದಲ್ಲಿ ಅಂತ ಹೇಳ್ತಾ ಇರ್ತಾರೆ ಆರ್ಟಿಕಲ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾಯಿಂಟ್ಸ್. ದ ಅರ್ಲಿ ಆನ್ಸೆಟ್ ಆಫ್ ದಿ ಇಂಡಿಯನ್ ಸಮ್ಮರ್ ವಿತ್ ದಿ ಹೀಟ್ ವೇವ್ಸ್ ಹ್ಯಾಸ್ ಬ್ಲಾಸ್ಟರ್ಡ್ ಪವರ್ ಡಿಮ್ಯಾಂಡ್, ಅಂದ್ರೆ ಜಾಸ್ತಿ ಮಾಡಿದೆ ಪವರ್ ಡಿಮ್ಯಾಂಡ್ ಅಂತ. ಸೆಟ್ಟಿಂಗ್ ದ ಪೇಸ್ ಆಫ್ ಕೋಲ್ ಇಂಪೋರ್ಟ್ಸ್, ಕೋಲ್ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂತ ಇದಾರೆ ಅದರಿಂದ. ಯಾಕಂದ್ರೆ ಪವರ್ ಬೇಕಲ್ಲ, ಬಿಕಾಸ್ ಆಫ್ ಕೋಲ್ ಇದ್ರೆ ಪವರ್ ಮಾಡಬಹುದು, ಅದಕ್ಕೆ ಕೋಲ್ ಇಂಪೋರ್ಟ್ ಮಾಡ್ಕೊಂತ ಇದಾರೆ. ವಿಚ್ ಗ್ರೀವ್ 136% ಲಾಸ್ಟ್ ಮಂತ್, ನಾಟ್ ವಿತ್ ಸ್ಟ್ಯಾಂಡಿಂಗ್ ದ ರೆಕಾರ್ಡ್ ಔಟ್ಪುಟ್ ಬೈ ದ ಕೀ ಡೊಮೆಸ್ಟಿಕ್ ಕೋಲ್ ಸಪ್ಲೈಯರ್ ಆಫ್ ಇಂಡಿಯಾ. ಅಂದ್ರೆ ಇಂಡಿಯನ್ ಕೋಲ್ ಸಪ್ಲೈ ಆಗ್ತಲ್ಲ, ಎಕ್ಸ್ಪೋರ್ಟ್ ಮಾಡೋದಲ್ಲ, ಅದಕ್ಕಿಂತ ಹೇಳಿ ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ವಾಟ್ ಇಸ್ ದ ಲಾಸ್ಟ್ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ರೆಡ್? ನೀವ್ ಹೇಳಿ ಒಂದ್ಸಲ, ಇನ್ನೊಂದ್ಸತಿ ಓದ್ತೀನಿ, ಹೇಳಿ. Just listen here. Which grew 136% last month, not withstanding record output by the key domestic supplier Coal India. Coal India ಅನ್ನೋದು ಒಂದು ಕಂಪನಿ. ಕೋಲ್ ಇಂಡಿಯಾ ಕಂಪನಿ ಸಪ್ಲೈ ಮಾಡ್ತಿದೆಯಲ್ಲ ಎಕ್ಸ್ಪೋರ್ಟ್ ರಿಲೇಟೆಡ್ ಮ್ಯಾಟರ್. ಸೊ ಅದಕ್ಕಿಂತ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂತ ಇದ್ದೀವಿ 136% ಇಂದ. ಅರ್ಥ ಇದನ್ನೆಂತ ಅರ್ಥ ಆಗಿಲ್ಲ. ದಿಸ್ ಇಸ್ ಕಾಂಪ್ಲೆಕ್ಸ್ ಇಂಗ್ಲಿಷ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಜಾಸ್ತಿ. That is the reason they are writing. Okay, for the first time ever, the Ministry of Power has set timelines for states to import coal over the next few months. A far cry from 16% year-on-year decline in the import of the fuel in April 2001 to 2006 period, and a clear portent that the bill for overseas purchase of coal is also seen to swell. Andre ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, see how complex the English is. ಅರ್ಥ ಮಾಡಿಸ್ಲಾ ಇಲ್ಲ ಹೇಳ ಮೀನಿಂಗ್? ಅರ್ಥ ಮಾಡ್ಸೋದ್ ಬೇಡವಾ? ಅರ್ಥ ಮಾಡಿಸ್ತೀನಿ, ಕೇಳಿಸ್ಕೊಳ್ಳಿ. ಏನಂತ ಹೇಳ್ತಾ ಇದ್ದೇನೆ ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ ಎವರ್, ಹೀಗೆ ಅರ್ಥ ಮಾಡ್ಕೊಳೋದು. ದಿ ಮಿನಿಸ್ಟ್ರಿ ಆಫ್ ಪವರ್ ಹ್ಯಾಸ್ ಸೆಟ್ ಟೈಮ್ ಲೈನ್ ಫಾರ್ ದಿ ಸ್ಟೇಟ್ಸ್ ಟು ಇಂಪೋರ್ಟ್ ಕೋಲ್ ಓವರ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್. ಅಂದ್ರೆ ಮೊದಲನೇ ಸತಿಗೆ ಮುಂದೆ ಒಂದು 5 ತಿಂಗಳಲ್ಲಿ ಎಷ್ಟು ಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿ ಸ್ಟೇಟ್ಸ್ ಅವರು ದೇ ಹ್ಯಾವ್ ಟು ಸೆಂಡ್ ದಿ ರಿಕ್ವೈರ್ಮೆಂಟ್ ಸೊ ದಟ್ ದ ಕೋಲ್ ಇಂಪೋರ್ಟ್ಸ್ ವಿಲ್ ಬಿ ಡನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಓಕೆ, a far cry from 16% year-on-year decline in the imports of fuel in the April. ಅಂದ್ರೆ 2021 ಇದರಿಂದ ಜನವರಿ 2022 ವರೆಗೂ 16% ಕಮ್ಮಿ ಆಗಿತ್ತು ಇಂಪೋರ್ಟ್ಸ್. ಬಟ್ ಇವಾಗ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿದೆ ಅಂತ. ಅದು ಇಂಪ್ಲೈಡ್ ಮೀನಿಂಗ್ ಅಲ್ಲಿ, ಕಾಂಪ್ರೆನ್ಷನ್ ಅಲ್ಲಿ ಇಂಪ್ಲೈಡ್ ಅಂತ ಕೇಳ್ತಾನೆ. ಓಕೆ, ಕಾಂಪ್ರೆನ್ಷನ್, ವಾಟ್ ಇಸ್ ದ ಇಂಪ್ಲೈಡ್ ಮೆಸೇಜ್ ಇನ್ ದಿಸ್ ಕಾಂಪ್ರೆನ್ಷನ್ ಅಂತ. ಸೊ ಯು ಹ್ಯಾವ್ ಟು ರೈಟ್ ಇಟ್. ಅದಕ್ಕೆ ಹೇಳೋದು ಹಿಂದೂ ಪೇಪರ್ ಓದಿದ್ರೇನೆ ಅದು ಬರುತ್ತೆ. ಓಕೆ, ಬೇರೆ ಪೇಪರ್ ಓದ್ಬೋದು, ಬಟ್ ಹಿಂದೂ ಪೇಪರ್ ಅಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇಂಗ್ಲಿಷ್ ಯೂಸ್ ಮಾಡ್ತಾನೆ, ಅದಕ್ಕೆ ಓದಿ ಅಂತ. ಓಕೆ, ಮಾನಿಟರಿಂಗ್ ದ ಟ್ರೇಡ್ ಡೆಫಿಸಿಟ್
monitoring the trade deficit is crucial as this has direct bearing on current account deficit. ಬರ್ಸಿದ್ದೀನಲ್ವಾ? Foreign direct investment, which typically helps to bridge this current account deficit, has also seen moderation. Moderation ಅಂದ್ರೆ ಏನಂದ್ರೆ avoiding extremes ನ moderations ಅಂತ ಹೇಳ್ತಾರೆ. Okay, you have to moderate in political parties. Okay, you should actually have moderation in results. Moderation ಅಂದ್ರೆ ತುಂಬಾ high results ಬೇಡ, ತುಂಬಾ low results ಬೇಡ. We want average results. Moderation ಅಂತ ಹೇಳೋದು. Okay, we'll actually read out the sentence again. So foreign direct investment, which typically helps bridge the current account deficit, has seen moderation. Andre FDI has seen moderation anta. Okay, and the wider CAD, the greater the downward pressure on the rupee. Enri ಅಂದ್ರೆ the wider CAD ಅಂದ್ರೆ ಯಾವಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೋ ನಮ್ಗೆ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ರುಪಿ ವ್ಯಾಲ್ಯೂ ಕಮ್ಮಿ ಆದ್ರೆ ನಮ್ಗೆ ಏಟ್ ಬೀಳುತ್ತೋ, ಇಲ್ಲಾಂದ್ರೆ ನಮ್ಗೆ ತುಂಬಾ ಚೆನ್ನಾಗಾಗುತ್ತೋ, ಏಟ್ ಬೀಳುತ್ತೆ. ಸೊ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ತುಂಬಾ ದುಡ್ಡು ಕೊಟ್ಟು ತಗೋಬೇಕಾ, ಕಮ್ಮಿ ದುಡ್ಡು ಕೊಟ್ಟು ತಗೋಬೇಕಾ? ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕು, ನಮ್ಗೆ ಹೊಡ್ತಾ ಅದು. Wait here. Whenever there is actually widening in CAD, current account deficit, the rupee value reduces. Dollar value increases. Okay, when the trade happens with the other country which is having more currency value like dollar, in that time import ಮಾಡ್ಕೋಬೇಕಾದ್ರೆ ನಮ್ಮ ದುಡ್ಡು ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ತುಂಬಾ ಹಣ ಕೊಟ್ಟು ತಗೋಬೇಕಾಗುತ್ತೆ ಅದನ್ನ. ಆರ್ ಯು ಗೆಟಿಂಗ್? ಇದನ್ನ ದಯವಿಟ್ಟು ಬರ್ಕೊಳ್ಳಿ ನಿಮ್ ವರ್ಡ್ಸ್ ಅಲ್ಲಿ. ಈ ತರನೇ ಕೇಳೋದು ಪ್ರಿಲಿಮ್ಸ್. ದೇ ವಿಲ್ ಆಸ್ಕ್ ಲೈಕ್ ದಿಸ್ ಓನ್ಲಿ ಇನ್ ಪ್ರಿಲಿಮ್ಸ್. ಈ ತರ ಕಾನ್ಸೆಪ್ಚುಯಲ್ ಕೇಳಿರ್ತಾರೆ ಪ್ರಿಲಿಮ್ಸ್ ಅಲ್ಲಿ. ನಿಮ್ ಓನ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಅರ್ಥ ಆಗಿರೋದನ್ನ ಬರ್ಕೊಳ್ಳಿ. Written. So we'll continue. Which has already weakened considerably, andre money which has already weakened considerably since the conflict in the Eastern Europe began, andre Russia, that conflict which has begun in February. So we'll not go detail there, we'll actually go from here. Aden madide anta helidre, wait, I will tell one thing. This is important only. A weak rupee in turn makes import costlier, potentially. A weak money in turn makes import costlier, potentially widening the trade deficit and thus triggering a vicious cycle. ಅಂದ್ರೆ ಸರಿ ಹೋಗ್ತಾನೆ ಇರಲ್ಲ. ವೀಕ್ ಮನಿ ಆಗ್ಬಿಟ್ರೆ ಇಂಪೋರ್ಟ್ ಬರ್ತಾ ಇರುತ್ತೆ, ಇಂಪೋರ್ಟ್ ಗೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂತಾನೆ ಇರ್ತೀವಿ, ಅದು ವಿಶಿಯಸ್ ಸೈಕಲ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಯಾವಾಗ್ಲೂ ಜಾಸ್ತಿ ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡ್ಬೇಕು ಹಂಗಾಗ್ಬಿಡುತ್ತೆ, ಅದನ್ನ ಸ್ಟಾಪ್ ಮಾಡ್ಬೇಕು. The RBI has sought to steady the rupee against wider swing, evident in the dip in foreign exchange reserves. But a central bank can draw on reserves to ease any rupee weakening only. Please listen. But a central bank can draw on the reserve to ease any rupee weakening only in a limited. ಹಂಗಾಗಿದ್ಯಾ? 2 ಗಂಟೆ ಆದ್ರೆ ಅಷ್ಟೇ ಸಾಕು. What to do? ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ವಾಟ್ ದೇ ಆರ್ ಡಿಸ್ಕಸಿಂಗ್ ಅಂತ ಹೇಳಿದ್ರೆ, ಸೆಂಟ್ರಲ್ ಬ್ಯಾಂಕ್ಸ್ ಅಲ್ಲಿ ಕೆಲವು ರಿಸರ್ವ್ಸ್ ಅಂತ ಇರುತ್ತೆ. ಓಕೆ, ಈ ತರದ ಒಂದು ಸಿಚುವೇಶನ್ಸ್ ಆದಾಗ ರುಪಿ ವ್ಯಾಲ್ಯೂ ಕಮ್ಮಿ ಆದಾಗ ಆ ರಿಸರ್ವ್ಸ್ ನ ತಗೋಬಹುದು ಬ್ಯಾಂಕ್, ಅಂಡ್ ದೇ ಕ್ಯಾನ್ ಆಕ್ಚುಲಿ ಮೇಕ್ ಯೂಸ್ ಟು ಆಕ್ಚುಲಿ ಸ್ಟೆಬಿಲೈಸ್ ದ ಮನಿ. ಅಂದ್ರೆ ವೀಕ್ ಆಗಿರುತ್ತಲ್ಲ ಮನಿನ, ಅದನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ರಿಸರ್ವ್ಸ್ ಅಂತ ಇರುತ್ತೆ. ಓಕೆ, ಅದು ರೆಸಿಡ್ಯೂಯಲ್ ಅಮೌಂಟ್ ಇರುತ್ತೆ, ಅದನ್ನ ತೆಗೆಯೋದಿಲ್ಲ. ಓನ್ಲಿ ಕೆಟಾಸ್ಟ್ರಾಫಿಕ್ ಇನ್ಸಿಡೆನ್ಸ್ ಬಂದಾಗ ಮಾತ್ರ ತಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಇಂದ. ಬಟ್ ಅದು ಲಿಮಿಟೆಡ್ ವರ್ಗೂ ಅಷ್ಟೇ ತೆಗಿಯಕ್ಕಾಗೋದು. ಆ ರಿಸರ್ವ್ಸ್ ನ ತುಂಬಾ ತೆಗಿಯೋದಕ್ಕಾಗಲ್ಲ. ಈ ಟೈಮಲ್ಲಿ ತುಂಬಾ ಮಿಸ್ಬ್ಯಾಲೆನ್ಸ್ ಆಗಿದೆ, ಬಟ್ ಅದರಿಂದ ಸೆಂಟ್ರಲ್ ಬ್ಯಾಂಕ್ ಇಂದ ತೆಗಿಯೋದು ಹಣ ತುಂಬಾ ಕಮ್ಮಿ, ಅದರಿಂದ ಅದು ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಸೊಲ್ಯೂಷನ್ ಏನ್ ಹೇಳ್ತಾರೆ ಆತರು ಅಂತ ಹೇಳಿದ್ರೆ, ದ RBI also has its hand full with the battle against importer of inflation. Okay, this is it. To help avoid added stress, from here it is important. The government must consider additional incentives for export. Export ಮಾಡೋದಕ್ಕೆ incentives ಜಾಸ್ತಿ ಪ್ರಮೋಟ್ ಮಾಡಬೇಕು ಗವರ್ಮೆಂಟ್, while encouraging local production of items. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಜಾಸ್ತಿ ಪ್ರಮೋಟ್ ಮಾಡಬೇಕು, ಲೋಕಲ್ ಪ್ರೊಡಕ್ಟ್ಸ್ ಮಾಡೋದಕ್ಕೆ ಜಾಸ್ತಿ. ಅದೇ ತಾನೇ ಆತ್ಮನಿರ್ಭರ್. ಓಕೆ, the coal crisis would have been averted with better advances estimates of the power demand of the country emerging from the worst of the pandemic and optimal allocation of coal carrying rail wagons. ಅಂದ್ರೆ
ಕೋಲ್ ಪ್ರೊಡಕ್ಷನ್ಸ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಪ್ಯಾಂಡಮಿಕ್ ಬಂತು, ಗೊತ್ತಾಯ್ತಪ್ಪ. ಪ್ರಿಪೇರ್ಡ್ನೆಸ್ ಇದ್ದಿದ್ರೆ ಕೋಲ್ ಇಂಡಸ್ಟ್ರಿನ ಸ್ಟ್ರೆಂಥನ್ ಮಾಡಬಹುದಾಗಿತ್ತು. ಅದೊಂದು ಸೊಲ್ಯೂಷನ್ ಹೇಳ್ತಾರೆ. 3 ಸೊಲ್ಯೂಷನ್ ಹೇಳಿದೆ. ಯಾವ್ದಾದ್ರೆ ಎಕ್ಸ್ಪೋರ್ಟ್ಸ್ ಅಂಡ್ local products. ಅದಾಯ್ತು. ಕೋಲ್ ಪ್ರೊಡಕ್ಷನ್ ಮಾಡ್ಬೇಕು. ಆರ್ ನಾಟ್ ಗೆಟಿಂಗ್. ಸೊ ದಟ್ಸ್ ಇಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಓಕೆ, ಸೊ ಕ್ರಕ್ಸ್ ಹೇಳ್ತೀನಿ ಇದ್ರ ಏನು ಅಂತ. ಸೊ ಯು ಪೀಪಲ್ ಜಸ್ಟ್ ಗೋ ಟು ದ ಹೋಮ್ ಅಂಡ್ ಸ್ಟಡಿ. ವೈ ಇಟ್ ಇಸ್ ನಾಟ್ ಡಿಸ್ಪ್ಲೇಯಿಂಗ್ ದ ಇನ್ನೊಂದು ಆರ್ಟಿಕಲ್ ಅಲ್ಲ, ಐ ಜಸ್ಟ್ ಟೆಲ್ ದ ಕ್ರಕ್ಸ್ ಇನ್ 5 minutes so that you can read ಅದೊಂದು ಆರ್ಟಿಕಲ್ ಇಂಪಾರ್ಟೆಂಟ್. ಸೊ ಎಜುಕೇಶನ್ ಸ್ಟ್ಯಾಂಡಿಂಗ್ ಆನ್ ಸೆರೆಮನಿ ಅಂತ ಇದೆ. ಸೊ ಮೊಬೈಲ್ ಯು ಪ್ಲೀಸ್ ಆನ್ ದ ಮೊಬೈಲ್, ಮ್ಯೂಟ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ. ಅಲ್ಲಿ ಅಡ್ಮಿಟ್ ಆದ್ರೂ ಕೊಡ್ಬೇಕು. ಟು ಹೂಮ್? ಎಲ್ಲಾರು ಇವಾಗ ಬಂದ್ರೆ ಅಡ್ಮಿಟ್ ಕೊಡ್ಬೇಕು. ಹೌದಾ, ಕೊಡೋಣ ಅಂತ, ನೋ ಪ್ರಾಬ್ಲಮ್. Only one person I am seeing here. Mute ಮಾಡ್ಕೋಬೇಕು ನೀವೆಲ್ಲ. You please mute audio and all, audio video ಎಲ್ಲ mute ಮಾಡ್ಕೊಳ್ಳಿ. ಆಯ್ತಾ ಮ್ಯೂಟ್? ಓಕೆ, ಸೊ ಏನಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ಆನ್ ಸೆರೆಮನಿ ಅಂತ ಇದೆ. ಸೊ ಇದು ಏನಂತ ಹೇಳಿದ್ರೆ ರೀಸೆಂಟ್ಲಿ ವಾಟ್ ಹ್ಯಾಪೆಂಡ್ ಮೀನ್ಸ್ actually in Tamil Nadu Medical College one incident happened regarding that one. This article has been okay. Okay, are you actually seeing the article? See, article ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸಿ ಒಂದು ಏನ್ಷಿಯಂಟ್ ಟೆಕ್ಸ್ಟ್, ಇಂಡಿಯನ್ ಏನ್ಷಿಯಂಟ್ ಟೆಕ್ಸ್ಟ್ ಅಲ್ಲಿ ಏನಂತ ಇದೆ ಅಂದ್ರೆ ಚರಕ್ ಶಪತ್ ಅಂತ ಇದೆ. ಚರಕ್ ಶಪತ್ ಅಂತ ಅದು ನ್ಯೂಸ್ ಅಲ್ಲಿ ತುಂಬಾ ಬರ್ತಾ ಇದೆ ಕೆಲವು ಮಂತ್ಸ್ ಇಂದ. ಹಾಕಿದ್ದಾರೆ ಅಂತ. ಸೊ ಏನಂತ ಹೇಳಿದ್ರೆ ಅದು ಸ್ಟೂಡೆಂಟ್ಸ್, ಹೌ ದ ಸ್ಟೂಡೆಂಟ್ಸ್ ಶುಡ್ ಬಿಹೇವ್ ಇನ್ ದಿ ಕ್ಲಾಸ್ ರೂಮ್ಸ್ ಅಂತ. ಓಕೆ, ಹೌ ದೇ ಶುಡ್ ಬಿಹೇವ್ ಇನ್ ದಿ ಕ್ಲಾಸ್ ರೂಮ್ಸ್, ಹೌ ದೇ ಶುಡ್ ಬಿ ವೆರಿ ಬೈಂಡಿಂಗ್ ಟು ದಿ ಸ್ಟಡೀಸ್. ಆಮೇಲೆ ಹೌ ದೇ ಶುಡ್ ಆಕ್ಚುಲಿ ಟ್ರೀಟ್ ಅವರು ಓಕೆ, ಹೌ ದೇ ಶುಡ್ ಆಕ್ಚುಲಿ ಟ್ರೀಟ್ ಪೇಷಂಟ್ಸ್ ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು, ಎಷ್ಟು ಒಳ್ಳೆ ರೀತಿ ಟ್ರೀಟ್ ಮಾಡ್ಬೇಕು, ಓಕೆ, ನಮ್ ಸರ್ವಿಸ್ಗೆ ಎಷ್ಟು ಕಮಿಟೆಡ್ ಆಗಿರ್ಬೇಕು, ಇದನ್ನೆಲ್ಲ ಚರಕ ಸಂಪತ್ತಲ್ಲಿ ಆಕ್ಚುಲಿ ಡಿಸ್ಕಸ್ ಮಾಡ್ತಾರೆ. ಓಕೆ, ಚರಕ್ ಏನ್ರಿ ಇದು? ಚರಕ ಸಂಹಿತ ಶಪತ್ ಅಂತಾನು ಇದೆ ರೀ. ಚರಕ್ ಶಪತ್, ಚರಕ್ ಸಂಹಿತಾ ಅಂತಾನು ಇದೆ ಅದು. ಓಕೆ, ಬುಕ್. ಓಕೆ, ಸೊ ಅದು ಮೆಡಿಕಲ್, ಇಟ್ ಈಸ್ ಆಕ್ಚುಲಿ ರಿಲೇಟೆಡ್ ಟು ಮೆಡಿಕಲ್ ಬುಕ್. ಓಕೆ, ಸೊ ಅದನ್ನ ಇವರು ಏನ್ ಮಾಡ್ತಾ ಇದಾರೆ ತಮಿಳ್ನಾಡಲ್ಲಿ ಏನ್ ಮಾಡ್ತಾ ಇದಾರೆ, one of the official from the colleges he actually promoted this one, but ಅದು ಕಂಡ್ಬಿದ್ದಿದೆ. ಅದ್ ಕಂಡ್ಬಿದ್ದು ಅವ್ರಿಗೆ ಏನ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ ಅವ್ರಿಗೆ ತಮಿಳ್ನಾಡಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲಿ. ಓಕೆ, ಸೊ ಡೀನ್, ಹಿ ಮೈಟ್ ಬಿ ಡೀನ್ ಆರ್ ಸಮ್ ಹೈಯರ್ ಮೆಂಬರ್ ಇನ್ ದಿ ಕಾಲೇಜ್, ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಆಕ್ಚುಲಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗಿದೆ ಅದು ಅವ್ರ ಆರ್ಡರ್ ಅಲ್ಲ ಅಂತ. ಸೊ ಇನ್ನೊಂದ್ಸತಿ ಅವರ ರೀಇನ್ಸ್ಟೆಂಟ್ ಮಾಡಿದ್ದಾರೆ, ಅಂದ್ರೆ ವಾಪಸ್ ತಗೊಂಡಿದ್ದಾರೆ ಅಂತ. ಓಕೆ, ದ ಹೋಲ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ದಿ ಟೀಚಿಂಗ್ ವಿಚ್ ವಾಸ್ ಹ್ಯಾಪನಿಂಗ್ ಇನ್ ದಿ Tamil Nadu Medical College related to ಚರಕ್ ಸಂಪತ್. ಓಕೆ, ಅದರಲ್ಲಿ ಕಂಪ್ಲೀಟ್ ವಿಸ್ತಾರವಾಗಿ ಓದ್ಬೇಕಾದ್ರೆ ಎಲ್ಲ ಗೊತ್ತಾಗುತ್ತೆ. ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. Observance of rituals largely serve as symbolic functions. They are infused with the meaning that gives a semblance of human-made order to the varies of nature. ಅಂದ್ರೆ ರಿಲಿಜಿಯನ್ ಅನ್ನೋದು ಒಂದು ನೇಚರಲ್ಲಿ ಇರೋ ಆರ್ಡರ್ ನ ರಿಸೆಂಬ್ಲೆನ್ಸ್ ಮಾಡುತ್ತೆ ಅಷ್ಟೇ. ಓಕೆ, ಬಟ್ ಅದನ್ನ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗೆ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವ್ರು. ರಿಲಿಜಿಯಸ್ ನಾವು ಪೂಜೆ ಎಲ್ಲ ಮಾಡ್ತೀವಿ, ಎದಕ್ ಮಾಡ್ತೀವಿ? ಒಂದು ಆಂಗ್ಸೈಟಿ ರೆಡ್ಯೂಸ್ ಮಾಡ್ಕೊಳೋದಕ್ಕೆ, ಯಾಕಂದ್ರೆ ದಿನ ಒಂದೊಂದು ಕಾಂಪಿಟೇಟಿವ್ನೆಸ್ ನೋಡ್ತಾ ಇರ್ತೀವಿ. ಓಕೆ, ಅನ್ಸರ್ಟನಿಟೀಸ್ ರೆಡ್ಯೂಸ್ ಮಾಡೋದಕ್ಕೆ ರಿಲಿಜಿಯನ್ ನ ಯೂಸ್ ಮಾಡ್ತೀವಿ. ಅದೇ ರಿಲಿಜಿಯನ್ ಇವಾಗ ಏನ್ ಮಾಡ್ತಾ ಇದಾರೆ, ಎಜುಕೇಶನ್ ಸೆಕ್ಟರ್ ತರ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. But wait here. But pushing the meaning beyond symbolizing is a fraught with danger. Standing on ceremony particularly does not quite fit in with these roles and responsibility for the medical professionals and Charak Sampath row in Tamil Nadu. ಅಂದ್ರೆ ರಿಲಿಜಿಯನ್ ಅಲ್ಲಿ ಇದ್ದಂತಹ ಒಂದು ಪ್ರಾಕ್ಟೀಸಸ್ ನೀವು ಮೆಡಿಕಲ್ ಕಾಲೇಜಸ್ ಗೆ ತರಬೇಡಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ತಮಿಳ್ನಾಡು ಎಕ್ಸಾಂಪಲ್ಸ್ ಕೊಟ್ರು, ಇನ್ ವಿಚ್ top officials of government medical college was put on wait list has clearly dragged one ceremony beyond its original intent and purpose. Original intent and purpose ಏನಿತ್ತು ಚರಕ್ ಸಂಪತ್ತದು, ಆಕ್ಚುಲಿ ಅಲ್ಲಿ
ಹೇಗೆ ಬಿಹೇವ್ ಮಾಡಬೇಕು, ಯಾವ ರೀತಿ ಒಂದು ಸ್ಟೂಡೆಂಟ್ಸ್ ಕರಿಕ್ಯುಲಮ್ ನ ಫಾಲೋ ಮಾಡಬೇಕು, ಪೇಷಂಟ್ಸ್ ನ ಹೇಗೆ ನಾವು ನೋಡ್ಕೋಬೇಕು ಅನ್ನೋದ್ರದ್ದು ಗೈಡೆನ್ಸ್ ಕೊಡೋದಕ್ಕೆ ಹೋಗಿ ಅದೇನಾಗಿದೆ ಅಂದ್ರೆ ಕೆಲಸನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಓಕೆ, ದೇ ಹ್ಯಾವ್ ಆಕ್ಚುಲಿ ರಿಮೂವ್ ದಟ್ ಪರ್ಸನ್ ಫ್ರಮ್ ದಿ ಇದು. ಓಕೆ, ಅದ್ರ ಏನ್ ಪರ್ಪಸ್ ಅವ್ರು ಮಾಡ್ಬೇಕು ಅದು ಬಿಟ್ಟು ಪೊಲಿಟೈಸೇಷನ್ ಆಗ್ತಿದೆ ಅಂತ ಮೀನಿಂಗ್. ವೈಲ್ ಥಿಂಗ್ಸ್ ಕೇಮ್ ಟು ದಿ ಹೆಡ್ ವಿತ್ ದಿ ಸಸ್ಪೆನ್ಷನ್ ಆಫ್ ದಿ ಡೀನ್ ಅವ್ರು ಮಾಡಿದ್ದು. ಓಕೆ, ವಿಚ್ ಇಸ್ ದಟ್ ಮೆಡಿಕಲ್ ಕಾಲೇಜ್? Madurai Government Medical College. The controversy has been brewing since February only, when the minutes of National Medical Commission discussion with the medical colleges were leaked. A leak agoytu. A discussion alli ಏನು ಹೇಳಿದ್ದಾರೆ ಅಂತ ಹೇಳಿ. One of the point read, no Hippocratic Oath. During white coat ceremony, the oath will be Maharshi Charak Sampat. The Charak oath appears as a part of Charaka Samhita, an ancient text of Ayurveda, and seeks to, much like Hippocratic Oath, lays down the ground rules to practice of medicine for a student. While it emphasizes compassion and scientific and ethical practices of the medicine, it also highlights certain values embedded in the culture and social ethos of the time of Charaka, seen to be retrograde. ಅಂದ್ರೆ ಇವತ್ತು ಅದು ಹಳೆ ಕಾಲದ್ದು ಅಂತ ನೋಡ್ತಾ ಇದ್ದಾರೆ. ಆ ರೀತಿ ಒಂದು ಪ್ರಾಕ್ಟೀಸಸ್ ಇತ್ತಲ್ಲ ಚರಕಾದಲ್ಲಿ, ಅದು ಇವತ್ತು ವಾಟ್ ಇಸ್ ಇಟ್ ಈಸ್ ನೌ it is an retrograde andre it is an old one anta. Reference to the caste old style subjudication of students to the guru and gender bias have been flagged since, though it was later clarified that the oath was not compulsory. So compulsory irlilla adu anbitti avruna actually deed na ವಾಪಸ್ ತಗೊಂಡಿದ್ದಾರೆ. Are you reading? ಅದು ಆಪ್ಷನಲ್ ಇತ್ತು ಬಟ್ ಕಂಪಲ್ಸರಿ ಮಾಡ್ಕೊಂಡಿದ್ದಾರೆ ಅಂತ. ವಾಟ್ ವಿಡಿಯೋ ತಗೊಂತಾ ಇದೀರಾ? What you doing? Very good. ಇಲ್ಲಿ ಯಾರೋ ಮಾರ್ಕ್ ಮಾಡ್ತಾ ಇದ್ದಾರೆ. That is the reason I am telling. Somebody is marking here. Okay. In the medical ಎಂತಕ್ರಿ? Okay, last paragraph please listen here. In the English version, that was English version ಯಾವುದು? Hippocratic. Okay. In the English version that was read out at the Madurai Medical College, there were two references that were prudent. Submitting myself to the guru and the teacher with a complete dedicated feeling, and I shall treat a woman in the presence of her husband and relative. Okay, andre ivaga girls treat madbekandre our husband illa relative irbeku, now doctors agidre hage. The rest of the oath stresses in simple languages the very principle of the Hippocratic Oath, including serving the sick, the pleasant beside manner, and not being corrupt. Andre hana tagobardu, lancha tagobardu doctors anta. Subsequently, investigations have also revealed that the dean was not even the part of the decision to do such kind of Hippocratic Oath, and he has since been ವಾಪಸ್ ತಗೊಂಡಿದ್ದಾರೆ ಅಂತ, reinstated, but launching severe action for what might have been just a procedure. ಅಂದ್ರೆ ಕನ್ಕ್ಲೂಡ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಮ್ಮನೆ ಅದಕ್ಕೊಂದು ಡೈರೆಕ್ಷನ್ಸ್ ಕೊಟ್ಬಿಡೋದಕ್ಕೆ why are you actually politicizing the matter too much? Okay, ಆ ತರದೊಂದು ಓತ್, ಆ ತರದೊಂದು ಪ್ರಾಕ್ಟೀಸ್ ಮಾಡಿದ್ರು. ಚರಕ ಓಕೆ, ಆತ ಶಪತ್, ಚರಕ ಶಪತ್ ತರ ಒಂದು ಆಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ರು. ಅದನ್ನ ಒಂದು ಡೈರೆಕ್ಷನ್ಸ್ ಕೊಟ್ಟು ಮಾಡಬೇಡಿ ಅಂತ ಬಿಡೋದ ಬದಲು ವೈ ಆರ್ ಯು ಆಕ್ಚುಲಿ ಮೇಕಿಂಗ್ ದಟ್ ಒನ್ ಪೊಲಿಟೈಸೇಷನ್? ಎಂತಕ್ಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಓಕೆ, ಇನ್ಸ್ಟೆಡ್ ಆಫ್ ಅದನ್ನ ದೊಡ್ಡದು ಮಾಡೋದ್ರ ಬದಲು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಸ್ಟ್ಯಾಂಡರ್ಡೈಸಿಂಗ್ ಮೆಡಿಕಲ್ ಎಜುಕೇಶನ್ ಇನ್ ಯುವರ್ ಸ್ಟೇಟ್ ಆರ್ ಇನ್ ಯುವರ್ ಕಾಲೇಜಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದು? ಅಂದ್ರೆ ಅಲ್ಲಿ ಏನಂತ ಇದ್ರೆ ಗೊತ್ತಾ, ಇಲ್ಲಿ ಹಿಪೋಕ್ರಾಟಿಕ್ ಓತ್ ಅಂತ ಅದು ಜನರಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ವೇಟ್ ಬಂದಿತ್ತಲ್ವ, ಇದು ರಿಪೀಟೆಡ್ ಆರ್ಟಿಕಲ್. ಇದು ಹಿಪೋಕ್ರಾಟಿಕ್ ಓತ್ಸ್ ಅಲ್ಲಿ ಏನ್ ಮಾಡ್ತಾ ಅಂದ್ರೆ ವಾಟ್ ಆಸ್ ಡೂಸ್ ಅಂಡ್ ಡೋಂಟ್ಸ್ ಅಂತ ಅನ್ನೋದು ಒಂದು ಇಂಗ್ಲಿಷ್ ವರ್ಜನ್ ಆಫ್ ಅದು. ಬಟ್ ಅಲ್ಲಿ ಏನ್ ಮಾಡಿದ್ರೆ ತಮಿಳ್ನಾಡು ಅಂತ ಹೇಳಿದ್ರೆ, ವೈ ವಿ ಹ್ಯಾವ್ ಟು ಗೋ ವಿತ್ ಇಂಗ್ಲಿಷ್ ವರ್ಜನ್, ಲೆಟ್ ಅಸ್ ಆಕ್ಚುಲಿ ಗೋ ವಿತ್ ಇಂಡಿಯನ್ ಟೆಕ್ಸ್ಟ್ ಅಂತ. ಸೊ ದೇ ಹ್ಯಾವ್ ಸೆಲೆಕ್ಟೆಡ್ ಚರಕ ಸಂಪತ. ಓಕೆ, ಏನ್ರಿ ಶಪತ್ನ ಏನದು? ಶಪತ್, ಚರಕ್ ಶಪತ್, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಂಡಿಯನ್ ವರ್ಜನ್ ಬೇಕು ಅಂತ ಪ್ರಾಕ್ಟೀಸ್ ಮಾಡಿರೋದಕ್ಕೆ ಹೈಲೈಟ್ ಆಗಿರೋದು ಅದು. ಓಕೆ, ಇಂಡಿಯಾ ತಗೊಳ್ಳಿ ಅಂತ. Yes, yes. Why not Indian context? Why we want to take English, Greek? Okay. So that is the article which is there in this. Okay, that's it. Okay, we will end the. So that is okay. ನಾನು ಹೇಳಿದ್ದೀನಿ. So not to discuss more. Politicization ಮಾಡೋದು ಬೇಡ. ಸ್ಕೂಲ್ ಅಂದ್ರೆ ಮೆಡಿಕಲ್ ಎಜುಕೇಶನ್ ಸ್ಟ್ಯಾಂಡರ್ಡೈಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ.
Very good. Okay, let's actually wind up the class. Okay, we'll meet tomorrow. Okay, see, these were the important articles. Text and context page ಅಲ್ಲಿ ಅಂತ important article ಇಲ್ಲ, ಇದಿದ್ರೆ ಅದು ಸೆಲೆಕ್ಟ್ ಮಾಡ್ತಿದ್ದೆ. Okay, ಸಾಕಾ? Okay.